ಅಲ್ಲೆಲೂಯಾ. ದೇವರ ನಮ್ಮ ಸ್ತೋತ್ರ. ಈ ಸಭೆಯಲ್ಲಿ ನಾವು ಸಂಜೆ ಊಟಕ್ಕೆ ಬಂದಿದ್ದೇವೆ. ದೇವರು ನಮ್ಮ ಆಶೀರ್ವದಿಸಿ ಇದುವರೆಗೂ ನಡೆಸಿದ್ದಾನೆ. ಈ ಸಾಯಂಕಾಲ ಕೂಡ ಅದ್ಭುತವಾಗಿ ನಡೆಸುವಂತಾಗಿದ್ದಾನೆ. ಯಾಕನ್ನುವಂಥ ಸಂದೇಶವನ್ನೇ ಈಗ ಎರಡನೇ ಭಾಗ, ಅಲ್ಲೆಲೂಯಾ, ಎರಡನೇ ಭಾಗವನ್ನು ನಾವು ಅಲ್ಲೆಲೂಯಾ ಮತ್ತು ನಾನು ಈ ಸಂದೇಶವನ್ನು ಪೂರ್ತಿ ಮಾಡಲಿಕ್ಕೆ ತೆಗೆದುಕೊಂಡಿದ್ದೇನೆ. ಬೆಳಗಿನ ಸಂದೇಶವನ್ನೇ ಈ ಗದ್ದೆಯ ಭಾಗವಾಗಿ ಯಾಕೆ ಎನ್ನುವಂಥ ಸಂದೇಶ ಅಂದರೆ ಪ್ರಾರ್ಥನೆ ಮಾಡಿಕೊಂಡು ಆಡ್ಕೊಳ್ಳೋದ್ರ ಮೂಲಕವಾಗಿ ಸಂದೇಶಕ್ಕೆ ನೇರವಾಗಿ ಹೋಗೋಣ. ಅಲ್ಲೊಬ್ಬ ತಮ್ಮ ತಂದೆ ನಿಮಗೆ ಸ್ತೋತ್ರ ಮಾಡ್ತಾರೆ. ನಮ್ಮ ಯಜಮಾನನೇ, ನಮ್ಮ ಗಂಡನೇ ನಿಮಗೆ ಸ್ತೋತ್ರ. ನೀನು ಕತ್ತೆ ನಮ್ಮನ್ನು ಎಲ್ಲ ಆಪತ್ತುಗಳಿಂದ ವಿಪತ್ತುಗಳಿಂದ ಬಿಡುಗಡೆ ಮಾಡಿ ನಡೆಸ್ತಾ ಬಂದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡು, ಒಬ್ಬೊಬ್ಬರನ್ನ ದೇವರಿಂದ ಜೀವನದಲ್ಲಿ ನಡೆಸು. ದೇವಾ, ನೀನು ಕರ್ತನ ಅದ್ಭುತವಾದ ತಲೆ ಆರೋಗ್ಯ ಮತ್ತು ಅದ್ಭುತವಾದ ತಲೆ ಔಷಧಿಯನ್ನು ಲೋಕಕ್ಕೆ ತಂದಿದ್ದೀನಿ, ನಿಮಗೆ ಸ್ತೋತ್ರ. ಇಂಥ ಅದ್ಭುತವಾದ ಔಷಧಿ ಲೋಕದಲ್ಲಿ ಯಾರು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದನ್ನು ನಾವು ಪಡ್ಕೊಂಡಿದ್ದೇವೆ. ಆದರೂ ನಾವು ಕರ್ತನೆ ರೋಗಿಗಳಾಗಿ ಅನೇಕ ಸಮಯದಲ್ಲಿ ಶೋಧನೆಗಳಲ್ಲಿ ಬಿದ್ದು ಹೋಗುವಂಥವರಾಗಿದ್ದೇವೆ. ನಮ್ಮನ್ನು ಆಶೀರ್ವಾದ ಮಾಡು, ನಮಗೆ ಪವಿತ್ರಾತ್ಮ ಅಭಿಷೇಕ ಮಾಡು, ಪವಿತ್ರಾತ್ಮ ದೀಕ್ಷೆ ಸ್ನಾನ ಮಾಡು. ನಿವಾರಿನ ಆತ್ಮನ ನಮಗೆ ಅನುಗ್ರಹಿಸು. ಧೈರ್ಯದ ಮಹಿಮೆಯ ಅದ್ಭುತವಾದ ಆತ್ಮನ ಅನುಗ್ರಹಿಸು. ಇಲ್ಲ ಸೈತಾನ ಶೋಧನೆಗಳಲ್ಲಿ ಜಯ ಕೊಟ್ಟಂತೆ ನಿನ್ನ ಆತ್ಮ, ಸೈತಾನನ್ನು ಗೆದ್ದಂತೆ ನಿನ್ನ ಆತ್ಮ, ಸೈತಾನಿಗೆ ತಕ್ಕ ಉತ್ತರವನ್ನು ಕೊಟ್ಟಂತೆ ನಿನ್ನ ಆತ್ಮ, ಆ ಆತ್ಮ ನಮಗೆ ಅನುಗ್ರಹಿಸಿ ಆಶೀರ್ವಾದ ಮಾಡು. ನಿನ್ನ ಮೈವನ್ನು ಜೊತೆಗಿರು. ಅಲ್ಲಿ ಕೇಳುವುದೇ ಇಲ್ಲಿ ಕೂತ್ಕೊಂಡ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನೀನು ಮೈವನ್ನು ಬೇಕಾಗಿ ಯೇಸು ಕ್ರಿಸ್ತನ ಅಧಿಕಾರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೆನ್, ಆಮೆನ್, ಆಮೆನ್. ನೀತಿ ಸೂರ್ಯನ ಬೆಕ್ಕೆ ಮೇಲೆ ನನಗೆ ಆರೋಗ್ಯ. ಅಲ್ಲೆಲೂಯಾ. ನೀತಿ ಸೂರ್ಯನಾದ ನಿನ್ನ ರೆಕ್ಕೆಯ ಮೇಲೆ
ದೇವರೇ ಯಾಕೆ ಅಂತಕ್ಕಂಥ ಈ ಸಂದೇಶ ದೇವರೇ ನಾವು 30 ಸಾರಿ 2ನೇ ಭಾಗವಾಗಿ ಕೇಳಿಕ್ಕಿದ್ದೇವೆ. ಆಶೀರ್ವಾದ ಮಾಡೋದಾಗಿರ್ತಕ್ಕಂಥ ಸಂಗತಿ ಅದ್ಭುತ ಅರ್ಥ ಮಾಡಿಕೊಳ್ಳದೆ ಕೃಪೆ ಅನುಗ್ರಹಿಸು. ನಿರ್ಮಯ ಒಂದು ಅದ್ಭುತವಾದ ಸಂದೇಶವೂ ಸರಿ, ಅವಾಗ ನಿಮ್ಮ ಬಂದಂಥ ಸಂದೇಶ ಅದ್ಭುತವಾದಂಥ ಔಷಧಿಯ ಸಂದೇಶ. ನಿಮಗೆ ಸ್ತೋತ್ರ ಸ್ವಾಮಿ. ಆ ಗಿಲ್ಯಾದಿರ್ತಕ್ಕಂಥ ಔಷಧಿ ದೇವರೇ ಇಲ್ಲಿ ನಾವು ನೋಡ್ತೇವೆ ಸ್ವಾಮಿ, ಆ ಔಷಧಿ ಇಲ್ಲಿ ನಮಗೆ ಬಂದಿದೆ. ನಿಮಗೆ ಸ್ತೋತ್ರ. ಅದ್ಭುತವಾದ ರೀತಿಯಲ್ಲಿ ಅದನ್ನು ಪವಿತ್ರಾತ್ಮನ ಸ್ವೀಕರಿಸಿ ಅನಾರೋಗ್ಯಗಳಿಂದ ಬಿಡುಗಡೆ ಹೊಂದಲಿಕ್ಕಾದಂಥ ಕೃಪೆಯನ್ನು ನಾವು ಈ ದಿನ ಗ್ರಹಿಸಿ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೆನ್. ದೇವರ ವಾಕ್ಯದಲ್ಲಿ ಬೆಳಿಗ್ಗೆ ನಾವು ನೋಡಿದೆವು ಏನು, ಮನುಷ್ಯರು ಸಂತೋಷವಾಗಿ ಸ್ವೇಚ್ಛೆಯಾಗಿರ್ಬೇಕಂತ ದೇವರನ್ನ ಅವರನ್ನು ನಿರ್ಮಿಸಿದನು. ಸಂತೋಷವಾಗಿ ಸ್ವೇಚ್ಛೆಯಾಗಿರ್ಬೇಕಂತ ದೇವರು ಮನುಷ್ಯನನ್ನ ನಿರ್ಮಿಸಿದನು. ತಂದೆ ಮಗನ ಮುಂದೆ ಇರುವಂತೆ, ತಂದೆ ತಾಯಿ ಮುಂದೆ ಮಕ್ಕಳು ಇರ್ತಾರಲ್ಲ ಆ ರೀತಿ ಇರುವುದಕ್ಕಾಗಿ ದೇವರು ನಮ್ಮನ್ನ ನಿರ್ಮಿಸಿದ್ದು. ಮತ್ತು ನಿನಗೆ ಗೊತ್ತಾದ ಆತ್ಮನು ನಿನಗಾಗಿ ಪ್ರತಿದಿನ ಮತ್ತು ಪ್ರತಿ ಕಾರ್ಯವನ್ನು ಸರಿಯಾಗಿ ಇರಬೇಕೆಂದು ಬಯಸ್ತಾನೆ. ಆತನ ತಂದೆ ತಾಯಿ ಬಯಸ್ತಾರಲ್ಲ ಮಗ ಯಾವ ರೀತಿ ಇರ್ಬೇಕಂತ, ಆ ರೀತಿ ದೇವರು ಕೂಡ ಪ್ರತಿ ಕಾರ್ಯದಲ್ಲಿ ಪ್ರತಿ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನಡ್ಕೋಬೇಕು ಇರಬೇಕಂತ ಕೂಡ ಬಯಸ್ತಾರೆ. ಆದರೆ ಜನ ಈ ಹೊಸ ಜನ್ಮ ನೋಡಿದ್ರೆ ಭಯಪಡ್ತಾರೆ. ಹೊಸ ಜನ್ಮ ನೋಡಿದ ಕೂಡ ಏನ್ ಮಾಡ್ತಾರೆ, ಅವರು ಭಯಪಡುವಾಗಿದ್ದ. ಹೊಸ ಜನ್ಮ ಬ್ಯಾಡ ಅಂತ, ಹಳೆ ಜನ್ಮ ಇರಲಿ ಅಂತ. ಹೌದು, ಹತ್ತಿರ ಬರ್ಬೇಕಂದ್ರೆ ಭಯಪಡ್ತಾರೆ. ಅಲ್ವೇ? ಯಾಕೆಂದ್ರೆ ಅದು ಅವರ ವಕ್ರವನ್ನೆಲ್ಲ ಅದು ಸರಿ ಮಾಡುತ್ತದೆ. ಅವರಲ್ಲಿ ವಕ್ರ ಇರ್ತದಲ್ಲ ಅದನ್ನೆಲ್ಲ ಸರಿ ಮಾಡ್ತದೆ. ಅದಕ್ಕೆ ಸರಿ ಹೋಗ್ಲಿಕ್ಕೆ ಇಷ್ಟಿಲ್ಲ ಜನರಿಗೆ. ಹೊಸ ಜನ್ಮ ಏನ್ ಮಾಡುತ್ತೆ, ಮನಸ್ಸಿರ್ತಕ್ಕಂಥ ವಕ್ರತೆಯನ್ನ ಆ ಅಶುದ್ಧತ್ವನ್ನ ತೆಗೆದಾಕುತ್ತೆ. ಅದು ಅವರಿಗೆ ಬೇಕಾಗಿಲ್ಲ. ಅಲ್ಲಿಯ ಇದು ನಿನ್ನನ್ನು ಬಿಂಡ ನಾಟ್ಯವನ್ನು ಮಾಡಲು ಬಿಡುವುದಿಲ್ಲ. ಅಲ್ಲಿಯ ಬಿಂಗನಾಟ್ಯಗಳು ಮಾಡಕ್ಕೆ, ಡ್ಯಾನ್ಸ್ ಮಾಡಕ್ಕೆ, ಚಿಲ್ಲರೆ ಕೆಲಸ ಮಾಡಕ್ ಬಿಡಲ್ಲ. ಅಲ್ಲಿಯ ಇನ್ನು ಪ್ರತ್ಯೇಕ ಕೂಟಗಳಿಗೆ ಹೋದಂತೆ ನಿನ್ನನ್ನು ಮನೆಯಲ್ಲೇ ಇರಲು ಬಿಡುವುದಿಲ್ಲ. ಅಲ್ಲಿಯ ಪ್ರತ್ಯೇಕ ಕೂಟಗಳೇನಿದ್ರು ಮನೆಯಾಗಿರಕ್ ಬಿಡಲ್ಲ, ಹೋಗಂತ ಹೇಳ್ತದೆ. ಇಂಥವ್ರು ಹೊಸ ಜನ್ಮ ಮಾಡ್ತದೆ. ಕೂಟಗಳಿಗೆ ಹೋಗ್ಬೇಕು, ಮನೆಯಲ್ಲಿ ಇರಂಗಿಲ್ಲ. ಕೂಟ ನಡೀತಾ ಇದ್ರು ಕೂಡ, ನಡೀತಾ ಇದ್ರು ಕೂಡ ಮನೆಗೆ ಇಷ್ಟ ಆಗಲ್ಲ. ಹೊಸ ಜನ್ಮ ಇದ್ರೆ ಅಲ್ಲಿಯ ಮನೆಯಲ್ಲಿ ಇರೋದಕ್ಕೆ ಅದು ಬಿಡಲ್ಲ. ಮತ್ತೆ ಹಾಲಿವುಡ್, ಬಾಲಿವುಡ್, ಟಾಲಿವುಡ್ ಅಲ್ಲಿಯ ತೋರಿಸುವ ಹುಚ್ಚು ಕಾರ್ಯಕ್ರಮಗಳು, ಅಸ್ಥಿರವಾದಂತ ಇಂಥ ಕಾರ್ಯಕ್ರಮ ನಾವು ನೋಡಕ್ ಹೋಗಲ್ಲ. ಅಲ್ಲಿಯ ಟಿವಿ ಮೇಲೆ ಪ್ರೀತಿಯಾದ ಕಾರ್ಯಕ್ರಮಗಳು, ಅಸಹ್ಯ ಜೋಕುಗಳು, ಅಲ್ಲಿಯ ನೀನು ನೋಡದಂತೆ ಅದು ನಿನ್ನನ್ನು ತಡೆಯುತ್ತದೆ. ಅಲ್ಲಿಯ ಅಲ್ಲವೇ? ನಿನ್ನ ಕೂದಲು ಉದ್ದವಾಗಿ ನೇರವಾಗಿ ಬೆಳೆಯುವಂತೆ ಅದು ನಿನ್ನನ್ನು ಮಾಡುತ್ತದೆ. ಅಲ್ಲಿಯ ಕಟ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಅದು ನಿನ್ನನ್ನು ಒಬ್ಬ ಸಭ್ಯವಾದ ಸಂಸ್ಕಾರವುಳ್ಳ ಸ್ತ್ರೀಯಾಗಿ ಮಾಡುತ್ತದೆ. ಅಲ್ಲವೇ? ಅದಕ್ಕಾಗಿ ಇಷ್ಟ ಇಲ್ಲ ಜನರಿಗೆ ಕಟ್ ಮಾಡ್ಕೊಂಡು ಇರಕ್ಕೆ ಇಷ್ಟ. ಸಭಾ ಹಿರಿಯನಾಗಿ ಇದ್ದು ಸಿಗರೆಟ್ ಸೇದುವುದು, ಕಳ್ಳತನ ಮಾಡುವುದು ಎಂಬುದನ್ನು ನೀನು ಮಾಡದೇ ಇರುವಂತೆ ಅದು ನಿನ್ನನ್ನು ಮಾಡುತ್ತದೆ. ಅಲ್ಲಿಯ ಮತ್ತೆ ಅದು ನಿನ್ನನ್ನು ಒಬ್ಬ ಪ್ರತ್ಯೇಕತೆ ಇರುವವನಾಗಿ ಮಾಡುತ್ತದೆ. ಯಾವುದು ಹೊಸ ಜನ್ಮ ಅದು ನಿನ್ನನ್ನು ಪರಿಶುದ್ಧ ಮಾಡಿ ನಿನಗೆ ರಕ್ಷಣೆಯನ್ನು ಕೊಡುತ್ತದೆ. ಲೋಕದಲ್ಲಿರುವ ಯಾವುದು ನೀನು ಹೊಂದಿದ ರಕ್ಷಣೆಯನ್ನ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೆಲ್ಲೂಯ. ಅದಕ್ಕೆ ನಿನ್ನ ರಕ್ಷಣೆಗೆ ಸಮಾನವಾದದ್ದು ಲೋಕದಲ್ಲಿ ಏನೂ ಇಲ್ಲ. ಯಾಕೆಂದ್ರೆ ನಿನ್ನಲ್ಲಿ ಯಾವುದೋ ನಡೆದಿದೆ, ಅದು ನಿನಗೆ ಮಾತ್ರ ತಿಳಿದಿದೆ. ಆ ಹೊಸ ಜನ್ಮದ್ದು ಆ ದೇವರ ಸಂಗತಿ ನಿನಗೆ ಮಾತ್ರ ತಿಳಿದಿರುವಂಥ ಸಂಗತಿ ಆಗಿದೆ. ಈಗ ಸ್ವಲ್ಪ ಹೊತ್ತು ನಂತರ ನಾನು ಹೇಳಿದಂತೆ, ಯಾವಾಗ ದೇವರು ಮನುಷ್ಯನಿಗೆ ಔಷಧಿ ಕಂಡುಹಿಡಿಯಕ್ಕೆ ದೇವರು ಅವಕಾಶ ಕೊಟ್ಟು ಅವನು ಮಾಡೋದಿರೋದ್ರೆ ಅದು ನಿವಾರಣೆ. ಅವನೇನು ಮಾಡ್ತಾನೆ, ನಿವಾರಣೆಯನ್ನು ರೋಗ ಬಂತ ಅಂದ ಕೂಡಲೇ ಒಂದು ನಿವಾರಣೆ ಅನ್ನೋದನ್ನ ಮನುಷ್ಯ ಕಂಡುಕೊಳ್ತಾನೆ. ಅವರು ಒಂದು ರೋಗ ಇಂಥದ್ದೆಂದು ನಿರ್ಧರಿಸಿದಾಗ ಅದನ್ನು ಹೇಗೆ ನಾಶ ಮಾಡಬೇಕೆಂಬ ಪ್ರಕ್ರಿಯೆಯನ್ನು ಮೊದಲು ಹಂದಿ ಮೇಲೆ ಪ್ರಯೋಗ ಮಾಡ್ತಾರೆ. ಬೆಳಿಗ್ಗೆ ನೋಡಿದ್ವಲ್ಲ, ಅದು ಅದರ ಕೆಲಸ ಮಾಡಿ ಚೆನ್ನಾಗಿ ಬದುಕ್ತಂದ್ರೆ ಮತ್ತೆ ಮಾನವನಿಗೆ ಕೊಡ್ತಾರೆ. ಅಲ್ಲಲ್ಲಿಯ ಇಲ್ಲಾಂದ್ರೆ ಕೊಡಲ್ಲ. ಈ ರಾತ್ರಿ ನಾನು ಹೇಳುತ್ತಿರುವ ಈ ಔಷಧಿ ಇದು ಗಿಲ್ಯಾದಿನ ಮದ್ದು. ಮಾನವನಿಗೆ ಕೈಗೆ ಸಿಕ್ಕುವಂತೆ ಮಾಡಲು ಆತನು ಒಂದು ಹಂದಿಯನ್ನು ಆರಿಸಿಕೊಳ್ಳಿಲ್ಲ ಪ್ರಯೋಗ ಮಾಡಲಿಕ್ಕೆ. ಈ ಔಷಧಿ ತಯಾರು ಮಾಡಿ ಈ ಔಷಧಿಯನ್ನು ಪ್ರಯೋಗ ಮಾಡಲಿಕ್ಕೆ ಒಂದು ಹಂದಿಯನ್ನು ಆರಿಸಿಕೊಳ್ಳಿಲ್ಲ. ಆದರೆ ತಾನೇ ಸ್ವತಃ ಇಳಿದು ಬಂದು ಮಾಡಿದನು. ಆತನು ಬರಬೇಕಾದ ಏಕೈಕ ಮಾರ್ಗ ಯಾವುದಂದ್ರೆ, ಸ್ವತಃ ಆತನೇ ಮಗನ ರೂಪದಲ್ಲಿ ಶರೀರ ಧರಿಸಿ ನಮ್ಮ ಮಧ್ಯೆ ವಾಸಿಸಿ
ಮರಣದ ಮುಳ್ಳನ್ನು ಮುರಿದಾಕಿದನು. ಸತ್ತು ಹೋಗುವುದಕ್ಕೆ ಆತನು ಬಂದನು. ಅಲ್ಲಲ್ಲಿಯ ಮರಣದ ಮುಳ್ಳನ್ನು ಮುರಿದು ಹಾಕೋದಕ್ಕೆ ಆತನೇ ಶರೀರಧಾರಿಯಾಗಿ ಬಂದನು. ಯಾವುದೋ ಇನ್ನೊಬ್ಬರ ಮೇಲೆ ಔಷಧಿ ಪ್ರಯೋಗ ಮಾಡಿಲ್ಲ, ಆತನೇ ಔಷಧಿಯಾಗಿ ಆತನ ಮೇಲೆ ಪ್ರಯೋಗ ಮಾಡಿಕೊಂಡು ಈ ಲೋಕಕ್ಕೆ ರೂಪ ತಾಳಿ ಬಂದನು, ಶರೀರದರ್ಶಿ. ಅಲ್ಲಲ್ಲಿಯ ಸತ್ತು ಹೋಗೋದಕ್ಕೆ ಆತನು ಬಂದನು. ಆತ್ಮವಾಗಿರುವಾಗ ಆತನು ಮರಣಿಸಲು ಸಾಧ್ಯವಿಲ್ಲ. ಆತ್ಮ ಮರಣ ಹೊಂದಕ್ಕೆ ಸಾಧ್ಯ ಇಲ್ಲ. ಅದು ಆತ್ಮ ನಿತ್ಯತ್ವದ್ದು. ಆದ್ರೆ ಶರೀರ ಇದ್ರೆ ಸಾವಿರ್ತದೆ. ಅದಕ್ಕೆ ಶರೀರದರ್ಶಿ ಬಂದು ನಮಗೋಸ್ಕರ ಸತ್ತು ಹೋಗೋದಕ್ಕಾಗಿ ಅದಕ್ಕೆ ಆತನೇ ಸ್ವತಃ ಮಾನವ ರೂಪ ಧರಿಸಿ ಮರಣಿಸಿದನು. ಅದಕ್ಕೆ ಆತನು ಒಂದು ಶರೀರವನ್ನು ನಿರ್ಮಿಸಿಕೊಂಡನು. ಅದರ ಹೆಸರೇ ದೇವರ ಮಗನಾದ ಯೇಸು ಕ್ರಿಸ್ತನು. ಅದರ ಹೆಸರೇ ಮನುಷ್ಯನಾದ ಯೇಸು ಕ್ರಿಸ್ತನು ಅಥವಾ ದೇವರ ಮಗನಾದ ಯೇಸು ಕ್ರಿಸ್ತನು. ದೇವರು ಆ ಶರೀರದಲ್ಲಿ ವಾಸಿಸಿ ಮನುಷ್ಯನ ಪಾಪವನ್ನು ಪರಿಹರಿಸುವುದಕ್ಕೆ ಭೂಮಿ ಮೇಲೆ ಇಮ್ಮಾನುವೇಲನಾಗಿ ತನ್ನನ್ನು ತಾನು ಪ್ರಕಟಿಸಿಕೊಂಡನು. ರಕ್ತ ಮಾಂಸದಲ್ಲಿ ಆತನು ಪಾಲುಗಾರನಾಗುವುದಕ್ಕೆ ಕಾರಣ ಅದೇ ಆಗಿದೆ. ಮರಣದ ಮುಳ್ಳನ್ನು ಮುರಿಯುವುದಕ್ಕೆ, ಪಾಪವನ್ನು ಪರಿಹರಿಸುವುದಕ್ಕೆ, ಭೂಮಿ ಮೇಲೆ ಬರಲಿಕ್ಕೆ, ಇಮ್ಮಾನುವೇಲನಾಗಿ ಬರಲಿಕ್ಕೆ ಕಾರಣ ಅದೇ. ರಕ್ತ ಮಾಂಸ ಶರೀರದಲ್ಲಿ ಬರಲಿಕ್ಕೆ ಕಾರಣ ಏನು? ಪಾಪವನ್ನು ಪರಿಹಾರ ಮಾಡಲಿಕ್ಕೆ. ಅಲ್ಲಲ್ಲ, ಕೆಲವರು ಅಂತಾರೆ ಆತನು ಯಹೂದ್ಯನಂತ. ಕೆಲವರು ಅಂತಾರೆ ಆತನು ಯಹೂದ್ಯ ಅಂತ. ಆತನು ಯಹೂದ್ಯನಲ್ಲ. ಕೆಲವರು ಅಂತಾರೆ ಆತನು ಅನ್ಯನು ಅಂತ. ಆತನು ಅನ್ಯನೂ ಅಲ್ಲ. ಆತನು ಅನ್ಯನೂ ಅಲ್ಲ, ಸಾಕ್ಷಾತ್ ದೇವರೇ ಆಗಿದ್ದ. ಆತ ಅನ್ಯನೂ ಅಲ್ಲ, ಆತನು ಯಹೂದ್ಯನಲ್ಲ, ಯಾವ ಜನಕ್ಕೂ ಸಂಬಂಧಪಟ್ಟವಲ್ಲ, ಯಾರಿಗೂ ಯಾವ ಜಾತಿಗೆ ಸಂಬಂಧಪಟ್ಟವಲ್ಲ. ಆತನು ಸಾಕ್ಷಾತ್ ದೇವರಾಗಿದ್ದ. ದೇವರಿಗಿಂತ ಕಡಿಮೆ ಆದವನಲ್ಲ. ನಾವು ದೇವರ ರಕ್ತದಲ್ಲಿ ರಕ್ಷಿಸಲ್ಪಟ್ಟಿದ್ದೇವೆ ಎಂದು ಸತ್ಯವೇದ ಹೇಳುತ್ತದೆ. ದೇವರಿಗಿಂತ ಸ್ವಲ್ಪ ಕಡಿಮೆ ಅಲ್ಲ, ದೇವರೇ ಅಂತ ನಾವು ನೋಡ್ತೇವೆ. ಅಲ್ಲಯ್ಯ, ದೇವರ ರಕ್ತದಲ್ಲಿ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಅಂತ ನೋಡ್ತೇವೆ. ಪುರುಷರಿಂದ ರಕ್ತವು ಬಿಡುಗಡೆಯಾಗುವುದೆಂದರೆ ನಮಗೆ ಗೊತ್ತು. ಪುರುಷನ ರಕ್ತದಲ್ಲಿ ಹಿಮೋಗ್ಲೋಬಿನ್ ಜೀವ ಕಣ ಬಿಡುಗಡೆ ಆಗುತ್ತದೆ. ಅದು ಸ್ತ್ರೀ ಅಂಡದೊಳಗೆ ಫಲವತ್ತತೆ ಆಗುತ್ತದೆ. ಅದು ವಾಸ್ತವವಾಗಿ ಅಲ್ಲಿ ನಾನು ಇದುವರೆಗೂ ಅದನ್ನ ಹೇಳಿದೆ. ಅದೇನೆಂದ್ರೆ ವಸಂತ ಕಾಲದಲ್ಲಿ ತಾಯಿ ಪಕ್ಷಿ ಗೂಡು ನಿರ್ಮಿಸಿಕೊಂಡಾಗ, ಅಲ್ಲಿಯ ವಸಂತ ಕಾಲದಲ್ಲಿ ತಾಯಿ ಗೂಡು ಪಕ್ಷಿ ಗೂಡನ್ನು ನಿರ್ಮಿಸಿಕೊಂಡು ತತ್ತಿರ್ತದೆ ಅದರೊಳಗೆ, ಅಲ್ಲೇ ಗೂಡೊಳಗೆ ತುಂಬಾ ತತ್ತಿ ಇಟ್ಟು ಸರಿ ಹೋಗುವುದಿಲ್ಲ. ಅದು ಎಷ್ಟು ಸಹನೆಯಿಂದ ಅವುಗಳ ಮೇಲೆ ಇದ್ದು ಅವುಗಳಿಗೆ ಕಾವು ಕೊಡಬೇಕು ನೋಡ್ರಿ. ತುಂಬಾ ತತ್ತಿಡಲ್ಲಂತೆ, ಗೂಡು ಎಷ್ಟಿರುತ್ತೆ ಅಷ್ಟೇ ತತ್ತಿ ಇಟ್ಕೊಂಡು ಚೆನ್ನಾಗಿ ಕಾವು ಕೊಟ್ಟು ಅವು ಬೆಳೆಯುವವರೆಗೂ ಎಷ್ಟು ಕಷ್ಟಪಡ್ತಂತ ಗೂಡಿನಲ್ಲಿ, ಸಣ್ಣ ಗೂಡಿನಲ್ಲಿ. ಅಲ್ಲಿ ಗುಬ್ಬಿ ಅಲ್ಲಿಯ ಪಕ್ಷಿ ವಸಂತ ಕಾಲದಲ್ಲಿ ಅಲ್ಲಿಯ ಎಷ್ಟೋ ಕಷ್ಟಪಟ್ಟು ಅಲ್ಲಿ ಕೂತಿರಬೇಕು. ಹಾಗೆ ಇದ್ದ ನಂತರ ಅದು ತನ್ನ ಸತ್ವವನ್ನೆಲ್ಲ ಕಳೆದುಕೊಳ್ತದೆ. ಆಗ ಅಲ್ಲಿ ಗೂಡಿ ಮೇಲೆ ಕುಂತಾಗ ಅದೆಲ್ಲ ಶಕ್ತಿ ಎಲ್ಲ ಕಳ್ಕೊಳ್ತದ. ತಾಯಿ ಕಳ್ಕೊಳ್ತದ, ಊಟ ಮಾಡಕ್ ಹೋಗಲ್ಲ, ಎಲ್ಲಿ ಊಟ ಇರಲ್ಲ, ಶಕ್ತಿ ಎಲ್ಲ ಹೋಗಿರ್ತದೆ. ಅಲ್ಲಲ್ಲಿಯ ಅಲ್ಲಲ್ಲಿಯ ಆಗಿದ್ದ ನಂತರ ಅದು ತನ್ನ ಸತ್ವನೆಲ್ಲ ಕಳ್ಕೊಳ್ತದೆ. ಆಗ ಕನಿಷ್ಠ ಆರಲಾರದಂತ ಪರಿಸ್ಥಿತಿಗೂ ಬರ್ತದೆ ಅದು. ಅಲ್ಲಲ್ಲಿಯ ಕಾವು ಕೊಡದೆ ಮರಿಗಳನ್ನು ಚೆನ್ನಾಗಿ ಬೆಳೆಸ್ತದೆ. ಅಲ್ಲಲ್ಲಿಯ ಕಾವು ಕೊಟ್ಟ ಮೇಲೆ ಮರಿಗಳ ಮೇಲೆ ಚೆನ್ನಾಗಿ ಬೆಳೆಸ್ತದೆ, ಅವ್ರು ಕಾಪಾಡ್ತದೆ. ನಂಬಿಕೆಯಿಂದ ಅವುಗಳಲ್ಲಿ ಅವ್ರ ಜೊತೆ ಇರ್ತದೆ. ಅಲ್ಲಲ್ಲಿಯ ಅದು ಅಲ್ಲಲ್ಲಿಯ ಅದು ಲೆಕ್ಕಕ್ಕೆ ಬರುವುದಿಲ್ಲ. ಅದು ಎಲ್ಲ ಪ್ರೀತಿ. ಅದರ ಕಾವು ಕೊಟ್ಟದ್ದು, ಶಕ್ತಿನಾಗಿದ್ದು, ಆರ್ಲಿಕ್ಕೆ ಕಷ್ಟಪಡೋ, ಆರ್ಲಿಕ್ಕೂ ಶಕ್ತಿ ಇಲ್ಲದಂತಾಗಿದ್ದು, ಇದೆಲ್ಲ ಪ್ರೀತಿಯಿಂದ ಅದು ಮಾಡಿದ್ದದು. ಅಲ್ಲಲ್ಲಿಯ ಅದು ಕಾವು ಕೊಡಬೇಕೆಂದ್ರೆ ಅದರ ಜೊತೆಗೆ ಅದು ಇರಬೇಕು. ಕಾವು ಬೇಕಂದ್ರೆ ಅದರಲ್ಲಿ ತತ್ತಿ ಜೊತೆಗೆ ಇರ್ಬೇಕಾದ್ರೆ ಪಕ್ಷಿ, ಆಗಲೇ ತತ್ತಿಗಳು ಫಲ ಬರುತ್ತವೆ. ತತ್ತಿಗಳು ಫಲ ಬರೋದು ಅವಾಗಲೇ. ಅಲ್ಲಲ್ಲಿಯ ಹಾಗೆ ನಡೆಯುವುದಿಲ್ಲವಾದ್ರೆ ಅವು ಅಲ್ಲಿ ಬಿದ್ದು ನಾಶವಾಗ್ತವೆ. ಆ ರೀತಿ ಪಕ್ಷಿ ಆ ರೀತಿಯಲ್ಲಿ ಕೂತ್ಕೊಂಡು ಕಾವು ಕೊಡಕ್ಕೆ ಇಷ್ಟ ಇಲ್ಲ ಅಂದ್ರೆ ತತ್ತಿಗಳು ಏನಾಗ್ತವೆ? ನಾಶ ಆಗುತ್ತೆ. ಅಲ್ಲವೇ ನಮ್ಮ ಕೂಟಗಳ ಪರಿಸ್ಥಿತಿ ಹಾಗೇ ಇದೆ. ಇಂದು ನಮ್ಮ ಕೂಟಗಳು, ಕಾನ್ಫರೆನ್ಸ್ಗಳು ಪರಿಸ್ಥಿತಿ ಕೂಡ ಅದೇ ಆಗಿದೆ. ಯಾವುದನ್ನು ಹೊಂದುವುದಕ್ಕೆ ನಾವು ಅವುಗಳನ್ನು ಮಾಡುತ್ತೇವೆ. ಮಕ್ಕಳು ಗುಂಪು ಮತ್ತು ಪುಕ್ಕಲ ಪ್ರಸಂಗಿಗಳು ಹೊಂದಿರುವುದಕ್ಕೆ ಅವುಗಳನ್ನು ನಾವು ನಡೆಸುತ್ತೇವೆ. ಅಲ್ಲವೇ ಪುಕ್ಕಲು ಜನ ಪ್ರಸಂಗಿಗಳು ಹೊಂದಿದ್ದಾರೆ, ಅಂಥವರೆಲ್ಲ ಈ ಕೂಟಗಳು ನಡೆಸಿದ್ರೆ ಹಿಂಗೆ ಇದೇ ರೀತಿ ಆಗ್ತದೆ. ಇದೇ ನಾಚಿಕೆ ವಿಷಯ. ಅಂತಹ ಪ್ರಸಂಗಗಳಿಗೆ ಅಲ್ಲಿ ಬಂದು ತಾವು ಅಭ್ಯಾಸಿಸಿದ ಮೇಧಸ್ಸನ್ನು ಮತ್ತು ತಮ್ಮ ಮಾತಾಡಿದ್ದನ್ನು ಹಿಡಿದು ಜನರನ್ನು ಗೊಂದಲ ಮಾಡುವರು. ಅಲ್ಲಲ್ಲಿಯ ಜನರು ಏನ್ ಮಾಡ್ತಾರೆ? ಗೊಂದಲ ಮಾಡ್ತಾರೆ.
ಇಂದು ನಮಗೆ ಅವಶ್ಯ ಏನು? ನಮ್ಮ ಗೂಡು ತುಂಬಾ ಇರುವ ತತ್ತಿ ನಾಶವಾಗಿ ಹೋಗ್ತವೆ. ಅದರಲ್ಲಿ ನಾವು ಈ ತರ ಮಾಡೋದ್ರಿಂದ ಕುಕ್ಕಂತರಿಂದ ಬೋರಿಸೋದ್ರಿಂದ ಗಟ್ಟಿಯಾಗಿ ಬೋರಿಸ್ತಾ ಇರೋದ್ರಿಂದ ಅಲ್ಲಿ ತತ್ತಿ ಏನಾಗ್ತವೆ? ನಾಶ ಆಗ್ತವೆ. ನಮ್ಮ ಗೂಡುಗಳು ಶುಭ್ರಪಡಿಸುವ ಕಾಲವನ್ನು ನಮಗೆ ಇಂದು ಎಷ್ಟೋ, ನಮ್ಮ ಗೂಡುಗಳನ್ನು ಶುಭ್ರಪಡಿಸುವಂಥದ್ದು ಎಷ್ಟೋ ನಮಗೆ ಅವಶ್ಯವಾಗಿದೆ. ಅಲ್ಲೆಲ್ಲೂಯಾ. ಅಲ್ಲಿಂದ ಕೆಲಸಕ್ಕೆ ಬಾರದನ್ನು ಹೊರಗೆ ಹಾಕ್ಬೇಕು. ಸಭೆಯಿಂದ ಕೆಲಸಕ್ಕೆ ಬಾರದಲ್ಲಿ ಏನ್ ಮಾಡ್ಬೇಕು? ಕೆಟ್ಟತನ ಹೊರಗೆ ಹಾಕ್ಬೇಕು. ಅಲ್ಲಿನ ಸ್ತ್ರೀ ಪುರುಷರು ಪರಿಶುದ್ಧತೆಯಲ್ಲಿ ತುಂಬಿರ್ಬೇಕು. ಜೊತೆಗಾರರಾಗಿ ಯೇಸು ಕ್ರಿಸ್ತನಿಗೆ ಭೇಟಿ ಆಗ್ಬೇಕು, ಒಂದಾಗ್ಬೇಕು. ಆತನು ಕೊಡುವ ಪವಿತ್ರಾತ್ಮ ದೀಕ್ಷಾಸ್ಥಾನ ಆತ್ಮ ಪರಿಪೂರ್ಣರಾಗಿ ಜೀವಿಸಬೇಕು. ಅದು ನಿಜ. ಈ ಪ್ರಕ್ರಿಯೆ ನಡೆದರೆ ನಮ್ಮ ಕೂಟಗಳು ಪ್ರಭಾವವಾಗಿ ಬದಲಾಗ್ತವೆ. ಇಲ್ಲದ್ರೆ ಏನು ಬದಲಾಗಲ್ಲ. ಅಲ್ವೇ? ಕೂಟಗಳಿಗೆ ಜೀವ ಬರ್ತದೆ. ಹೌದು, ಔಷಧಿ ನೋಡುವವರು ಕೂಡ ಭಯಪಡ್ತಾರೆ. ನಮ್ಮನ್ನು ನೋಡೋರು ಕೂಡ ಏನ್ ಮಾಡ್ತಾರೆ? ಭಯಪಡ್ತಾರೆ. ದೇವಕುಮಾರ ಅಂತ ಯೇಸು ಕ್ರಿಸ್ತನು ಜನಿಸಿದಾಗ ಅದರಲ್ಲಿ ಕೆಲವರು ಹೀಗೆ ಅಂದ್ರು. ಯೇಸು ಕ್ರಿಸ್ತನು ಜನಿಸಿದಾಗ ಹೀಗೆ ಅಂದ್ರು, ಒಳ್ಳೆಯದು, ಆತನು ಮರಿಯಳ ಅಂಡವಾಗಿದ್ದನು. ಯೇಸು ಕ್ರಿಸ್ತನಿಗೆ ಏನಾದ್ರು ಮರಿಯಳ ಅಂಡವಾಗಿದ್ದಂದ್ರು. ಆತನು ಮರಿಯಳ ಅಂಡವಾಗಿರಲಿಲ್ಲ. ಸ್ವತಃ ಮರಿಯಳು ತನ್ನೊಳಗೆ ನಾಳದೊಳಗಿಂತ ಗರ್ಭ ಚೀಲದೊಳಗೆ ತನ್ನ ಅಂಡವನ್ನು ಬಿಡುಗಡೆ ಮಾಡುವುದಾದರೆ ಅಲ್ಲಿ ಸ್ಪರ್ಶ ಇರಬೇಕಾಗುತ್ತೆ. ಅದಕ್ಕೆ ದೇವರು ಕೆಲಸ ಮಾಡುವ ಅವಶ್ಯಕತೆ ಇಲ್ಲದೆ ಹೋಗುತ್ತೆ. ಆದರೆ ಆತನ ಪಾತ್ರ ಏನು ಅಲ್ಲಿ ಇರೋದಿಲ್ಲ. ಅಲ್ಲೆಲ್ಲೂಯಾ. ಸೃಷ್ಟಿಕರ್ತನ ದೇವರು ಕನ್ಯಾಮರಿಯನ್ನು ಆರಿಸಿಕೊಂಡು ಆಕೆ ಗರ್ಭದಲ್ಲಿ ಜೀವಾಣುವನ್ನು ಸೃಷ್ಟಿಸಿ ಇಮ್ಮಾನುವೇಲ್ ಎಂಬ ನಾಮದ ಒಬ್ಬ ನರನನ್ನು ತೆಗೆದುಕೊಂಡು ಬಂದನು. ನಾವು ಮಾನವ ಸಹಾಯ ಇಲ್ಲದೆ ಸಾಕ್ಷಾತ್ ದೇವರೇ ಶರೀರಧಾರಿಯಾದ, ಮಾನವ ಸಹಾಯ ಇಲ್ಲದೆ ಸಾಕ್ಷಾತ್ ದೇವರೇ ಏನಾದ ಶರೀರಧಾರಿಯಾದ. ಮೊದಲು ಮಾನವನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು ಆತನೇ ಆಗಿದ್ದರು. ಆತನೇ ಮಾನವನನ್ನು ಮೊದಲು ಸೃಷ್ಟಿ ಮಾಡಿದ, ಆತನೇ ಶರೀರಧಾರಿಯಾಗಿ ಬಂದ. ಆತನಲ್ಲಿದ್ದನು, ಆತನಲ್ಲಿ ನಿಂತನು. ಹೌದು, ಅಲ್ಲೆಲ್ಲೂಯಾ. ಔಷಧಿನ ತೆಗೆದುಕೊಳ್ಳುವ ನಿಮಿತ್ತ ಆತನು ಅದನ್ನು ಮಾಡಿದನು. ಔಷಧಿ ನಮಗೆ ಕೊಡ್ಲಿಕ್ಕಾಗಿ ಆತನು ಅದನ್ನು ಮಾಡಿದನು. ರೋಗ ನಾಶ ಮಾಡುವ ಯಾವ ಒಳ್ಳೆ ವೈದ್ಯನಾದರೂ ಅಥವಾ ಯಾವ ಶಾಸ್ತ್ರಜ್ಞನಾದರೂ ಏನು ಮಾಡುವನು? ಅವರಲ್ಲಿ ಕೆಲವು ಮಂದಿ ಒಂದು ಕೈದಿ ಗುಂಪಿನ ಹತ್ತಿರ ಹೋಗಿ ಕೈದಿಗಳಿಗೆ ಏನ್ ಮಾಡ್ತಾರಂತೆ? ಇಂಜೆಕ್ಷನ್ ಕೊಡ್ತಾರಂತೆ. ಅಲ್ಲಿ ಕೈಯಲ್ಲಿ ಆರಿಸಿಕೊಂಡು ತಾವು ಕಂಡುಕೊಂಡ ಮದ್ದನ್ನು ಔಷಧಿಯನ್ನು ಪ್ರಯೋಗಿಸ್ತಾರೆ ಕೈದಿಗಳ ಮೇಲೆ. ಅಲ್ಲಲ್ಲಿಯ ಕೈದಿಗಳ ಮೇಲೆ ಮಾಡ್ತಾರೆ, ಅವರು ಪ್ರಯೋಗಿಸ್ತಾರೆ. ಅವರಿಗೆ ಯಾವುದಾದ್ರೂ ಹಾನಿ ಉಂಟಾಗದಿದ್ದರೆ ಅವರು ಸಫಲರಾಗ್ತಾರೆ. ಅಲ್ಲಲ್ಲಿಯ ಕೈದಿ ಆ ಮದ್ದನ್ನು ತೆಗೆದುಕೊಳ್ಳುವುದಕ್ಕೆ ಇಷ್ಟಪಡುವುದಾದ್ರೆ ಆತನು ಸ್ವಇಚ್ಛೆಯಾಗಿ ಹೋಗ್ಬೋದು. ಅಲ್ಲಲ್ಲಿಯ ಔಷಧಿ ಕೊಟ್ರೆ ಆತನು ಸ್ವಇಚ್ಛೆಯಾಗಿ ಏನ್ ಮಾಡ್ಬೋದು? ಹೋಗ್ಬೋದು. ಕೈದಿ ಅದಕ್ಕಾಗಿ ಎದುರು ನೋಡ್ತಾ ಇರ್ತಾರೆ. ಅಲ್ಲಿ ಔಷಧಿ ತೆಗೆದುಕೊಳ್ಳಕನೆ ಕೈದಿಗಳು ಏನ್ ಮಾಡ್ತಾರಂತೆ? ಜೈಲೊಳಗೆ ಎದುರು ನೋಡ್ತಾರಂತೆ. ಯಾರು ನಮ್ಮ ಮೇಲೆ ಪ್ರಯೋಗ ಮಾಡಿದಂತೆಗೆ ಸತ್ತವರು ಸಾಯ್ಬೋದು, ಅಥವಾ ಬಿಡುಗಡೆ ಆದ್ರೂ ಬಿಡುಗಡೆ ಆಗ್ಬೋದು. ಅಲ್ಲಲ್ಲಿಯ. ಆದರೆ ನಿನಗೆ ಗೊತ್ತಾ, ತನ್ನ ಸ್ವಂತ ಔಷಧಿ ವಿಷಯದಲ್ಲಿ ದೇವರು ಎಷ್ಟು ಅಲ್ಲಲ್ಲಿಯ ಅದಕ್ಕಾಗಿ ಎದುರು ನೋಡ್ತಾರೆ. ವೈದ್ಯ ಕೂಡ ಅಲ್ಲಿ ಔಷಧಿ ಕುರಿತು ಸ್ವಲ್ಪ ಭಯಪಡ್ತಾರೆ ಕೊಡೋದಕ್ಕೆ. ಆದ್ರೆ ನಿಮಗೆ ಗೊತ್ತಾ, ತನ್ನ ಸ್ವಂತ ಔಷಧಿ ವಿಷಯದಲ್ಲಿ ದೇವರು ಎಷ್ಟು ಅಲ್ಲಲ್ಲಿಯ ಮಾತ್ರವೂ ಭಯಪಡುವುದಿಲ್ಲ. ತನ್ನ ಸ್ವಂತ ಔಷಧಿ ವಿಷಯದಲ್ಲಿ ದೇವರು ಎಷ್ಟು ಮಾತ್ರಕ್ಕೂ ಭಯಪಡೋದು. ಯಾಕಂದ್ರೆ ಒರಿಜಿನಲ್ ಔಷಧಿ ಅಲ್ಲಿ ದೇವರು ಎಷ್ಟು ಮಾತ್ರ ಭಯಪಡುವುದಿಲ್ಲ. ಅಲ್ಲಿಯ ಯೋರ್ದನ್ ನದಿ ಹತ್ತಿರ ಒಬ್ಬ ನಿಂತಿದ್ರು. ಸಾಯಂಕಾಲ ಯೋಹಾನ ಔಷಧಿ ಅಲ್ಲಿ ಬಿದ್ದಾಗ ಆಕಾಶದಿಂದ ಪಾರಿವಾಳದಂತೆ ಅದು ಬೀಳುವಂತೆ ಆತನು ನೋಡಿದನು. ಅಲ್ಲಿಯ ಆತನು ಆ ಔಷಧಿಯನ್ನು ಹೊಂದಿಕೊಂಡನು. ಒಂದು ಸ್ವರ ಹೀಗೆ ನುಡಿತು, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನು ನಾನು ಮೆಚ್ಚಿದ್ದೇನೆ. ಆಮೆನ್. ಮನುಷ್ಯನಲ್ಲಿ ದೇವರು ಅದೇ ಔಷಧಿ. ಮನುಷ್ಯರಲ್ಲಿ ದೇವರು, ಈ ಲೋಕವು ಆತನನ್ನು ಗಮನಿಸಿತು. ಪ್ರತಿ ಶೋಧನೆಗೆ ಆತನು ನಿಂತು ಸಹಿಸಿಕೊಂಡನು. ಅಲ್ಲಿಯ ಔಷಧಿ ನೋಡಿ ಎಷ್ಟು ಶೋಧಿಸಲ್ಪಟ್ಟು ಅಂತ, ಸರಿ ಇತ್ತು ಇಲ್ಲ ಅಂತ ಚೆಕ್ ಮಾಡ್ತಾರಲ್ಲ, ಆ ರೀತಿ ಅಲ್ಲಿಯ ಶೋಧಿಸಲ್ಪಟ್ಟನು. ಪ್ರತಿ ಶೋಧನೆಯಲ್ಲಿ ಆತನು ಶೋಧಿಸಲ್ಪಟ್ಟನು. ಅಲ್ಲಿಯ ದೇವರು ಆತನ ಮುಖದ ಮೇಲೆ ಉಳಿದಾಗ
ಆತನ ಗಡ್ಡವನ್ನು ಕಿತ್ತು, ಗಡ್ಡದ ಕೂದಲನ್ನು ಕಿತ್ತು ಆತನ ಮೇಲೆ ಉಗುಳಿದಾಗ ಆ ಔಷಧಿ ಆತನನ್ನು ಶೋಧನೆ ಮಧ್ಯೆ ನಿಲ್ಲಿಸಿತು. ಶ್ರಮೆಯ ಮಧ್ಯದಲ್ಲಿ, ಶೋಧನೆ ಮಧ್ಯದಲ್ಲಿ ಆತನು ನಿಂತುಕೊಂಡ. ಹಲ್ಲೆಲೂಯಾ. ಯೋರ್ದನ್ ಹತ್ತಿರ ಆತನು ಹೊಂದಿದ ಆ ಔಷಧಿ, ಯೋರ್ದನ್ ಹತ್ತಿರ ಹೊಂದಿದ ಆ ಔಷಧಿ ಹಲ್ಲೆಲೂಯಾ ಆತನನ್ನು ಕುಗ್ಗಿಸಲಿಲ್ಲ. ಹಲ್ಲೆಲೂಯಾ. ಬೀಳುವಂತೆ ಮಾಡಲಿಲ್ಲ. ಆತನ ಖ್ಯಾತಿ ಎಲ್ಲವೂ ಪ್ರಚಾರವಾದಾಗ ಆತನನ್ನು ಮೆಚ್ಚಿಸಿಕೊಳ್ಳುವಂತೆ ಮಾಡಲಿಲ್ಲ. ಹಲ್ಲೆಲೂಯಾ. ಆತನ ಔಷಧಿ ಎಲ್ಲ ಪ್ರಚಾರ ಆದಾಗ, ಎಲ್ಲರೂ ತೆಗೆದುಕೊಂಡಾಗ, ಕುಂಟ್ರು ಕುರುಡರು ರೋಗಿಗಳು ಎಲ್ಲ ತೆಗೆದುಕೊಂಡು ಆರೋಗ್ಯ ಹೊಂದಿದ್ರಲ್ಲ. ಹಲ್ಲೆಲೂಯಾ. ಆತನು ಹೆಚ್ಚಿಸಿಕೊಳ್ಳಲಿಲ್ಲ, ದಂಭ ಪಡಲಿಲ್ಲ. ಎಲ್ಲರೂ ಖ್ಯಾತಿ ಬಂತಲ್ಲ ಅವಾಗ ದೊಡ್ಡದಾಗಿ ನಾನೇ ಅಂತ ಹೇಳ್ಕೊಳ್ಳಿಲ್ಲ. ಹಲ್ಲೆಲೂಯಾ. ಇಂದು ಅನೇಕ ಸಮಯ ಪರಿಸ್ಥಿತಿ ಏನಾಗಿದೆಯಪ್ಪ ಅಂದ್ರೆ ದೇವರು ಅವರನ್ನು ಆಶೀರ್ವದಿಸಿದಾಗ, ಅವರು ಹಾಗೆ ಪ್ರಾರಂಭಿಸಿದಾಗ ನಾನು ಮಾಡುವ ಆ ಸಂಗತಿ ಪ್ರತಿಕೋಷ್ಠದಲ್ಲಿ ಬಾಧೆ ಉಂಟು ಮಾಡಬಹುದು. ಪೂರ್ವದಲ್ಲಿ ತಮ್ಮ ಪಿತೃಗಳು ಬೀದಿ ಮೂಲೆಯಲ್ಲಿ ನಿಂತು ಆ ಹಳೆಯ ವಸ್ತ್ರಗಳೊಂದಿಗೆ ಕೆಲಸ ಮಾಡಿದರು ಮತ್ತು ಪೆಂತೆಕೋಸ್ಟರು ಈಗಲೂ ಹಾಗೇ ಇದ್ದರೆ ಚೆನ್ನಾಗಿರ್ತಿತ್ತು. ಪೆಂತೆಕೋಸ್ಟರು ಅದರಲ್ಲಿ ಹಿಂದೆ ಬಹಳ ಚೆನ್ನಾಗಿ ಅವರ ಭಕ್ತಿ ಜೀವನ ಇತ್ತು, ಈಗಿಲ್ಲ. ಆದರೆ ಅವರು ಆ ರೀತಿ ನಾಗರಿಕತೆಯ ಲೋಕದ ಕಡೆ ಓಡುತ್ತಾ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಿಸ್ತಾ ಇದ್ದಾರೆ. ಈಗೆಲ್ಲ ಫ್ಯಾಷನ್ ಆಗಿದೆ ಈಗೆಲ್ಲ ಚರ್ಚ್ಗಳು. ಹಲ್ಲೆಲೂಯಾ. ಅವೆಲ್ಲ ಬರೀ ಎಲ್ಲಿ ಒಂದು ಮೂಲೆ ಕೂದಲು ಪ್ರಾರ್ಥನೆ ಮಾಡ್ತಾ ಇದ್ರು ಯಾವ್ದೋ ಒಂದು ಗುಡಿಸಲಲ್ಲಿ. ಹಲ್ಲೆಲೂಯಾ. ಚರ್ಚ್ಗಳು ಫ್ಯಾಷನ್ ಆಗಿ ಲೋಕದಂತ ಕಟ್ಟಡಗಳನ್ನು ನಿರ್ಮಿಸುತ್ತಾ ಲೋಕದವರಂತೆ ಫ್ಯಾಷನ್ ಮೇಲೆ ಸಂಪೂರ್ಣವಾಗಿ ಮೋಜು ಮಾಡ್ತಾ ಇದ್ದಾರೆ. ಆ ಹಳೆಯ ಕಾಲದ ಹಲ್ಲೆಲೂಯಾ ಪರಿಶುದ್ಧಾತ್ಮ ಸುರಿಸಲ್ಪಡುವುದೇ ನಮಗಿಂದು ಎಷ್ಟೋ ಅವಶ್ಯ ಆಗಿದೆ. ಹಳೆಯ ಕಾಲದ ಪರಿಶುದ್ಧಾತ್ಮ, ಪೆಂತೆಕೋಸ್ಟೆ ಕಾಲದ ಪರಿಶುದ್ಧಾತ್ಮ ಇವತ್ತು ನಮಗೆ ಬಿಡುಗಡೆ ಆಗೋದು ಎಷ್ಟೋ ಅದ್ಭುತವಾದದ್ದು. ಆದ್ದರಿಂದ ನಾವು ಶುದ್ಧರಾಗೋಣ. ಕೇವಲ ನಾವು ಮಾತ್ರ ಅಲ್ಲ, ಪೆಂತೆಕೋಸ್ಟೆ ಪಾಸ್ಟರ್ಗಳಾದ ನೀವು ಕೂಡ ಅದನ್ನು ಹೊಂದಬೇಕಾಗಿದೆ. ನಿಜ. ಹಲ್ಲೆಲೂಯಾ. ಪೆಂತೆಕೋಸ್ಟೆ ಪಾಸ್ಟರ್ಗಳಾದ ನೀವು ಕೂಡ ನೀವು ಹೊಂದಬೇಕಾಗಿದೆ. ಈಗ ವಿಷಯ ಗಮನಿಸ್ರಿ. ನಾನು ದೀಕ್ಷಾಸ್ಥಾನ ಹೊಂದಿಕೊಳ್ಳುವಾಗ ಪರಿಶುದ್ಧಾತ್ಮ ತನ್ನ ಮೇಲೆ ಇಳಿದು ಬಂತು. ಅದು ಯೇಸು ಔಷಧಿಯನ್ನು ಹೊಂದಿಕೊಂಡನು. ಯೇಸು ದೀಕ್ಷಾಸ್ಥಾನ ಹೊಂದಿಕೊಂಡಾಗ ಪರಿಶುದ್ಧಾತ್ಮ ಮೇಲೆ ಇಳಿದು ಬಂತು ಪಾರಿವಾಳದ ರೂಪದಲ್ಲಿ. ಅದು ಔಷಧಿ ಅಂತ ಪ್ರವಾದಿ ಹೇಳ್ತಾರೆ. ಶ್ರಮೆ ಮತ್ತು ಶೋಧನೆ ಸಮಯದಲ್ಲಿ ಆತನು ಅವುಗಳನ್ನು ಹೇಗೆ ಸಹಿಸಿಕೊಂಡು ನಿಂತುಕೊಂಡನು ನೀವು ಗಮನಿಸ್ರಿ. ಆ ಪರಿಶುದ್ಧಾತ್ಮ ಹೊಂದ್ಕೊಂಡ ಮೇಲೆ ಶೋಧನೆಗಳ ಮಧ್ಯೆ, ಸಮಸ್ಯೆಗಳ ಮಧ್ಯೆ ಯಾವ ರೀತಿ ನಿಂತುಕೊಂಡಂತ ಯೋಚನೆ ಮಾಡ್ರಿ. ಲೋಕ ರಾಜ್ಯಗಳೆಲ್ಲವೂ ಸೈತಾನನು ಆತನಿಗೆ ಕೊಡಲು ತೋರಿಸಿದನು. ಸೈತಾನ ಏನ್ ಮಾಡ್ದ? ರಾಜ್ಯ, ಲೋಕ ಎಲ್ಲ, ಬೆಳ್ಳಿ ಬಂಗಾರ ಅಧಿಕಾರ ಎಲ್ಲ ನೀರು ಕೊಡ್ತಾನಂತ ಹೇಳಿದನು. ಅದನ್ನ ಏನ್ ಮಾಡಿದನು? ಆತನು ವಾಕ್ಯದೊಂದಿಗೆ ನಿಂತುಕೊಂಡನು. ಆಮೇನ್. ಅದು ಒಪ್ಪಲಿಲ್ಲ. ಇಂದು ನಾನು ಒಂದು ವಿಷಯಕ್ಕಾಗಿ ಆಶ್ಚರ್ಯ ಪಡುತ್ತೇನೆ. ಅವಾಗ ಹೇಳ್ತಾರೆ, ಹಲ್ಲೆಲೂಯಾ. ಅದೇನೆಂದ್ರೆ, ಅಂತ್ಯಕಾಲದ ಉಜ್ಜೀವನದಲ್ಲಿ ಸೇವೆಯ ಹೊಲದಲ್ಲಿ ಇರುವ ಅನೇಕ ಮಂದಿ ಸಹೋದರರು ಸ್ವಲ್ಪ ಹಣ ಮತ್ತು ಸ್ವಲ್ಪ ಮೆರುಗು ವಸ್ತ್ರಗಳು ಬಂದರೆ ನಿನ್ನ ಸ್ಥಾನ ಬೆಳೆದಂತೆನ. ಹಲ್ಲೆಲೂಯಾ. ಸ್ವಲ್ಪ ದುಡ್ಡು, ಯಾರ ಸೇವೆ ಮಾಡೋ ಸೇವಕ ದುಡ್ಡು ಕಾಸು ಸ್ವಲ್ಪ ಸಿಕ್ಕು, ಏನಾದ್ರು ಸ್ವಲ್ಪ ಹೊರಗಳು ಸಿಕ್ಕು ಅಂದ್ರೆ ಅದು ಸೇವೆ ಬೆಳೆದಂತನ ಅಂತ ಪ್ರಶ್ನೆ ಮಾಡ್ತಾರೆ. ಎಲ್ಲಿ ಹೋದರೂ ನಿನ್ನನ್ನು ಒಂದು ಪ್ರತ್ಯೇಕವಾಗಿ ನೋಡಬೇಕಾದದ್ದು. ಇತರರಿಗಿಂತ ನೀನು ಏನಾದ್ರು ಪ್ರತ್ಯೇಕನ? ಹಲ್ಲೆಲೂಯಾ. ಏನು ಪ್ರತ್ಯೇಕ ಇಲ್ಲ. ನಿನ್ನ ಸೇವೆ ಬೆಳೆದ್ರು, ನೀವು ಹೊರ ಕೊಟ್ಟರು ಕೂಡ ನೀನು ಪ್ರತ್ಯೇಕನೇ ಅಲ್ಲ. ಪ್ರತ್ಯೇಕ ನೀನು ನೋಡ್ಬೇಕಾಗಿಲ್ಲ. ಹಲ್ಲೆಲೂಯಾ. ಹಾಗೆ ಭಾವಿಸುವುದು ನಿನಗೆ ನಾಚಿಕೆ ವಿಷಯ. ಅದೊಂದು ಇಲಿಯ ಪಂದ್ಯದಂತಿದೆ. ಆತನು ಬಂದು ನಿನ್ನೊಂದಿಗೆ ಮಾತಾಡುವ ಕಡೆಗೆ ನಿನ್ನನ್ನು ನೀನು ತಗ್ಗಿಸಿಕೊಳ್ಳಬೇಕೆಂದು ದೇವರು ನಿನ್ನ ಬಯಸ್ತಾರೆ. ಆತನು ಬಂದು ನಿನ್ನ ಜೊತೆ ಮಾತಾಡಿ ನಿನ್ನ ಗೊರಗಳನ್ನು ಕೊಟ್ಟು ಸಹಾಯ ಮಾಡಿ ಸೇವೆ ಅಭಿವೃದ್ಧಿ ಮಾಡಿದ್ರೆ ನೀನು ತಗ್ಗಿಸ್ಕೋಬೇಕಂತೇಳಿ ಆತನು ನಿನ್ನ ಹತ್ರ ಬರ್ತಾನೆ, ಬಂದು ಇದೆಲ್ಲ ಕೊಡ್ತಾನೆ. ಆದ್ರೆ ನೀನು ತಗ್ಗಿಸ್ಕೊಳ್ಳೋದಿಲ್ಲ, ನೀನು ಗರ್ವ ಪಡ್ತೀಯ ಅಂದ್ರೆ ಹಲ್ಲೆಲೂಯಾ, ಅದೊಂದು ನಾಚಿಕೆ ವಿಷಯ ಆಗಿದೆ. ಹಲ್ಲೆಲೂಯಾ. ಇಂದು ಸೇವಕರ ಮಧ್ಯದಲ್ಲಿ ಇಲಿ ಪಂದ್ಯ ನಡೆಯುತ್ತಿದೆ. ಹಲ್ಲೆಲೂಯಾ. ಒಬ್ರಿಗೊಬ್ರು ಕಚ್ಚಾಟ, ನಾನ್ ದೊಡ್ಡವನು. ಹಲ್ಲೆಲೂಯಾ. ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ದೊಡ್ಡವರು ಎಂದು ಯೋಚಿಸುತ್ತಾರೆ. ಅದು ದೊಡ್ಡದಾಗಿ ಅಂದುಕೊಳ್ಳುತ್ತಾರೆ. ಎಂದರೆ ಜೀವದ ಡಂಬವೆಂಬ ಶೋಧನೆ ಉರಿಯಲ್ಲಿ ಇದ್ದಿ ಎಂದು ಗ್ರಹಿಸು. ಈ ರೀತಿ ಡಂಬ, ಈ ರೀತಿ ಯೋಚಿಸ್ತೀನಿ, ನಾನು ದೊಡ್ಡವನು ಅಂತ ಯೋಚಿಸ್ತೀನಿ ಅಂದ್ರೆ ನೀನು ಏನಾಗಿದೆ ಅಂದ್ರೆ ಶೋಧನೆಯ ಉರಿಯಲ್ಲಿ ಬಿದ್ದು ಹೋಗಿದ್ದೀನಿ ನೀನು ಅಂತ ಅರ್ಥ. ಹಲ್ಲೆಲೂಯಾ. ಎಲ್ಲರಿಗಿಂತ ನಾನೊಂದು ಪ್ರತ್ಯೇಕವಾದಂತ ಅಂದುಕೊಳ್ತೀಯಲ್ಲ, ಅದು ಏನ್ ಮಾಡ್ತಿದ್ರೆ ಶೋಧನೆ ಬಿದ್ದಿ ಅಂತ
ಉನ್ನತ ದರ್ಜೆ ಎನ್ನುವಂತ ಶೋಧನೆ ನೀನು ಬಿದ್ದಿದ್ದಿ ಎಂದೇ ಗ್ರಹಿಸು. ಅಲ್ಲಲ್ವಿಯ ನಾನು ಎಲ್ಲಕ್ಕಿಂತ ದೊಡ್ಡವನು, ನಾನು ಬಹಳ ಶ್ರೇಷ್ಠ, ನಾನು ಮೊದಲು ಈ ತರ ಇದ್ದೆ, ಈಗ ಈ ತರ ಆಶೀರ್ವಾದ ಮಾಡ್ಬೇಕಂತ ದೇವರನ್ನ, ನಾನು ಬಹಳ ದೊಡ್ಡವನಾಗಿನಿ ಅಂತ ನೀನೇನು ಅಂದುಕೊಂಡೆ ಅಂದ್ರೆ ಅದು ಉನ್ನತ ದರ್ಜೆಯ ಶೋಧನೆ, ಅದರಲ್ಲಿ ಬಿದ್ದೋಗಿದ್ದೀನಿ ನೀನು ಅಂತ ಪ್ರವಾದಿ ಹೇಳ್ತಾರೆ. ಅಲ್ಲಲ್ಲಿ ನೀನು ಆ ಉರಿಯಲ್ಲಿ ನಮ್ಮ ಕರ್ತನು ಬಿದ್ದು ಹೋಗಲಿಲ್ಲ ಅಂತ ಸೈತಾನ ಬಲಿಯೊಳಗೆ ಕರ್ತನೆಲ್ಲ ಬಿದ್ದು ಹೋಗಲಿಲ್ಲ. ಯಾಕಂದ್ರೆ ಆತನು ಔಷಧಿ ಹೊಂದಿಕೊಂಡಿದ್ದು. ಎಲ್ಲರೂ ಆತನ ಔಷಧಿ ತಗೊಂಡು ವಾಸಿ ಆದ್ರು. ದೊಡ್ಡವನನ್ನ ಅರಸನನ್ನಾಗಿ ಮಾಡ್ಬೇಕಂತ ಜನ ಓಡಿ ಬಂದ್ರು. ಜನ ಏನ್ ಮಾಡಿದ್ರು? ಅರಸನನ್ನಾಗಿ ಮಾಡ್ಬೇಕಂತ ಓಡಿ ಬಂದ್ರು, ರಾಜನ್ ಮಾಡ್ಬೇಕಂತ ಹಿಡ್ಕೊಳಕ್ ಬಂದ್ರು. ಅಲ್ಲಯ್ಯ ಅವ್ರಿಗೆ ಅದೇನ್ ಮಾಡಲಿಲ್ಲ, ಆತನು ಆ ಉರಿಯಲ್ಲಿ ಬಿದ್ದು ಹೋಗಲಿಲ್ಲ. ಯಾಕಂದ್ರೆ ಆತನು ಔಷಧಿ ಹೊಂದಿಕೊಂಡಿದ್ದನು ವಾಕ್ಯದ ಮೇಲೆ. ಅಲ್ಲೆಲ್ಲೂಯ. ತರ್ಕ ವಾಗ್ವಾದ ಎಂಬ ಶೋಧನೆ ಕಾಲ ಬಂದಾಗ, ತರ್ಕ ವಾಗ್ವಾದಗಳು ಎಂಬ ಶೋಧನೆ ಕಾಲ ಬಂದಾಗ ಅಲ್ಲೆಲ್ಲೂಯ ಆತನು ಖಚಿತವಾಗಿ ವಾಕ್ಯದೊಂದಿಗೆ ನಿಂತುಕೊಂಡನು. ಹೀಗೆ ಬರೆದಿದೆ ಎಂದು ಸೈತಾನಿಗೂ ಹೇಳಿದನು. ಅದಕ್ಕೆ ಆತನು ಈ ರೀತಿಯಾಗಿ ಕೂಡ ಬರೆಯಲ್ಪಟ್ಟಿದೆ ಎಂದು ಉತ್ತರ ಕೊಟ್ಟನು. ಅದು ಮಹಿಮೆ ಮನುಷ್ಯರಲ್ಲಿ ದೇವರು ಗಮನಿಸಿದ್ರ. ಮನುಷ್ಯರಲ್ಲಿ ದೇವರು, ಒಬ್ಬ ಮನುಷ್ಯನಲ್ಲಿ ದೇವರು ಬಂದು ಯಾವ ರೀತಿ ಜಯಿಸಿದ್ನಂತ ನೋಡ್ರಿ, ಸೈತಾನ್ಗೆ ಯಾವ ಉತ್ತರ ಕೊಟ್ಟಂತ ನೋಡ್ರಿ. ಎಂತ ಶೋಧನೆ ಬಂದ್ರು, ಅರಸನಾಗಿ ಮಾಡ್ತೀನಂತ ಹೇಳಿ ಯಾರಾದ್ರೂ ಕೈಯಾಗಿ ಬಂದ್ರೆ ಹೋಗ್ಬೋದಲ್ಲ. ಅರಸನಾಗಿದ್ದು ಅಲ್ಲಿ ಸ್ವಸ್ಥತೆ ಮಾಡ್ಕೊಂಡು ಇರ್ಬೋದಾಗಿತ್ತು ಅಂತ ಆಲೋಚನೆ ಮಾಡ್ಬೋದಾಗಿತ್ತಲ್ಲ. ಅಂತದ್ದು ಯಾವುದು ಕೂಡ ಕ್ರಿಸ್ತನ್ ಮಾಡಲಿಲ್ಲ. ಆ ಉರಿಯಲ್ಲಿ ಬಿದ್ದು ಹೋಗಿತ್ತು. ಅಲ್ಲೆಲ್ಲೂಯ. ಆತನು ಏನು ಹೊಂದಿದನು? ಅಲ್ಲೆಲ್ಲೂಯ. ತಾನು ಯಾವುದು ಆಜ್ಞಾಪಿಸಿದನೋ ಆ ಪ್ರತಿ ಮಾತಿಗೆ ನಿಂತಿರುವಂತೆ, ಅಲ್ಲೆಲ್ಲೂಯ, ಆತನು ಏನು ಆಜ್ಞಾಪಿಸಿದನೋ ಹಳೆ ಒಡಂಬಡಿಕೆಯಲ್ಲಿ ಆ ಪ್ರತಿ ಮಾತಿಗೆ ನಿಂತುಕೊಂಡಿರುವಂತೆ, ಆ ಪ್ರತಿ ಮಾತಿನಿಂದ ನಿಂತಿರುವಂತೆ ಮಾಡುವ ಅದನ್ನು ಆತನು ಹೊಂದಿದ್ದಾನೆ. ಆತನು ಅಂದನು, ನಾನು ನನ್ನ ತಂದೆ ಕ್ರಿಯೆಗಳನ್ನು ಮಾಡಿದ್ರೆ ನನ್ನ ನಂಬೇಡ, ನೀವು ನನ್ನನ್ನು ನಂಬದಿದ್ರೆ ಆತನು ನನ್ನಲ್ಲಿ ಮಾಡಿದ ಕ್ರಿಯೆಗಳನ್ನು ನೋಡಿಯಾದರೂ ನನ್ನನ್ನು ನಂಬ್ರಿ ಅಂತ ಹೇಳಿ. ಅದಲ್ಲಿಯ ನೀನು ಇರಬೇಕಾಗುತ್ತೆ ಇಲ್ಲಿ. ಈ ರೀತಿನೇ ನೀನು ಹೇಳ್ಬೇಕಾಗುತ್ತೆ. ನನ್ನನ್ನು ನಂಬೇಡ್ರಿ, ನನ್ನ ತಂದೆಯನ್ನು ನಂಬಿ. ನಾನು ಮಾಡಿದ ಅದ್ಭುತ ಕಾರ್ಯಗಳಲ್ಲ ಅವು, ನಮ್ಮ ತಂದೆ ಮಾಡಿದ ಅದ್ಭುತ ಕಾರ್ಯಗಳು, ನಮ್ಮ ಯೇಸು ಮಾಡಿದ ಅದ್ಭುತ ಕಾರ್ಯಗಳು, ನಮ್ಮ ಅಪ್ಪಾಜಿ ಮಾಡಿದ ಅದ್ಭುತ ಕಾರ್ಯಗಳು ನಮ್ಮಲ್ಲ. ಅಲ್ಲೆಲ್ಲೂಯ. ಕ್ರಿಸ್ತರು ಕೂಡ ಅದ್ ಹೇಳಿ, ನನ್ನ ನಂಬೇಡ್ರಿ, ಆ ಕ್ರಿಯೆಗಳನ್ನ, ನನ್ನ ತಂದೆ ಕ್ರಿಯೆಗಳನ್ನು ನೋಡಿ ನನ್ನನ್ನು ನಂಬ್ರಿ. ನೀವು ನನ್ನನ್ನು ನಂಬದಿದ್ರೆ ಆತನು ನನ್ನಲ್ಲಿ ಮಾಡಿದ ಕ್ರಿಯೆಗಳನ್ನು ನೋಡಿ ಯಾರು ನನ್ನನ್ನು ಏನ್ ಮಾಡಿ ನೀವು ನಂಬ್ರಿ ಅಂತ ಕೇಳಿ. ಅಲ್ಲಿಯ ನೀನು ಕೂಡ ಇರ್ಬೇಕಾಗುತ್ತೆ. ಅಲ್ಲಿನೇ ಗರ್ವ ಪಡಬೇಡ, ನಿನ್ನ ಸ್ಥಿತಿಗತಿಗಳು ನೋಡಿ ಏನ್ ಮಾಡ್ಬೇಡ, ನಾವು ದೊಡ್ಡವನು ಅಂದುಕೊಳ್ಳಬೇಡ. ಅಲ್ಲಲ್ವಿಯ. ಇಂದು ನಮ್ಗೆ ಎಂತ ಪುರುಷರು ಬೇಕಾಗಿದೆ, ಇಂದು ನಮ್ಗೆ ಯಾರು ಬೇಕಾಗಿದೆ, ಎಂತ ಜನ ಬೇಕಾಗಿದೆ ನಮಗೆ? ಪರಿಶುದ್ಧಾತ್ಮ ಸೂಚನೆಗಳಿಂದ ಲೋಕದ ಬಾಯನ್ನು ಮುಚ್ಚುವರು ಬೇಕಾಗಿದೆ. ಅಲ್ಲಲ್ವಿಯ. ಪರಿಶುದ್ಧಾತ್ಮನ ಕಾರ್ಯಗಳಿಂದ, ಮಹಿಮೆಯಾದ ಕಾರ್ಯಗಳಿಂದ, ಅದ್ಭುತ ಕಾರ್ಯ, ಸೂಚಕ ಕಾರ್ಯಗಳಿಂದ ಲೋಕದ ಜನರ ಬಾಯಿ ಮುಚ್ಚುವಂತ ಜನ ಇವತ್ತು ಬೇಕಾಗಿದ್ದಾರೆ. ಅಲ್ಲಲ್ವಿಯ. ಸಹೋದರ ಕೇಳಿಸ್ಕೊಳ್ತಿದ್ದೀರಾ? ನಮಗೆ ಇಂಥ ಕೂಟುಗಳು ಅವಶ್ಯವಾಗಿವೆ. ನಮಗೆ ಭೂಲೋಕವನ್ನು ತಲೆಕೆಳಗಾಗಿ ಮಾಡಬಲ್ಲವರು ಬೇಕಾಗಿದ್ದಾರೆ. ಕ್ರಿಸ್ತನ ಹೆಸರಲ್ಲಿ ಭೂಲೋಕವನ್ನು ತಲೆಕೆಳಗಾಗಿ ಮಾಡಬೇಕಾದಂತವ್ರು ಬೇಕಾಗಿದ್ದಾರೆ. ಅಲ್ಲಲ್ವಿಯ. ಸಭೆಯೊಳಗೆ ದುಷ್ಟ ಲೋಕವನ್ನು ಮತ್ತು ಲೋಕದ ಕಾರ್ಯಗಳು ಹೊರಾಕವರು ಇವತ್ತು ಬೇಕಾಗಿದ್ದಾರೆ. ಸಭೆಯ ದುಷ್ಟ ಕಾರ್ಯಗಳು, ದುಷ್ಟ ಕ್ರಿಯೆಗಳು ಇದ್ದುದನ್ನು ನೋಡಿ ಅದನ್ನೆಲ್ಲ ಹೊರಗಾಕವರು ಬೇಕಾಗಿದ್ದಾರೆ. ಇನ್ನು ಅಂತ್ಯಕಾಲದಲ್ಲಿ ನಮಗೆ ಬೇಕಾಗಿದ್ದಾರಂತವ್ರು. ಹಣ ಬೇಕಾಬಿಟ್ಟಿಯಾಗಿ ದೇಶದಲ್ಲಿ ವಿಸ್ತರಿಸುತ್ತಿದೆ. ದೇವರಿಗೆ ಬದಲು ಮನುಷ್ಯ ದೊಡ್ಡ ಕಾರ್ಯಗಳನ್ನು ಆಲೋಚನೆ ಮಾಡ್ತಾನೆ. ದೇವರಿಗೆ ಬದಲಾಗಿ ಮಾಡ್ತಾನೆ ಮನುಷ್ಯ ದೊಡ್ಡ ಕಾರ್ಯಗಳನ್ನು ಆಲೋಚನೆ ಮಾಡ್ತಾನೆ. ನಾನು ದೊಡ್ಡವನು, ನನ್ನ ಹಣ ದೊಡ್ಡದು, ನನ್ನ ಹಣದಿಂದಲೇ ಸೇವೆ ಆಗುತ್ತೆ, ನಾನು ಹಾಗೆ ಹೀಗೆ ಅಂತ ಹೇಳಿ ಏನ್ ಮಾಡ್ತಾನೆ, ದೊಡ್ಡ ದೊಡ್ಡ ಕಾರ್ಯಗಳನ್ನು ಯೋಚನೆ ಮಾಡ್ತಾನೆ. ಅದಕ್ಕೇನೆ ಪರಿಶುದ್ಧಾತ್ಮ ಬೇಕು. ಇಂಥವ್ರನ್ನೆಲ್ಲ ಹೊರಗಾಕೋದಕ್ಕೆ ಪರಿಶುದ್ಧಾತ್ಮ ಬೇಕು. ಇನ್ನು ಏನೇನೋ ತುಂಬಿಕೊಂಡು ಹೋಗ್ತಾ ಇದ್ರೆ ಮನುಷ್ಯ ವಾಕ್ಯದ ವಿಷಯದಲ್ಲಿ ಆಗಾಗ ರಾಜಿ ಆಗ್ತಿರ್ತಾನೆ. ಸೇವೆ ಆರಂಭದಲ್ಲಿ ಪ್ರತಿ ಸೌಂದು ಚೆನ್ನಾಗಿರ್ತಾನೆ, ಸೇವೆ ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿರ್ತಾನೆ. ಆದ್ರೆ ಸ್ವಲ್ಪ ಹೆಸರು ಪ್ರಖ್ಯಾತಿ ಬಂದ ನಂತರ ತಾನು ನಂಬಿದವರೊಂದಿಗೆ ರಾಜಿ ಆಗುವುದಕ್ಕೆ ರೂಢಿ ಮಾಡ್ಕೊಳ್ತಾನೆ. ಅಲ್ಲೆಲ್ಲೂಯ. ತಿರುಗಿ ಜನಿಸಿದವನ ರಕ್ತದಲ್ಲಿ, ಅಲ್ಲೆಲ್ಲೂಯ, ತಿರುಗಿ ಜನಿಸಿದವನ ರಕ್ತದಲ್ಲಿ ರಾಜಿಯಾಗುವ ತತ್ವ ಇರೋದಿಲ್ಲ. ತಿರುಗಿ ಜನಿಸಿದವನ, ಹೊಸದಾಗಿ ಹುಟ್ಟಿದವನ ರಕ್ತದಲ್ಲಿ
ರಾಜಿ ಆಗುವಂಥದ್ದು ಇರುವುದಿಲ್ಲ. ವಾಕ್ಯದ ವಿಷಯದಲ್ಲಿ ಪಾತಾಳದ ದೆವ್ವಗಳೆಲ್ಲ ಏಕವಾಗಿ ಬಂದ್ರು, ವಾಕ್ಯದ ವಿಷಯದಲ್ಲಿ ಪಾತಾಳದರ್ತಕ್ಕಂಥ ದೆವ್ವಗಳೆಲ್ಲ ಮೇಲೆದ್ದು ಬಂದ್ರು, ಏಕವಾಗಿ ಬಂದ್ರು, ಅವೆಷ್ಟು ಮಾತ್ರಕ್ಕೂ ಅವನನ್ನ ಕದಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಏನಾದ್ರೂ ಆತನು ವಾಕ್ಯದ ಪಕ್ಕದಲ್ಲೇ ನಿಂತುಕೊಳ್ಳುತ್ತಾನೆ. ಪೌಲನು ಹೇಳ್ತಾನಲ್ಲ, ಇರುವುಗಳಾಗಲಿ ಬರುವುಗಳಾಗಲಿ ದೆವ್ವಗಳಾಗಲಿ ಪಿಶಾಚಿಗಳಾಗಲಿ ಈಗಿನ ಲೋಕ ಆಗಲಿ ಮುಂದಿನ ಲೋಕ ಆಗಲಿ ಯಾವುದು ನಮ್ಮನ್ನ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರ ಪ್ರೀತಿಯಿಂದ ಪರಿಶುದ್ಧಾತ್ಮ ಮೂಲಕ ತಿರುಗಿ ಜನಿಸಿದ ವ್ಯಕ್ತಿಗೆ ದೇವರ ಮಗನಿದ್ದ ದೇವರ ಮಗನಾಗಿರ್ತಾನೆ. ತಿರುಗಿ ಹುಟ್ಟಿದವನು ಏನಾಗಿರ್ತಾನೆ? ಪರಿಶುದ್ಧಾತ್ಮ ತಿರುಗಿ ಹುಟ್ಟಿದವನು ಏನಾಗಿರ್ತಾನೆ? ದೇವರ ಮಗನಾಗಿರ್ತಾನೆ. ಆತನ ಜನ್ಮ ಸ್ವಾಸ್ಥ್ಯ ಜನ್ಮ ಆತನ ಒಂದು ಹೊಸದಾಗಿ ಹುಟ್ಟಿದಂತ ದೇವರ ಮಗನಾಗ್ಲಿ ಹಕ್ಕುದಾರನಾಗಿರ್ತಾನೆ. ಅವನು ಹೊಸದಾಗಿ ಹುಟ್ಟಿದವನು ಅಲ್ಲಲ್ವಿಯ ದೇವರ ಮಗನಾಗಿರ್ತಾನೆ ಮತ್ತು ಹಕ್ಕುದಾರನಾಗಿರ್ತಾನೆ ದೇವರಿಗೆ. ಅಲ್ಲಲ್ವಿಯ ಆತನಿಗೆ ದೇವರು ಮತ್ತು ಆತನಿಗೆ ಮಧ್ಯೆ ಯಾವ ಅಗಾಧ ಅಂತ ಇರಲ್ಲ. ಅಲ್ಲಲ್ವಿಯ ದೇವರು ಮತ್ತು ಆತನ ಮಧ್ಯೆ ಯಾವುದೋ ಅಂತರ ಇರಲ್ಲ. ಅಲ್ಲಲ್ವಿಯ ಅಗಾಧ ಇರುವುದಿಲ್ಲ. ಆತನು ಅವನ ಸನ್ನಿಧಿಯಲ್ಲಿ ಆತನ ಮಗನಾಗಿದ್ದಾನೆ. ಅದು ನನಗೆ ಇಷ್ಟ. ಆತನ ಸನ್ನಿಧಿಯಲ್ಲಿ ಆತನ ಮಗನಾಗಿದ್ದಾನೆ. ಅದರಲ್ಲಿ ಅವ್ರ ಮಧ್ಯದಲ್ಲಿ ಲೋಕ ಆಗ್ಲಿ ಹಣ ಆಗ್ಲಿ ಜಂಬಾಗ್ಲಿ ಏನು ಇರೋದೇ ಇಲ್ಲ. ಈ ರೀತಿ ಇಂಥವ್ರು ನಮ್ಗೆ ಲೋಕವನ್ನ ಲಗಾಡಿಸುವಂತವ್ರು, ತಲೆಕೆಳಗೆ ಮಾಡುವಂತವ್ರು ಏನಾಗಿದ್ದಾರೆ? ಲೋಕದ ಬಾಯನ್ನು ಮುಚ್ಚುವಂತವ್ರು ಇವತ್ತು ಬೇಕಾಗಿದ್ದಾರೆ. ಅದಕ್ಕಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ಬೇಕು. ಅದಕ್ಕಾಗಿ ನಾವು 3 ಸಾರಿ ಪ್ರಾರ್ಥನೆಗಳಲ್ಲಿ ಇಟ್ಟುಕೊಂಡಿದ್ದೇವೆ. ದಿನದಲ್ಲಿ 3 ಸಾರಿ, ಮಧ್ಯಾಹ್ನ, ಸಾಯಂಕಾಲ, ಬೆಳಿಗ್ಗೆ. ಅಲ್ಲಲ್ವಿಯ ಆ ಪ್ರಾರ್ಥನೆಗಳಲ್ಲಿ ಯಾರ್ಯಾರು ನೀವು ಭಾಗವಹಿಸ್ತಿರೋ ಗೊತ್ತಿಲ್ಲ. ಅಲ್ಲಲ್ವಿಯ ಭಾಗವಹಿಸ್ರಿ, ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡಿದ್ರೇನೆ ನಮಗೆ ದೇವ್ರ ಕಾರ್ಯ ಮಾಡ್ತಾನೆ. ಅಲ್ಲಲ್ವಿಯ ನಮ್ಗೆ ಗೊತ್ತಿದೆ ಪ್ರಾರ್ಥನೆ ಏನು ಮಾಡಕ್ ಸಾಧ್ಯ ಇಲ್ಲ ಅಂತ. ಎಲ್ಲಿ ಪ್ರಾರ್ಥನೆ ಇರ್ತದೆ ಅಲ್ಲಿ ಶಕ್ತಿ ಇರ್ತದೆ. ಪ್ರಾರ್ಥನೆ ಇರೋದ ಶಕ್ತಿ ಇರಲ್ಲ ಅಲ್ಲಿ. ಅಲ್ಲಲ್ವಿಯ ಪ್ರಾರ್ಥನೆ ಮಾಡುವಂತೆಲ್ಲ ಶೋಧನೆ ಜಾಸ್ತಿ ಆಗ್ಬಹುದು, ಆಗ್ಲಿ. ಪಾತಾಳ ಲೋಕದ ಬಲ ಹೇಳಿದ್ರಲ್ಲಿ ಪ್ರವಾದಿ ಹೇಳ್ತಾ ನೋಡ್ರಿ, ಪಾತಾಳದ ದೆವ್ವಗಳೆಲ್ಲ ಏಕವಾಗಿ ಬಂದ್ರು ಅವೆಷ್ಟು ಮಾತ್ರ ಆ ಮನುಷ್ಯರನ್ನ ಕದಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪೌಲ ಹೇಳಿದ್ರು, ಈಗಿನ ಲೋಕ ಆಗಲಿ ಮುಂದಿನ ಲೋಕ ಆಗಲಿ ನಾಳೆ ಬರೋ ಲೋಕ ಆಗಲಿ ದೆವ್ವಗಳಾಗಲಿ ದುರಾತ್ಮಗಳಾಗಲಿ ನಮ್ಮನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಾರವು. ಪರಿಶುದ್ಧಾತ್ಮ ಮೂಲಕ ತಿರುಗಿ ಜನಿಸಿದ ವ್ಯಕ್ತಿಗೆ ದೇವರ ಮಗನಾಗಿ ಇದ್ದಾನೆ. ಪರಿಶುದ್ಧಾತ್ಮದಿಂದ ಜನಿಸಿದ ವ್ಯಕ್ತಿ ಏನಾಗಿರ್ತಾನೆ? ಅವನು ದೇವರ ಮಗನೇ ಆಗಿರ್ತಾನೆ. ಅವನ ಆತನ ಜನ್ಮ ಸ್ವಾಸ್ಥ್ಯ ಅದು. ದೇವರ ಮಗನಾಗಿರುವಂತದ್ದು ಅದು ಜನ್ಮ ಸ್ವಾಸ್ಥ್ಯ. ಅಲ್ಲಲ್ವಿಯ ದೇವರಿಗೆ ಮತ್ತು ಆತನಿಗೆ ಮಧ್ಯೆ ಯಾವ ಅಗಾಧ ಇರೋದಿಲ್ಲ. ಆತನು ಅವನ ಸನ್ನಿಧಾನದಲ್ಲಿ ಮಗನಾಗಿರ್ತಾನೆ. ಆಮೆನ್. ಅದು ಇಷ್ಟ, ಅದು ವಾಸ್ತವೆಂದು ನನಗೆ ಗೊತ್ತು, ಅದು ಒಳ್ಳೆಯದು. ಪ್ರವಾದಿ ಹೇಳ್ತಾರೆ. ಅಲ್ಲಲ್ವಿಯ ನನಗೆ ಬಹಳ ಇಷ್ಟ ಅಂತ ಪ್ರವಾದಿ ಹೇಳ್ತಾರೆ. ಅಲ್ಲಲ್ವಿಯ ಅರ್ಥ ಆಗ್ತಿದೆ ಸಂದೇಶ? ಅದ್ಭುತವಾದ ಸಂದೇಶ. ಯಾಕೆ? ಅಲ್ಲಲ್ವಿಯ ಶೋಧನೆ ಕಾಲದಲ್ಲಿ ಹೊಸ ಜನ್ಮ ಲೋಕದಲ್ಲಿ ಬೀಳದಂತೆ ನಿನ್ನನ್ನು ಕಾಪಾಡ್ತದೆ. ಸಮಯದಲ್ಲಿ ಲೋಕದಲ್ಲಿ ಬಿದ್ದು ಹೋಗದಂತೆ ನಿನ್ನ ಹೊಸ ಜನ್ಮ ಮಾಡ್ತಿದ್ದೀನ ಕಾಪಾಡ್ತದೆ. ಅದಕ್ಕೆ ಹೊಸ ಜನ್ಮ ಬೇಕನ್ನೋದು. ಹೊಸ ಜನ್ಮ ಬೇಡ ಅಂತ ಜನ ಹೇಳ್ತಾರೆ, ಭಯಪಡ್ತಾರೆ ಅದಕ್ಕೆ ಬರೋದಕ್ಕೆ. ಅದು ನಿನ್ನನ್ನು ಕಾಪಾಡ್ತದೆ. ರೋಮ ಸೈನಿಕರು ಆತನ ನಾಶ ಮಾಡಿದ್ರು. ಯೇಸು ಕ್ರಿಸ್ತನ ಹೊಸ ಜನ್ಮ ಹೊಂದಿಕೊಂಡಾಗ ದೇವದನ ಒಳ್ಳೆಯಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಂಡು ಸೇವೆ ಪ್ರಾರಂಭ ಮಾಡಿದಾಗ, ಹೊಸ ಜನ್ಮ ಹೊಂದ್ಕೊಂಡು ಸೇವೆ ಪ್ರಾರಂಭ ಮಾಡಿದಾಗ ಅಂತ್ಯದಲ್ಲಿ ಏನ್ ಮಾಡಿದ್ರು? ರೋಮ ಸೈನಿಕರು ಆತನ ನಾಶ ಮಾಡಿದ್ರು. ಆತನ ಮುಖದ ಮೇಲೆ ವಸ್ತ್ರಗಳನ್ನು ಹಾಕಿ, ಆತನ ಮುಖದ ಮೇಲೆ ಬಟ್ಟೆ ಹಾಕಿ, ಅಲ್ಲೆಲೂಯಾ, ಆತನ ತಲೆಗೆ ಹೊಡೆದು, ಈಗ ನೀನೊಬ್ಬ ಪ್ರವಾದಿಯಾಗಿದ್ದರೆ ಮುಖದ ಮೇಲೆ ಬಟ್ಟೆ ಹಾಕಿ ತಲೆ ಮೇಲೆ ಹೊಡೆದು, ಮುಖದ ಮೇಲೆ ಬಟ್ಟೆ ಹಾಕಿ ತಲೆ ಮೇಲೆ ಹೊಡಿತಾರೆ. ಈಗ ಪ್ರವಾದಿ ಅಲ್ಲ ನೀನು, ಈಗ ಹೊಡೆದವ್ರು ಯಾರು ನೀನು ಪ್ರವಾದಿ ಹೇಳು ಅಂತ ಕೇಳಿದ್ರು. ಅಲ್ಲೆಲೂಯಾ. ಈಗ ನೀನು ಹೊಡೆದವರು ನಾವು ಗುಂಪಿನಾಗೆ ಯಾರು ಹೊಡೆದ್ರು? ಮುಖದ ಮೇಲೆ ಬಟ್ಟೆ ಹಾಕಿದ್ದಾರೆ, ತಲೆ ಮೇಲೆ ಹೊಡೆದ್ರು. ಅಲ್ಲೆಲೂಯಾ. ಈಗ ನಿನ್ನನ್ನು ಹೊಡೆದವರು ಯಾರು ಅಂತ ಪ್ರಶ್ನೆ ಮಾಡಿದ್ರು. ಯಾರಿಗೆ? ಕ್ರಿಸ್ತನಿಗೆ. ಅಲ್ಲೆಲೂಯಾ. ಪ್ರವಾದಿಗಳನ್ನ ಅಲ್ಲೆಲೂಯಾ ಅವಹೇಳನ ಮಾಡಿದ್ರು. ಇದು ಪರಿಶುದ್ಧಾತ್ಮ ಹೊಂದಿಕೊಂಡಂತ ವ್ಯಕ್ತಿಯ ಒಂದು ಪರಿಸ್ಥಿತಿ. ಅಲ್ಲೆಲೂಯಾ. ಇಂಥವೆಲ್ಲ ಶೋಧನೆಗಳು ಅದಾವ, ಇಂಥವೆಲ್ಲ ಪರಿಸ್ಥಿತಿ ಬರ್ತಾವ ಅಂತೇಳಿ ಹೊಸ ಜನ ಹೊಂದ್ಕೊಳ್ಳಕ್ಕೆ ಜನ ಭಯಪಡ್ತಾರೆ. ಅಲ್ಲೆಲೂಯಾ.
ಈಗ ನೀನೊಬ್ಬ ಪ್ರವಾದಿಯಾಗಿದ್ದರೆ ನಿನ್ನನ್ನು ಹೊಡೆದದ್ದು ಯಾರು ಪ್ರವಾದನೆ ಹೇಳು ಅಂತ ಕೇಳಿದ್ರು. ಅವೇಳನ ಮಾಡಿದ್ರು. ಪರಿಶುದ್ಧ ರೋಲರ್ ಅಂದ್ರು, ಅದೇ ಗುಂಡು, ಪರಿಶುದ್ಧ ಇದು ಗುಂಡು ಇರ್ತದಲ್ಲ, ಈ ದಾರಿ ಬಳಸ್ಬೇಕಾದ್ರೆ, ದಾರಿ ಇದನ್ನ ಎಲ್ಲ ಇದು ಮಾಡ್ಬೇಕಾದ್ರೆ ರೋಲರ್ ಬರ್ತದಲ್ರಿ, ಅದು ಅಂದ್ರು. ಅಲ್ಲೆಲ್ಲೂಯ. ಆತನನ್ನ ಅವರು ಅವಹೇಳನ ಮಾಡುವ ಅಂತ್ಯವಾದು. ಅಲ್ಲೆಲ್ಲೂಯ. ಅವರು ಆತನ ವಿವೇಚನಾ ವರವನ್ನು ಕಣ್ಣಾರೆ ನೋಡಿದ್ರು. ಆತನ ಎಂತ ಪ್ರವಾದನೆ ಮಾಡಿದ, ಆತನ ಏನೇನ್ ಮಾಡಿದ ಎಲ್ಲ ನೋಡಿದ್ರು, ಎಲ್ಲ ಕೇಳಿದ್ರು. ಅಲ್ಲೆಲ್ಲೂಯ. ಆದ್ರೂ ಪ್ರವಾದಿ ಹೇಳು ಅಂತ ಕೇಳಿದ್ರು. ಅಲ್ಲೆಲ್ಲೂಯ. ಯಾವ ಸ್ತ್ರೀ ರಕ್ತ ಕುಸುಮರಿಗೆ ಮುಟ್ಟಿದಾಗ, ಹಿಂದೆ ಬಂದು ಮುಟ್ಟಿದಾಗ ಏನ್ ಮಾಡಿದಾಗ ಯಾರು ನಾನು ಮುಟ್ಟಿದ್ರು ಅಂತ ಕೇಳಿದ. ಶಿಷ್ಯರು ಸಾಕಷ್ಟು ಜನ ಮುಟ್ತಾನೆ ಇದ್ದಾರೆ ಸ್ವಾಮಿ, ಯಾರು ಅಂತ ಹೇಳೋರು ಇಲ್ಲ, ನಂಬಿಕೆಯಿಂದ ಮುಟ್ಟಿದ್ರು. ಆ ಸ್ತ್ರೀಯನ್ನ ಗುರುತಿಸಿದ್ರು ದೇವರು. ಆ ಒಂದು ಯಾರು ಬಾಯಿ ಬಳಿ ಇರ್ತಾರ ಸಮರ ಸ್ತ್ರೀ, 6 ಮಂದಿ ಗಂಡಂದ್ರು, ಗಂಡಿಲ್ಲ ಅಂದ್ಲಾಕೆ, ನಿನಗೆ 6 ಮಂದಿ ಗಂಡ, ಈಗಿರೋನು ಗಂಡ ಅಲ್ಲ ಅಂತ. ಅಲ್ಲೆಲ್ಲೂಯ. ಅಲ್ಲೆಲ್ಲೂಯ. ಅದಕ್ಕಾಗಿ ಈ ರೀತಿ ಪ್ರವಾದಿ ಹೇಳಿದ್ದನ್ನ ಅವ್ರ ಹೃದಯದಲ್ಲಿ ನತಾನಿಯಲ್ ನೋಡು, ನತಾನಿಯಲ್ ಯಾರು ಏನು ಅಂತ ನತಾನಿಯಲ್ ಬಗ್ಗೆ ಮಾತಾಡಿದ್ರು ಕ್ರಿಸ್ತನು. ಅಲ್ಲೆಲ್ಲೂಯ. ನೀನು ನಿಜವಾದ ಇಸ್ರಾಯೇಲ್ ಅಂತ ಹೇಳಿ ನತಾನಿಯಲ್ ಬಗ್ಗೆ ಮಾತಾಡಿದ್ರು. ಇದೆಲ್ಲ ಪ್ರವಾದನೆ ಅವರೆಲ್ಲ ಕೇಳಿದ್ರು. ಆದ್ರೂ ಕೂಡ ನಾವು ಹೊಡೆದದ್ದು ಯಾರು ಪ್ರವಾದನೆ ಹೇಳಂತ ಮತ್ತೆ ಕೇಳ್ತಾರಂದ್ರೆ ಎಲ್ಲ ಕಣ್ಣಾರೆ ನೋಡಿದ್ರು. ಆದಾಗ್ಯೂ ಆತನ ಆಶ್ರಯ ಮಾಡಿದ್ರು. ಈ ರಾತ್ರಿ ಆತನು ಇಲ್ಲಿ ನಿಂತುಕೊಳ್ಳುವುದಾದ್ರೆ ಅಲ್ಲೆಲ್ಲೂಯ ಸುತ್ತಲೂ ನೋಡಿ ತನ್ನನ್ನು ಮುಟ್ಟಿದ ಸ್ತ್ರೀ ಯಾರೆಂದು, ಯಾರು, ಆಕೆ ಸಮಸ್ಯೆ ಏನು, ಇನ್ನು ಆಕೆ ಕುರಿತಾದ ಉಳಿದ ವಿಷಯಗಳು ಏನಿದ್ದಾವೋ ಹೇಳೋನಾಗಿರ್ತಾರೆ. ಅಲ್ಲೆಲ್ಲೂಯ. ಅಲ್ಲೆಲ್ಲೂಯ. ಇವತ್ತು ರಾತ್ರಿ ಇಲ್ಲಿ ಇದ್ನಂದ್ರೆ ಒಬ್ಬೊಬ್ಬರ ಮನಸ್ಸಿನಾಗ ಏನಿದೆ ಆತನ ಹೇಳೋನಾಗಿಲ್ಲ. ಯಾಕಂದ್ರೆ ಈ ದಿನ ಆತನು ಅದನ್ನು ಹೇಳಿದನು, ಆ ದಿನ ಆತನು ಅದನ್ನು ಹೇಳಿದನು, ಈ ದಿನ ಕೂಡ ಆತನು ಅದನ್ನು ಹೇಳೋನಾಗಿಲ್ಲ. ಯಾಕೆಂದ್ರೆ ಆತನು ಯಾವ ಬದಲಾವಣೆ ಇಲ್ಲ ದೇವರಾಗಿತ್ತ. ಆತನು ಯಾವ ಬದಲಾವಣೆ ಇಲ್ಲಂತ ದೇವರಾಗಿತ್ತ. ಆಮೇನ್. ಆತನು ಜೀವವುಳ್ಳ ದೇವರಿಂದ ನಮಗೆ ಸಂತೋಷ ಇಲ್ಲವೇ? ಆತನ ಜೀವನ ದೇವರಂತ ನಮಗೆ ಸಂತೋಷ ಇಲ್ಲವೇ? ಒಬ್ಬರು ಮೇಲಂತಸ್ತಿಂದ ಬಿದ್ದ ಪೌಲನ ಕಾಲದಲ್ಲಿ, ಪೌಲನು ಸುರಕ್ಷಾಕಾರ ಅಂದ್ರೆ ವಾಕ್ಯ ಹೇಳ್ಬೇಕಾರೆ ರಾತ್ರಿ ಮೇಲಂತಸ್ತಿಂದ ಕೆಳಗೆ ಬಿದ್ದ, ಅವನು ಪ್ರಾಣ ಹೋಗ್ತವನು, ಯುತಿಕ ಅನ್ನುವಂತ ವ್ಯಕ್ತಿ. ಅಲ್ಲೆಲ್ಲೂಯ. ಆಗ ಅಲ್ಲಿ ಒಬ್ಬ ಮನುಷ್ಯನು ನಿಂತ್ಕೊಂಡಿದ್ದನು, ಅದೇ ಪೌಲ. ಅಲ್ಲೆಲ್ಲೂಯ. ದೇವರು ಆತನಲ್ಲಿ ಇದ್ದನು. ದೇವರು ಯಾರಿದ್ದ? ಪೌಲನಲ್ಲಿ ಇದ್ದ. ಆತನು ಸತ್ತು ಹೋದದ್ದನ್ನು ಅವನ ಭುಜದ ಮೇಲೆ ಸೇರಿಸಿಕೊಂಡು ಹೊತ್ಕೊಂಡು ಅಲ್ಲೆಲ್ಲೂಯ ಅವನಿಗೆ ಪ್ರಾಣ ಬರುವಂತೆ ಮಾಡಿದ್ರು. ಅದನ್ನು ಮಾಡಿದ್ರು. ಅದೇ ದೇವರು ಈ ರಾತ್ರಿ ಇಲ್ಲಿ ಇದ್ದಾನೆ. ಅದೇ ದೇವರು ಇಲ್ಲಿ ರಾತ್ರಿ ಇದ್ದಾನೆ. ಆತನ ಬದಲಾಗದ ದೇವರು. ಸಭೆಗೆ ಆ ಔಷಧಿ ಬೇಕಾಗಿದೆ. ಸಭೆಗೆ ಇಂಥ ಔಷಧಿ ಬೇಕಾಗಿದೆ. ಗಿಲ್ಲಾದಿನ ಔಷಧಿ ಯೆರೆಮೀಯ 8:22. ಅಲ್ಲೆಲ್ಲೂಯ. ಗಿಲ್ಲಾದಿನ ಔಷಧಿ ಇವತ್ತು ಸಭೆಗೆ ಬೇಕಾಗಿದೆ. ಡೇವಿಡ್ ಡುಪ್ಲಿಸಿಸ್. ಅಲ್ಲೆಲ್ಲೂಯ. ಒಂದು ಸಾರಿ ಹೀಗೆ ಅಂದ್ರು, ದೇವರಿಗೆ ಮೊಮ್ಮಕ್ಕಳು ಇಲ್ಲ. ಅಲ್ಲೆಲ್ಲೂಯ. ದೇವರಿಗೆ ಮೊಮ್ಮಕ್ಕಳು ಯಾರು ಕೂಡ ಇಲ್ಲ. ಅದರ ದೇವ್ರ ಮೊಮ್ಮಕ್ಕಳು ಅದರ ಇಲ್ಲ. ಅದು ನಿಜ. ನಮ್ಮ ಪೆಂತೆಕೋಸ್ತ ಸಹೋದರರು ಈ ರೀತಿಯಾಗಿ ಅಲ್ಲಿದ್ದಾರೆ. ಅವರು ಮಕ್ಕಳು ಸಭೆಗಳಲ್ಲಿ ಬಂದು ಈಗ ಅಂತಾರೆ, ಒಳ್ಳೆಯದು, ನಮ್ಮ ಪಿತೃಗಳು ಪೆಂತೆಕೋಸ್ತ, ಅದಕ್ಕಾಗಿ ನಾವು ಕೂಡ ಪೆಂತೆಕೋಸ್ತ ಆಗಿದ್ದೇವೆ ಅಂತಾರೆ. ನಾವು ಪೆಂತೆಕೋಸ್ತ ಆಗಿದ್ದೇವೆ ಅಂತಾರೆ. ನಿಮ್ಮ ತಂದೆ ಒಬ್ಬ ಪೆಂತೆಕೋಸ್ತ ಆಗಿದ್ದು ಪರಿಶುದ್ಧಾತ್ಮ ದೀಕ್ಷೆ ಹೊಂದಿದ್ದವನಾಗಿದ್ರೆ ಮತ್ತು ನೀವು ಕೂಡ ನಿಮ್ಮ ತಂದೆಯಂತೆ ಅದೇ ರೀತಿ ಇರಬೇಕಾಗಿತ್ತಲ್ಲ. ಪೆಂತೆಕೋಸ್ತ ನಮ್ಮಪ್ಪ ಪೆಂತೆಕೋಸ್ತ, ನಾವು ಪೆಂತೆಕೋಸ್ತ, ನಾವು ಸಭೆ, ಈ ಸಭೆ, ನೀವಪ್ಪ ಚೆನ್ನಾಗಿ ಭಕ್ತಿ ಮಾಡ್ತಾ, ನೀನು ಮಾಡ್ತಾ ಇದೀಯಾ? ಅಲ್ಲೆಲ್ಲೂಯ. ನೀವು ಕೂಡ ನಿಮ್ಮ ತಂದೆಯಂತೆ ಅದೇ ರೀತಿಯಾಗಿರ್ಬೇಕು. ಆತನಿಗೆ ಕೇವಲ ಮಕ್ಕಳು ಮಾತ್ರವೇ ಬೇಕು ಹೊರತು ಮೊಮ್ಮಕ್ಕಳು ಬೇಕಾಗಿಲ್ಲ. ಯಾವ ಕಾಲದಲ್ಲಿ ಮಕ್ಕಳು ಬಯಸ್ತಾರೆ, ಮೊಮ್ಮಕ್ಕಳು ಬಯಸ್ತಾವ. ಈಗ ನಮ್ಮ ಮಕ್ಕಳು ಇದ್ದಾರೆ, ನಮ್ಮ ಮಕ್ಕಳು ನಂಬಬೇಕಂತ ದೇವರು ಬಯಸ್ತಾರೆ. ಅಲ್ಲೇ ಅವ್ರ ಮಕ್ಕಳು ಅವರು ಇವರಂತ ನಂಬಬೇಕಂತ ಬಯಸ್ತಾನೆ ದೇವರು. ಅವರು ಮಕ್ಕಳು ಆಗ್ಬೇಕಂತ. ಅವ್ರನ್ನ ದೇವ್ರ ಮೊಮ್ಮಕ್ಕಳು ಅನ್ನಲ್ಲ. ನಾನು ನಂಬಿದ್ರೆ ಈಗ ನನ್ನ ಮಕ್ಕಳವರು, ಆತ ನನ್ನ ಮಕ್ಕಳು ಅಂತ ಅಂತಾನೆ. ಇವ್ರ ಹೊಟ್ಟೆಗೆ ಬಂದವರು ಅವ್ರ ಮಕ್ಕಳನ್ನ ದೇವ್ರ ಮೊಮ್ಮಕ್ಕಳು ಅಂತ ತಗೊಂತಾನೆ? ಇಲ್ಲ. ಮೊಮ್ಮಕ್ಕಳು ಯಾರಿಲ್ಲ ದೇವರಿಗೆ. ಎಲ್ಲರೂ ಮಕ್ಕಳಾಗಿರ್ಬೇಕು. ಅವ್ರವ್ರು ನಂಬಬೇಕು. ನಮ್ಮ ಕುಟುಂಬ ಹುಟ್ಟಿದ ಕೂಡಲೇ ಆತನು ನನ್ನ ಮಗ ಅಂತ ತೆಗೆದುಕೊಳಕ್ ಬರಲ್ಲ.
ಆತನು ಕೂಡ ನಂಬಬೇಕು. ಆತನು ಕೂಡ ನಂಬಿದಾಗನೇ ದೇವರು ಮಗನಾಗ್ತಾರೆ. ಆಮೆನ್. ಮೊಮ್ಮಕ್ಕಳ ಅಂತೇಳಿ ಸ್ವೀಕಾರ ಮಾಡ್ತಾನೆ ನೋಡ್ರಿ. ನಮ್ಮ ಮಗನೊಟ್ಟ ಹುಟ್ಟಿದ್ದೀನಿ ಮೊಮ್ಮಗ ಅಂತ ಆಸ್ತಿ ಕೊಡ್ತಾರೆ. ಅಂತ ದೇವ್ರ ಆಸ್ತಿ ಕೊಡಲ್ಲ. ಮೊಮ್ಮಕ್ಕಳಿಗೆ ಆಸ್ತಿ ಇಲ್ಲ ಇಲ್ಲಿ. ಆಮೆನ್. ಯಾರೇ ಹುಟ್ಲಿ, ಎಲ್ಲೇ ಅವ್ರಲ್ಲೇ ಹುಟ್ಲಿ, ಅವ್ರು ಇನ್ನೂ ಎಷ್ಟು ವರ್ಷ ಬಿಟ್ಟು ಹುಟ್ಲಿ, ಅವ್ರು ಯಾರೇ ಹೊಟ್ಟೆ ಹುಟ್ಟಿರ್ಲಿ ಅವರೆಲ್ಲ ಮಕ್ಕಳು ಆಗ್ಬೇಕಂತ ನಂಬಬೇಕು. ನಂಬಿದ್ರೆ ದೇವರ ಆಸ್ತಿ. ಆಮೆನ್. ಇಲ್ಲಿ ತಂದೆಯಿಂದ ಮಗನಿಗೆ, ಮಗನಿಂದ ಬಳುವಳಿ ಹೋಗಲ್ಲಿ ಪರಲೋಕ. ಅಲ್ಲೆಲ್ಲೂಯಾ. ಆಮೆನ್. ಯಾಕೆ ನಂಬ್ತಾರ ಅವರೇ ಆತನಿಗೆ ಮಕ್ಕಳು ಅಷ್ಟೇ. ಮಕ್ಕಳು ಮೊಮ್ಮಕ್ಕಳು ಅಂತೂ ಇಲ್ಲ. ಅಲ್ಲೆಲ್ಲೂಯಾ. ನೀವು ಕೂಡ ನಿಮ್ಮ ತಂದೆ ಅದೇ ರೀತಿ ಇರಬೇಕು. ಆತನಿಗೆ ಕೇವಲ ಮಕ್ಕಳ ಮಾತ್ರಕ್ಕೆ ಅಲ್ಲೆಲ್ಲೂಯಾ ಮೊಮ್ಮಕ್ಕಳು ಇಲ್ಲ ಅಲ್ಲಿಲ್ಲ. ಅಲ್ಲೆಲ್ಲೂಯಾ. ಆತನಿಗೆ ಮಕ್ಕಳಾಗಿದ್ದೀರಿ, ನಿಮ್ಮಪ್ಪ ಚೆನ್ನಾಗಿ ನಂಬಿದ, ನೀವು ಆತನಿಗೆ ಮಕ್ಕಳಾಗಿದ್ದೀರಿ ಅಂತ ತಗೊಳ್ಳಲ್ಲ ದೇವರು. ಆತನಿಗೆ ಮೊಮ್ಮಕ್ಕಳು ಮರಿ ಮಕ್ಕಳು ಯಾರು ಇಲ್ಲ. ಆ ಆಸ್ತಿ ಆತರ ಆ ರೀತಿ ಮೊಮ್ಮಕ್ಕಳು ಮರಿ ಮಕ್ಕಳು ಹೋಗುವಂಥದ್ದಲ್ಲ ಅದು. ಅಲ್ಲೆಲ್ಲೂಯಾ. ಆಮೆನ್. ಇಲ್ಲಿ ಪ್ರತಿಯೊಬ್ಬರು ನಂಬಬೇಕು. ಚಿಕ್ಕ ವಯಸ್ಸಿನಿಂದ ದೊಡ್ಡವರವರೆಗೂ ಅವ್ರ ಸಂತಾನದ ಬರೋದು ಪ್ರತಿಯೊಂದು ಮಕ್ಕಳು ಕೂಡ ಪ್ರತಿಯೊಬ್ಬರು ಏನು ಮೈರಾಪಿಲಿ ನಂಬಬೇಕು. ಪೆಂತೆಕೋಸ್ತ ದಿನ ಅವರು ಮಾಡಿದಂತೆ ನೀನು ಅದೇ ರೀತಿ ಮಾಡಬೇಕಾಗಿದೆ. ಆಮೆನ್. ಅದೇ ಅನುಭವವನ್ನು ನೀನು ಹೊಂದಬೇಕಾಗಿದೆ. ದೇವರು ಎಂದೂ ತನ್ನ ಕಾರ್ಯಗಳನ್ನ ಬದಲಾಯಿಸೋದಿಲ್ಲ. ಆತನು ಯಾವಾಗಲೂ ತನ್ನ ಕಾರ್ಯಗಳನ್ನು ಒಂದೇ ರೀತಿ ನಡೆಸುವನಾಗಿದ್ದಾನೆ. ಆತನು ಯಾವಾಗಲೂ ಕಾರ್ಯಗಳನ್ನು ಬದಲಾಯಿಸಲ್ಲ, ಒಂದೇ ರೀತಿ ನಡೆಸ್ಕೊಂಡು ಹೋಗ್ತಾನೆ. ಆತನು ಯಾವಾಗಲೂ ತನ್ನ ಕಾರ್ಯಗಳನ್ನು ಒಂದೇ ರೀತಿ ನಡೆಸುವನಾಗಿದ್ದಾನೆ. ಅಲ್ಲಿ ಮಕ್ಕಳ ಆಶೀರ್ವಾದ ಮಾಡಿದ, ಇಲ್ಲಿ ಮೊಮ್ಮಕ್ಕಳ ಆಶೀರ್ವಾದ ಮಾಡಲ್ಲ. ಅಲ್ಲಿ ಮಕ್ಕಳ ಆಶೀರ್ವಾದ, ಅಲ್ಲಿ ಯಾರು ನಂಬಿದವ್ರ ಆಶೀರ್ವಾದ ಮಾಡಿದ್ರೆ ಇಲ್ಲಿ ಕೂಡ ನಂಬಿದವ್ರನ್ನೇ ಆಶೀರ್ವಾದ ಮಾಡ್ತಾರೆ. ಆಮೆನ್. ಆತನ ರೀತಿ ಒಂದೇ, ಆದಿ ಕಾಲದಿಂದ ಪ್ರಕಟಣೆ ಗ್ರಂಥದವರೆಗೂ ಪ್ರತಿ ಕಾಲದಲ್ಲಿ ಅದಕ್ಕೆ ಸಂಬಂಧವಾಗಿರುವಂತೆ ಆತನು ತನ್ನ ಕಾರ್ಯಗಳನ್ನು ರೂಪಕ್ಕೆ ತರ್ತಾನೆ. ಅದೇ ರೀತಿ ಅದು ಇರಬೇಕು. ಅದು ಇರುವಂತೆ ನೀನು ನಡೆಯುವುದಾದ್ರೆ, ಆ ದೇವರ ಕಾರ್ಯ, ದೇವರ ವಾಕ್ಯ ಏನೈತೆ ಅದರಂತೆ ನೀನು ನಡೆಯುವುದಾದರೆ, ಅಲ್ಲೂಯಾ, ಆ ರೂಪಕ್ಕೆ ಕಾರ್ಯರೂಪಕ್ಕೆ ತರುವುದಾದ್ರೆ ನಿನಗೆ ಕೂಡ ಅದೇ ಉತ್ತರ, ಅದೇ ವಾಗ್ದಾನಗಳು, ಅದೇ ರುಜುವುಗಳು ದೇವರು ಕೊಡ್ತಾರೆ. ಅಲ್ಲೂಯಾ. ಆಮೆನ್. ಶೋಧನೆ ಕಾಲದಲ್ಲಿ ಅದು ನಿನ್ನನ್ನು ಕಾಪಾಡ್ತದೆ. ಈ ರೀತಿ ನೀನು ನಂಬಿದ್ರೆ, ನೀನು ಹೊಸ್ತಾಗ್ಬಿಟ್ಟಿದ್ರೆ, ಶೋಧನೆ ಕಾಲದಲ್ಲಿ ಮಾಡೋದು ನಿನ್ನ ಅದು ಕಾಪಾಡ್ತದೆ. ನಿನಗೆಲ್ಲಾ ವಿರೋಧವಾಗಲು, ನಿನಗೆಲ್ಲ ವಿರೋಧವಾದಾಗಲೂ, ಎಲ್ಲಾ ರೀತಿ ಪರಿಸ್ಥಿತಿ ವಿರೋಧವಾಗಿದ್ದಾಗಲೂ ಕೂಡ ಅದು ನಿನ್ನನ್ನು ಕಾಪಾಡ್ತದೆ. ಆತನ ಸ್ನೇಹಿತರೆಲ್ಲರೂ ಆತನ ಬಿಟ್ಟು ಹೋದಾಗಲೂ, ಯೇಸು ಕ್ರಿಸ್ತನ ನೋಡ್ರಿ, ಎಲ್ಲಾ ಸ್ನೇಹಿತರು ಬಿಟ್ಟು ಹೋದ್ರು, ಸ್ವಂತ ಶಿಷ್ಯರೇ ಬಿಟ್ಟು ಹೋದ್ರು. ಆತನ ಹೊಸದಾಗಿ ಹುಟ್ಟಿದಂತ ಒಂದು ಅನುಭವ ಆ ಪವಿತ್ರ ಆತ್ಮನ ಜೊತೆಗಿತ್ತಲ್ಲ, ಅದು ಆತನನ್ನು ಕಾಪಾಡ್ತು. ಅಲ್ಲವೇ ಬಿಟ್ಟು ಹೋದಾಗಲೂ ಕೂಡ ಅದು ಆತನಂತ ವಿರೋಧಿಗಳ ಮಧ್ಯೆ ನಿಲ್ಲಿಸಿತ್ತು. ಅಂತ ವಿರೋಧಿಗಳ ಮಧ್ಯೆಗೆ ಏನಾಗೋದು ನಿಲ್ಲಿಸ್ತದೆ. ನೋಡಿ ಎಂತ ವಿರೋಧಗಳ ಮಧ್ಯೆ ಥೂ ಅಂತ ಉಗುಳುವಂತ, ಕೆನ್ನೆಗೆ ಬಾರಿಸುವಂತ, ತಲೆ ಮೇಲೆ ಹೊಡೆಯುವಂತ, ಕೈಕಾಲಿ ಮಳೆ ಹೊಡೆಯುವಂತ ಅಂತ ಎಲ್ಲರೂ ಹೋದ್ರು ಕೂಡ ಆತೊಬ್ಬನೇ ಏನ್ ಮಾಡ್ದ, ನಿಂತ್ಕೊಂಡ. ಯಾಕೆ ನಿಂತ್ಕೊಂಡ? ಯಾವ ರೀತಿ ನಿಂತ್ಕೊಂಡ? ಆತನಿಗೆ ಹೊಸದಾಗಿ ಹುಟ್ಟಿದನು. ಆತನು ಪರಿಶುದ್ಧಾತ್ಮನಿಂದ ದೀಕ್ಷಾ ಸ್ಥಾನ ಹೊಂದಿದನು. ಆತನು ಪರಿಶುದ್ಧಾತ್ಮ ಹೊಂದಿಕೊಂಡಿದ್ರಿಂದ ಆ ಪರಿಶುದ್ಧಾತ್ಮ ಆತನನ್ನು ನಿಲ್ಲಿಸಿದ್ರು. ಸ್ನೇಹಿತರು, ಶಿಷ್ಯರಲ್ಲ. ಅಲ್ಲೇ ನಾವು ಕೂಡ ಅಷ್ಟೇ. ಈಗಲೂ ಅದೇ ಮಧ್ಯೆ ಅದೇ ಅವಶ್ಯಕತೆ. ಈಗಲೂ ಕೂಡ ನೀನ್ ನಿಂತ್ಕೋಬೇಕಂದ್ರೆ, ಗಟ್ಟಿಯ ನಿಂತ್ಕೋಬೇಕಂದ್ರೆ, ಶೋಧನೆ ಸಮಯ ನಿಂತ್ಕೋಬೇಕಂದ್ರೆ ಆ ಪರಿಶುದ್ಧಾತ್ಮ ನಿನಗಿದ್ರೆ ನೀನ್ ನಿಂತ್ಕೊಳ್ತಿ, ಇಲ್ಲದ್ರೆ ನಿಂತ್ಕೊಳಕ್ ಸಾಧ್ಯ ಇಲ್ಲ. ಈಗಲೂ ಕಾಪಾಡುವುದು ಅದೇ ಔಷಧಿನೇ. ಯಾವ ಔಷಧಿ? ಪರಿಶುದ್ಧಾತ್ಮ ಅನ್ನುವಂಥ ಔಷಧಿ. ಆತನು ಈಗಲೂ ಅದನ್ನು ಹೊಂದಿದ್ದಾನೆ. ಆಗ ದೆವ್ವ ಹೀಗೆ ಅಂದುಕೊಳ್ಳುತ್ತದೆ, ಅಲ್ವಿಯ ಆತ ನನ್ನ ಕೈ ಸಿಕ್ಕಿದ್ದಾನೆ ಅಂತ ದೆವ್ವ ಅಂದ್ಕೊಂತು. ಕ್ರಿಸ್ತನ ನೋಡಿ ಈಗ ಈತ ನನ್ನ ಕೈ ಸಿಕ್ಕಾಕೊಂಡ, ಅಲ್ವಿಯ. ಆದ್ರೆ ಸಣ್ಣಗೆ ಆತನು ಕಲುವಾರಿ ಕಡೆಗೆ ಪ್ರಯಾಣಿಸಿದನು. ಏನ್ ಮಾಡಿದ್ರು? ಒಪ್ಕೊಳ್ಳಿಲ್ಲ, ಅವರಲ್ಲಿ ರಾಜಿ ಆಗಲಿಲ್ಲ. ನಿಧಾನವಾಗಿ ಯಾತ್ರೆ ಎಲ್ಲಿಗೆ ಸಾಗಿಸಿದ? ಆ ಸಿಲಿಗೆ ಓದ್ಕೊಂಡು ಕಲ್ವರಿ ಕಡೆಗೆ ಹೋಗು. ನೋಡ್ದ ಸೈತಾನ, ಹೊಡೆದ್ರೇನಾದ್ರು ನನ್ನ ಮಾತು ಕೇಳ್ತಾನ, ಬಡದ್ರೇನಾದ್ರು ನನ್ನ ಮಾತು ಕೇಳ್ತಾನ, ಇನ್ನು ಏನೇನೋ ಪ್ರಯತ್ನಗಳು ಎಲ್ಲ ಎಂಕ್ವೈರಿ ಏನು ಮಾಡಿದ್ರು ಅವ್ರ ಮಾತು ಕೇಳಿಲ್ಲ. ಕಲ್ವಾರಿಗೆ ಹೋಗು ಅಂತೇಳಿ ಅವರು ಏನ್ ಮಾಡಿದ್ರು? ತಿರುಗಿ ವರ್ಷಿದ್ರು, ಹೊತ್ತುಕೊಂಡು ದಾರಿಯಲ್ಲಿ ಸಾಗಿದಂತ ಹೊರತು ಹಿಂದೆ ಹೋಗಲಿಲ್ಲ. ನನ್ನ ಶಿಷ್ಯರಲ್ಲಿ, ನಮ್ಗೆ ಬಂಧುಗಳಲ್ಲಿ, ಅಥವಾ ನನ್ನಿಂದ ಅದ್ಭುತ ಕಾರ್ಯ ಮಾಡಿಕೊಂಡು ಅಥವಾ ರೊಟ್ಟಿ ತಿಂದವರಲ್ಲಿ, ಊಟ ಮಾಡಿದವರಲ್ಲಿ ಅಂತ ಏನ್ ಮಾಡಿಲ್ಲ ಅಂತ ನೋಡ್ಲಿಲ್ಲ. ಯಾಕಂದ್ರೆ
ನೋಡುವಂತ ಅಗತ್ಯ ಇರಲಿಲ್ಲ. ಯಾಕೆ? ಆತನು ಪರಿಶುದ್ಧಾತ್ಮ ಅಂದ್ಕೊಂಡಿದ್ದ. ಆಮೆನ್. ಆ ಪರಿಶುದ್ಧಾತ್ಮ ರೀತಿ ನಿಮ್ಮನ್ನು ಮಾಡ್ತಾರೆ. ಆಮೆನ್. ಆ ದೆವ್ವವು ಈಗ ನನ್ನ ಕೈ ಸಿಕ್ಕಾಕೊಂಡ ತಿಳ್ಕೊಂತದ್ದು. ನನ್ನ ಮಾತು ಕೇಳ್ತಾನೆ, ಈಗ ನಾನು ಹೊಡೆದು ಕೇಳ್ತಾನೆ, ನನ್ನ ತಲೆ ಹೊಡೆದು ಕೇಳ್ತಾನೆ, ಏನೋ ತೊಂದರೆ ಕೊಟ್ಟರೆ ಅವ್ನು ನನ್ನ ಕೆಳಗೆ ಕೇಳ್ತಾನೆ ತಿಳ್ಕೊಂತದ್ದು ದೆವ್ವ. ಆದ್ರೆ ಆತನು ಸಣ್ಣಗೆ ಆತನು ಕಲ್ವಾರಿ ಕೆಳಗೆ ಪ್ರಯಾಣಿಸಿದನು. ಆತನು ಶರೀರದಿಂದ ರಕ್ತವು ದಾರಿ ದಾರಿಯಾಗಿ ಪ್ರವಹಿಸಿತು. ಲೆಲ್ವಿಯಾ. ಆತನು ಸುತ್ತಲೂ ವಸ್ತ್ರ ಸುತ್ತಲ್ಪಟ್ಟಿತ್ತು, ಆದರೆ ಅದು ಪೂರ್ತಿಯಾಗಿ ರಕ್ತದಲ್ಲಿ ಒದ್ದೆಯಾಗಿತ್ತು. ರಕ್ತದಲ್ಲಿ ಏನಾಯ್ತದು? ಎಲ್ಲ ಬಟ್ಟೆ ಎಲ್ಲ ಮುಳುಗೋಗ್ಬಿಟ್ಟಿತ್ತು. ವಸ್ತ್ರ ಹಾಕಿದ್ರು ಮೈ ಮೇಲೆ, ಅದೆಲ್ಲ ರಕ್ತ ಉಂಡೆ ಆಗಿತ್ತು. ಲೆಲ್ವಿಯಾ. ಒದ್ದೆಯಾಗಿ ಉಂಡೆಯಾಗಿತ್ತು. ದೇವ ಈಗ ಅಂದುಕೊಂಡಿರ್ಬೋದು, ಆತನಿಗೆ ಈಗ ಸಿಕ್ಕಿದನು. ಅಲ್ಲೆಲೂಯಾ. ಆತನು ದೇವರಾಗಿರಲು ಸಾಧ್ಯವಿಲ್ಲ. ಆತನು ದೇವರಾದ್ರೆ ತನ್ನ ಮುಖದ ಮೇಲೆ ಉಳಿದವರನ್ನು ಏನಾದರೂ ಅನ್ನದೇ ಓದನು ಯಾಕೆ ಅನ್ಕೊಂಡು ಹೀಗೆ ಆತ ನನಗೆ ಸಿಕ್ಕಿದ್ದಾನೆ, ಈಗ ಹೊಡೆದ ಕೂಡಲೇ ದೇವರಾಗಿದ್ದರೆ ಏನಾದರೂ ಒಂದು ಮಾತಾಡ್ಬೇಕಾ, ಏನಾದ್ರು ಶಾಪ ಗಿಪ್ಪೆ ಕೊಡ್ಬೇಕಾ ಅಂತ ಈ ತರ ಉಲ್ಟ ತಿಳ್ಕೊಂಡು ಸೈತಾನ. ಅಲ್ಲೆಲೂಯಾ. ಯಾಕೆ ಸುಮ್ಮನಿದ್ದ ಅನ್ನದೇ ಯಾಕೆ? ಆತನು ದೇವರಾದ್ರೆ ತನ್ನ ಗಡ್ಡೆ ಕಿತ್ತವರನ್ನು, ಗಡ್ಡದಲ್ಲಿ ಕೂದಲು ಕಿತ್ತವ್ರು ಏನನ್ನ ಅಲ್ಲಿಲ್ಲ. ಯಾಕೆ? ದೇವರಲ್ಲ ಅಂತ ಸೈತ ತಿಳ್ಕೊಂಡು. ಏನೋ ಅಂದು ಶಾಪ ಕೊಟ್ಟು ಅಲ್ಲಿ ಏನಾದ್ರು ನಾಶ ಮಾಡಿದ್ರೆ ಅವಾಗ ಸೈತಾನ ದೇವರಪ್ಪ ಅಂತ ಹೇಳಿ ಒಪ್ಕೊಂತಿದ್ರು. ಸೈತಾನನೇ ಒಪ್ಪಿಸುವಂತ ಅಗತ್ಯ ಇರಲಿಲ್ಲ ದೇವರು. ಅಲ್ಲೆಲ್ಲ ಆತನು ಬಂದ ಉದ್ದೇಶ ಮಾನವ ರಕ್ತವನ್ನ ಕೊಟ್ಟು ಪಾಪ ಪರಿಹಾರ ಮಾಡ್ಲಿಕ್ಕೆ ಬಂದ ಉದ್ದೇಶ. ಆದ್ರೆ ಅದು ಉದ್ದೇಶ ಸೈತಾನಿಗೆ ಗೊತ್ತಾಗಲಿಲ್ಲ. ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ದೇವರಾದರೂ ದರ್ಶನವೊಂದನ್ನು ತೋರಿಸಿ ಹೇಳಿದನು. ಅವರು ಸವಾಲು ಹಾಕಿದ್ರು. ಅಲ್ಲೆಲೂಯ. ದೇವರಾದ್ರೆ ದರ್ಶನವನ್ನು ತೋರಿಸು ಅಂತ ಕೇಳಿದ್ರು, ನಮಗೆ ಕಾರ್ಯಗಳು ಮಾಡಂತ ನಿಮ್ ಕೆಳಗಿಳಿದು ಬಾ ಅಂತ ಕೇಳಿದ್ರು. ಆದ್ರೆ ಸವಾಲುಗಳನ್ನು ಹಾಕಿದ್ರು ಅವರು. ಎಷ್ಟೋ ಮಂದಿ ಸವಾಲು ಹಾಕಿದ್ರು ಕೂಡ ಯಾಕೆ ಆತನು ಸ್ಪಂದಿಸಲಿಲ್ಲ, ಯಾಕೆ ಉತ್ತರ ಕೊಡ್ಲಿಲ್ಲ? ಅಲ್ಲೆಲೂಯ. ಇದು ದೇವರಲ್ಲ ಅಂತ ಅದನ್ನು ಯಾಕೆ ಅದನ್ನು ಮಾಡಲಿಲ್ಲ? ಈಗ ಆತನು ಮೌನವಾಗಿ ತನ್ನ ಶಿಲ್ಪೆಯನ್ನು ಎತ್ತಿಕೊಂಡು ನಿಧಾನವಾಗಿ ಕಲ್ವರಿ ಬೆಟ್ಟವನ್ನ ಹತ್ತುತ್ತಿದ್ದಾನೆ. ಅಲ್ಲೆಲೂಯಾ. ಆದ್ರೆ ಸೈತಾನ ಆಲೋಚನೆ ಇನ್ನೂ ಹೀಗೆ ಇರುತ್ತದೆ. ಇನ್ನೂ ಸ್ವಲ್ಪ ಸಮಯದಲ್ಲಿ ಆತನು ನನ್ನ ಜೊತೆ ರಾಜಿ ಆಗ್ಬೋದಂತ. ಅಲ್ಲೆಲೂಯಾ. ಇನ್ನೂ ಸ್ವಲ್ಪ ಸಮಯ ಆತನು ನನ್ನ ಕೈಗೆ ಸಿಗ್ತಾನೆ ಎಂದು ದೆವ್ವ ಅಂದುಕೊಳ್ತಿತ್ತು. ಅಲ್ಲೆಲೂಯಾ. ಮರಣದ ಜೇನು ನೊಣ ಅಲ್ಲೆಲೂಯಾ ಇಳಿದು ಬಂದು, ಅಲ್ಲೆಲೂಯಾ, ಮುಳ್ಳು ಎಂಬುದು ಇರುತ್ತದೆಂದು ನಿಮಗೆ ಗೊತ್ತಾ? ಅಲ್ಲೆಲೂಯಾ. ಮರಣದ ಜೇನು ನೊಣ ಇಳಿದು ಬಂದು, ಜೇನು ನೊಣಕ್ಕೆ ಮುಳ್ಳು ನಿಮ್ಗೆ ಗೊತ್ತಾ? ಮುಳ್ಳು ಬಹಳ ಡೇಂಜರ್ ಇರ್ತದೆ. ಅಲ್ಲೆಲೂಯಾ. ನಿಮಗೆ ಗೊತ್ತಾ? ಆದ್ರೆ ದೇವರು ಆ ಸಮಯಕ್ಕೆ ಮರಣವೆಂಬ ಜೇನು ನೊಣದ ಹತ್ತಿರ ಚುಚ್ಚಿಸಿಕೊಳ್ಳುವುದಕ್ಕೆ ಒಂದು ಶರೀರವನ್ನು ಸಿದ್ಧ ಮಾಡಿದನೆಂದು. ಅಲ್ಲೆಲೂಯಾ. ನಿಮಗೆ ಗೊತ್ತಾ? ಚುಚ್ಚಿಸಿಕೊಳ್ಳೋದಕ್ಕೆ, ಆ ಜೇನು ನೊಣ ಹತ್ರ ಚುಚ್ಚಿಸಿಕೊಳ್ಳೋದಕ್ಕೆ ದೇವರ ಶರೀರ ಸಿದ್ಧ ಮಾಡಿದ್ದ. ಆ ಶರೀರ ದೇವರ ಶರೀರ. ದೇವರ ಮಗನಾದ ಇಮ್ಮಾನುವೇಲನ ಶರೀರದಲ್ಲಿ ಮುಳ್ಳು ಚುಚ್ಚಿಕೊಂಡಾಗ ಆತನು ಅದನ್ನು ಕಿತ್ತು ಹಾಕಿದನು. ಮರಣದೊಳಗಿಂದ ಆತನು ಅದರ ಮುಳ್ಳನ್ನು ಮುರಿದು ಹಾಕಿದನು. ಅಲ್ಲೆಲೂಯಾ. ಮರಣದಿಂದ ಏನ್ ಮಾಡ್ದ? ಆ ಮುಳ್ಳನ್ನು ಮುರಿದು ಹಾಕಿದನು. ಚುಚ್ಚಿಕೊಳ್ತು ಆ ಮುಳ್ಳು, ಆದ್ರೆ ಅದನ್ನ ಮುಳ್ಳು ಮುರಿದು ಹಾಕಿದನು. ಆತನು ಅದನ್ನು ಕಿತ್ತು ಹಾಕಿದನು. ಮರಣದೊಳಗಿಂದ ಆತನು ಅದರ ಮುಳ್ಳು ಮುರಿದು ಹಾಕಿದನು. ಮರಣವೇ ನಿನ್ನ ಮುಳ್ಳು ಎಲ್ಲಿ? ಪಾತಾಳವೇ ನಿನ್ನ ವಿಜಯವೆಲ್ಲಿ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಜಯ ಕೊಟ್ಟ ದೇವರಿಗೆ ಕೃತಜ್ಞತಾ ಸ್ತುತಿಗಳು ಉಂಟಾಗಲಿ ಎಂದು ಅನ್ನುವುದರಲ್ಲಿ ಎಷ್ಟು ಮಾತು ಸಂದೇಹ ಆಗಿಲ್ಲ. ಈ ತರ ಅಂದ್ರು ಅಂತ ಅನ್ನೋದ್ರಲ್ಲಿ ಸಂದೇಹ ಆಗಿಲ್ಲ. ಪೌಲನು ಆ ತರ ಅಂದಿದ್ದು, ಮರಣದ ಮುಳ್ಳೆ ಅಲ್ವಿಯಾ, ಮರಣವೇ ನಿನ್ನ ಮುಳ್ಳೆಲ್ಲಿ? ಪಾತಾಳವೇ ನಿನ್ನ ವಿಜಯ ಎಲ್ಲಿ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜಯ ಕೊಟ್ಟದ್ದಕ್ಕೆ ದೇವರಿಗೆ ಸ್ತೋತ್ರ. ಆತನು ಎಲಿಯನನ್ನು ಚುಚ್ಚಿ ಸಾಯಿಸ ಶಕ್ತನಾದನು. ಎಲಿಯನನ್ನು ಚುಚ್ಚಿ ಸಾಯಿಸ ಶಕ್ತನಾದನು. ಅಲ್ಲೆಲೂಯಾ. ಎಲಿಯನನ್ನು ಚುಚ್ಚಿದ ನಂತರ ಅದರ ಮುಳ್ಳು ಅದೇ ರೀತಿಯಾಗಿತ್ತು. ಆದ್ರೆ ನಿಮಗೆ ಗೊತ್ತಾ, ಒಂದು ಜೇನು ನೊಣ ಒಂದು ಸಾರಿ ಚುಚ್ಚಿದ ನಂತರ ಮತ್ತೆ ನೋಡ್ತೇವೆ ಅಲ್ಲಿ ಎಲಿಯನನ್ನು ಚುಚ್ಚಿ ಸಾಯಿಸಿತ್ತು. ಅಲ್ಲೆಲ್ಲ ಎಲಿಯನ್ನು ಚುಚ್ಚಿದ ನಂತರ ನೋಡ್ತೇವೆ ಅಲ್ಲಿ ಅದರ ಮುಳ್ಳು ಅದೇ ರೀತಿಯಾಗಿತ್ತು. ಅಲ್ಲಿ ಆದರೆ ನಿಮಗೆ ಗೊತ್ತಾ, ಒಂದು ಜೇನು ನೊಣ
ಒಂದು ಸಾರಿ ಚುಚ್ಚಿದ ನಂತರ ಮತ್ತೆ ಚುಚ್ಚಲಾರದು. ಯಾಕಂದ್ರೆ ಆ ಮುಳ್ಳು ಆ ಚುಚ್ಚುವಿಕೆ ಅದು ತನ್ನ ಮುಳ್ಳನ್ನು ಕಳೆದುಕೊಳ್ತದೆ. ಒಂದ್ಸರಿ ಚುಚ್ಚಿದರೆ ಇನ್ನೊಂದ್ಸರಿ ಚುಚ್ಚಕ ನೋಡಕ್ ಬರಲ್ಲ, ಅಲ್ಲಿಗೆ ಮುಳ್ಳು ಒಂದೇ ಇರ್ತದೆ. ಅಲ್ಲಲ್ಲಿಯ ಚುಚ್ಚಿದ ನಂತರ ಚುಚ್ಚಲಾರದು. ಯಾಕೆಂದ್ರೆ ಅದು ಮೊದಲ ಚುಚ್ಚುವಿಕೆಗೆ ಅದು ತನ್ನ ಮುಳ್ಳನ್ನು ಕಳೆದುಕೊಳ್ತದೆ. ಹಾಗೆ ಆತನು ತನ್ನ ಮುಳ್ಳನ್ನು ಚುಚ್ಚುವುದಕ್ಕೆ ಅಲ್ಲಿ ಆತ ಮುಳ್ಳು ಇಲ್ಲದೆ ಹೋಯಿತು. ಚುಚ್ಚಿದ ಮುಳ್ಳು ಸೈತಾನ ಮತ್ತೊಂದ್ಸರಿ ಚುಚ್ಚೋದಕ್ಕೆ ಅಲ್ಲಿ ಮುಳ್ಳು ಇಲ್ಲದೆ ಹೋಯ್ತು. ಚುಚ್ಚುವುದಕ್ಕೆ ಇನ್ನು ಮುಳ್ಳು ಇಲ್ಲದೆ ಹೋಗುತ್ತದೆ. ಇಮ್ಮಾನುವೇಲನನ್ನು ಒಳಗೆ ಮುಳ್ಳು ಅಲ್ಲೆಲೂಯಾ. ಮುಳ್ಳು ಚುಚ್ಚಿದ ಮತ್ತೊಂದು ಮುಳ್ಳು ಇಲ್ಲ ಅಲ್ಲಿ. ಅಲ್ಲೆಲೂಯಾ. ಚುಚ್ಚುವುದಕ್ಕೆ ಒಂದ್ಸರಿ ಮುಳ್ಳು ಚುಚ್ಚಿದ್ರ ಮತ್ತೊಂದು ಮುಳ್ಳು ಅಲ್ಲೆಲೂಯಾ. ಅಲ್ಲಿ ಇಮ್ಮಾನುವೇಲನ ಚುಚ್ಚಿದ್ರಿಂದ ಆ ಮುಳ್ಳು ಕಳ್ಕೊಂಡನು ಸೈತಾನ. ಕಾಪಾಡುವುದೆಂದು ನೀನು ದೇವರ ಕುಮಾರ ಇಳಿದು ಬಾ ಅಂದರು. ಪ್ರಧಾನ ಯಾಜಕನು ಹೀಗೆ ಹೇಳಿದರು. ಪ್ರಧಾನ ಯಾಜಕರು ಸಭೆಯ ಪ್ರಮುಖರು ಹೀಗೆ ಹೇಳಿದರು, ಏನು ನಮಗೆ ಸ್ಪಷ್ಟವಾಗಿ ಹೇಳು. ಈಗ ನಮಗೆ ನೀನು ಸ್ಪಷ್ಟವಾಗಿ ಹೇಳು. ನೀನೇ ಇಳಿದು ಬಾ. ಅಲ್ಲೆಲೂಯಾ. ಅಲ್ಲೆಲೂಯಾ. ಆತನು ದೇವಕುಮಾರ ಅಂತ ಯಾಜಕರೆಲ್ಲ ಶಿಲುಬೆಯಿಂದ ಕೆಳಗೆ ಅಂದರು. ಆತನು ನೋಡೋಣ. ಅಲ್ಲೆಲೂಯಾ. ಒಂದು ಬಾಯಿ ಇಲ್ಲ, ಒಂದು ಅಲ್ಲೆಲೂಯಾ. ಕೂಡ ಮಾತಾಡಲಿಲ್ಲ. ಏನ್ ಮಾತಾಡ್ಬೇಕಾಗುತ್ತೆ ಅಂತ ಮಾತಾಡಿದ್ರು. ಅದೇನ್ ಮಾತಾಡೋ ಅದೆಲ್ಲ ಮಾಡಿದ್ರು. ಆತನು ಸತ್ತು ನಾವು ಕಂಡೆವು. ಆತನು ಸತ್ತು ಶಿಲುಬೆ ಮೇಲೆ ಯಾರು ಸತ್ತು ಹೋದನು. ಆತನು ನಿಜವಾಗ್ಲೂ ಸತ್ತು ಹೋದನು. ಸೂರ್ಯ ಚಂದ್ರ ಸತ್ತು ಹೋದ್ರಿಂದ ಏನಾಯ್ತು? ಸೂರ್ಯ ಸತ್ತು ಹೋದ ಸಾಕ್ಷಿ ಕೊಟ್ಟು ಈ ಭೂಮಿ ಸೃಷ್ಟಿ ಭೂಮಿ ಈ ಭೂಮಿ ಮೇಲೆ ನಡೆಯುವುದನ್ನು ಅವರು ನೋಡಿದರು. ನಿಶ್ಚಯವಾಗಿ ಇಲ್ಲ. ಅಲ್ಲೆಲೂಯಾ. ಆತನು ಸತ್ತು ಹೋದ ಪ್ರತಿಯೊಂದು ಸಾಕ್ಷಿ ಕೊಟ್ಟಿತ್ತು. ತಿಳ್ಕೊಳ್ಳಲು ಹೋಗ್ತಿದ್ದೇವೆ. ನಾನು ಸತ್ತು ಹೋಗೋದಕ್ಕೆ ಮುಂಚೆ ಆತನು ಈಗ ನುಡಿದನು. ಅಲ್ಲಿಯ 3 ದಿನದಲ್ಲಿ ತಾಂತ್ರಿಕ ದೋಷ ಅದಕ್ಕಾಗಿ ಕ್ಷಮಿಸಿ. ಅಲ್ಲಿಯ ನಾವು ನೋಡ್ತೇವೆ ಅಲ್ಲಿ ಆತನು ಸತ್ತು ಹೋಗೋದಕ್ಕೆ ಮುಂಚೆ ಹೀಗೆ ನುಡಿದನು, ಈ ದೇವಾಲಯವನ್ನು ಬೇಯಿಸಿರಿ, 3 ದಿನದಲ್ಲಿ ಕಟ್ಟುವೆನು. ಅದನ್ನು ನೀವು ಸಮಾಧಿಯಲ್ಲಿ ಎಷ್ಟು ಮಾತ್ರ ಬಂಧಿಸಲಾರ್ರಿ. ಕ್ರಿಸ್ತನ ಸಮಾಧಿಯಲ್ಲಿ ಎಷ್ಟು ಮಾತ್ರ ನೀವು ಏನ್ ಮಾಡಕ್ಕಾಗಲ್ಲ, ಬಂಧಿಸಕ್ಕೆ ಸಾಧ್ಯ ಇಲ್ಲ. 3 ದಿನದಲ್ಲಿ ಕಟ್ಟುತ್ತೇನೆ. ಈ ದೇವಾಲಯವನ್ನು ಧ್ವಂಸ ಮಾಡ್ರಿ, 3 ದಿನದಲ್ಲಿ ಅದನ್ನು ನಾನು ತಿರುಗಿ ತೆಗೆದುಕೊಂಡು ಬರುವೆನು ಅಂತ ಹೇಳಿದರು. ಈ ಔಷಧಿ ಆತನನ್ನು ಹೇಗೆ ಕಾಪಾಡುವುದೋ ಎಂದು ತಿಳ್ಕೊಳ್ಳುವುದಕ್ಕೆ ಅವರು ಅದರ ಸುತ್ತಲೂ ಕಾವಲು ಹಾಕಿದರು. ಈ ಔಷಧಿ ಯಾವ ರೀತಿ ತನ್ನ ಕಾಪಾಡಿಕೊಳ್ತದೆ, ಈ ಔಷಧಿ ಎಲ್ಲರಿಗೂ ಕೊಟ್ಟ ತನ್ನಂತಾನೆ ಯಾವ ರೀತಿ ಕಾಪಾಡಿಕೊಳ್ತದೆ ಔಷಧಿ ಅಂತೇಳಿ ಚೆಕ್ ಮಾಡ್ಲಿಕ್ಕೆ ಎಲ್ಲ ಬೇಲಿ ಹಾಕಿದರು ಸಮಾಧಿಗೆ. ಅಲ್ಲೆಲೂಯಾ. ಆಮೆನ್. ಆತನ ಔಷಧಿಯಾಗಿ ಬಂದ ಲೋಕಕ್ಕೆ ಆತನೆಲ್ಲರಿಗೂ ಔಷಧಿ ಕೊಟ್ಟ, ಗುಣಪಡಿಸಿದ. ಈತನನ್ನು ಗುಣಪಡಿಸ್ಬೇಕಲ್ಲ. ಈಗ ಅದು ಯಾವ ರೀತಿ ಮಾಡ್ಕೊಂತ ನೋಡೋಣ ಅಂತೇಳಿ ಆತನ ಸುತ್ತಲೂ ಏನ್ ಮಾಡಿದ್ರು, ಸಮಾಧಿ ಸುತ್ತಲೂ ಕಾವಲು ಹಾಕಿದ್ರು. ಪಾಪದ ಶೋಧನೆ ಮಧ್ಯೆ ಅದು ಆತನನ್ನು ಅವರು ಹಿಡಿದಂತೆ ಅವರು ನೋಡಿದರು, ಹಿಡಿಬೇಕಂತ ನೋಡಿದರು. ಪಾಪದ ಶೋಧನೆ ಮಧ್ಯದಲ್ಲಿ, ಬಡತನದ ಮಧ್ಯದಲ್ಲಿಯೂ ಅದು ಆತನನ್ನು ಎತ್ತಿ ಹಿಡಿಯಿತು. ಅಲ್ಲಿ ಅಂತ ಸಂದರ್ಭದಲ್ಲಿ ಕೂಡ, ಅಂತ ಒಂದು ಬಡತನ ಸ್ಥಿತಿ ಇದ್ದಾಗಲೂ ಅಂತ ಸಂದರ್ಭ ಕೂಡ ಆತನನ್ನು ಎತ್ತಿ ಹಿಡಿಯಿತು. ಅಲ್ಲೆಲೂಯಾ. ಸಮೃದ್ಧಿ ಸ್ಥಿತಿಯು ಆ ಸ್ಥಿತಿಯಲ್ಲಿಯೂ ಅದು ಆತನನ್ನು ಎತ್ತಿ ಹಿಡಿಯಿತು. ಆ ಔಷಧಿ. ಅಲ್ಲೆಲೂಯಾ. ಎಲ್ಲಾ ರೀತಿಯಲ್ಲಿ ಶೋಧನೆಯಲ್ಲಿ ಅದು ಆತನನ್ನು ಎತ್ತಿ ಹಿಡಿಯಿತು.
ಈಗ ಅದು ಈಗಲೂ ಎತ್ತಿ ಹಿಡಿದಿದೆ, ಕಾಪಾಡಿತು, ಮತ್ತು ಮರಣದ ಸಮಯದಲ್ಲಿ ಅದು ಏನು ಮಾಡಲು ಹೋಗುತ್ತದೆ ನೋಡೋಣ. ಮರಣ ಸಮಯದಲ್ಲಿ ಏನ್ ಮಾಡಕ್ ಹೋಗುತ್ತೆ ನೋಡೋಣ. ಅಲ್ಲಿಯ ಎಲ್ಲ ಸಮಯದಲ್ಲಿ ಶೋಧನೆ ಮಧ್ಯದಲ್ಲಿ ಅವ್ರು ಹೊಡೆಯುವಾಗಲೂ ಚುವಂತ ಉಗುಳುವಾಗಲೂ ಅಥವಾ ಸಿಲುವೆಯಲ್ಲಿ ಮಳೆ ಹೊಡೆಯುವಾಗಲೂ ಆತನು ಮರಣದವರೆಗೂ ಮತ್ತೆ ಸಮಾಜದಲ್ಲಿಡುವಾಗ ಎಲ್ಲ ಟೈಮ್ ಕಾಪಾಡ್ತಿ. ಈಗ ಸತ್ತೋಗಿ ಈಗ ಉಳಲ್ಪಟ್ಟಿದ್ದಾನೆ. ಈಗ ಏನಾಗುತ್ತೆ ನೋಡೋಣ. ಈಗ ಒಂದು ಅಲ್ಲಿಯ ಈಸ್ಟರ್ ಉದಯದಲ್ಲಿ, ಓ ಮೈ ಗಾಡ್, ಅಲ್ಲೆಲ್ಲೂಯಾ, ಸೂರ್ಯನ ಉದಯಿಸುವುದಕ್ಕೆ ಮುಂಚೆನೆ, ಸೂರ್ಯ ಹೋಗೋದಕ್ಕೆ ಮುಂಚೆನೆ ಆ ಔಷಧಿ ಆತನನ್ನು ಎತ್ತಿ ಹಿಡಿ, ಆತನ ಎತ್ತಿ ತಗೊಂಬಂತ ಔಷಧಿ ಅದು. ಅದನ್ನು ಮಾಡಿದ ನಂತರ ಮರಣವು ಮುರಿಯಲ್ಪಟ್ಟಿತು, ಸಮಾಧಿ ತೆರೆಯಲ್ಪಟ್ಟಿತು. 3ನೇ ದಿನ ಆತನು ತಿರುಗಿ ಎದ್ದು ಪರಲೋಕಕ್ಕೆ ಆರೋಹಣನಾದನು. ಆ ಔಷಧಿ, ಅಲ್ಲೆಲ್ಲೂಯಾ, ಆ ಟಿಕೋನ್ಸ್, ನಿತ್ಯ ಜೀವ ಎಂಬ ಔಷಧಿಯನ್ನು ಇದರಿಂದಾಗಿ ನಾವು ತಿಳ್ಕೊಳ್ಳಬಹುದು. ಅದನ್ನು ನೀನು ಧ್ವಂಸ ಮಾಡಲಾರೆ, ಅದನ್ನು ನೀನು ನಾಶ ಮಾಡಕ್ ಸಾಧ್ಯ ಇಲ್ಲ. ಕೊನೆಗೆ ಪಾತಾಳವು ಕೂಡ ಅದನ್ನು ಹಿಡಿಯಲಾರದೆ ಹೋಯಿತು. ಯಾವುದೂ ಆ ಔಷಧಿಯನ್ನು ಏನ್ ಮಾಡಕ್ಕಾಗಲಿಲ್ಲ, ಹಿಡಿದುಕೊಳ್ಳಲಾರದೆ ಹೋಯಿತು. ಆತನು ತಿರುಗಿ ಎದ್ದನು. ಯೇಸು ಕ್ರಿಸ್ತನು ಹೀಗೆ ಹೇಳಿದನು, ನನ್ನ ತಂದೆ ಅನುಗ್ರಹಿಸಿದವರೆಲ್ಲರೂ ನನ್ನ ಬಳಿಗೆ ಬರ್ತಾರೆ, ಅಂತ್ಯದಿಂದಲೂ ನಾನು ಅವ್ರನ್ನ ಎಬ್ಬಿಸ್ತೇನೆ ಅಂತ ಕೂಡ ಹೇಳಿದ್ದಾನೆ. ಮಾತ್ರ ಅಲ್ಲ, ದೇವರು ಕೊಟ್ಟಂತ ಎಲ್ಲ ಜನ ಇರ್ತಾರಲ್ಲ, ದೇವ್ರು ನನ್ಗೆ ಯಾರನ್ನ ಕೊಡ್ತಲ್ಲ ಅವ್ರನ್ನ ಕೊನೆಯ ಕಾಲದಲ್ಲಿ ತನ್ನ ತಂದೆ ಅನುಗ್ರಹದಲ್ಲಿ ಇರುವವರೆಲ್ಲರನ್ನು ಕೊನೆಯದಿಂದಲೇ ಎಬ್ಬಿಸ್ತೇನೆ ಅಂತ ಹೇಳಿದ್ನು. ಅಲ್ಲಲ್ಯಾ, ಆ ಮದ್ದು ಔಷಧಿ ತೆಗೆದುಕೊಂಡು ಯಾವ ಸ್ತ್ರೀ ಆಗಲಿ ಪುರುಷನಾಗಲಿ ಸಮಾಜದಲ್ಲಿ ಇರೋದಿಲ್ಲ. ಈ ಔಷಧಿ ಕೊಂಡ್ಕೊಂಡಂತ ತೆಗೆದುಕೊಂಡಂತ ನಂಬಿದಂತ ಕ್ರಿಸ್ತನ ನಂಬಿದಂತ ಯಾರು ಕೂಡ ಸಮಾಜದಲ್ಲಿ, ಪುರುಷನಾಗ ಸ್ತ್ರೀಯಾಗ ಸಮಾಜದಲ್ಲಿ ಇರುವುದಿಲ್ಲ. ನೀತಿವಂತರನ್ನು ಯಾವ ಸಮಾಧಿ ಬಂಧಿಸಲಾರದು, ಯಾವ ಪಾತಾಳವು ಯಾವ ಸಮಾಧಿ ಹಿಡಿದುಕೊಳ್ಳಲಾರದು. 3ನೇ ದಿನ ಅದನ್ನು ಎಬ್ಬಿಸುವೆನೆಂದು ಕ್ರಿಸ್ತನು ವಾಗ್ದಾನ ಮಾಡಿದ್ದಾನೆ. ಅದನ್ನು ನೋಡಿ ನಾನು ಎಷ್ಟೋ ಸಂತೋಷಿಸ್ತೇನೆ. ನಿಮಗೆ ಸಂತೋಷನಾ? ಆ ಔಷಧಿ ನೋಡಿ ಈಸ್ಟರ್ ಉದಯದಲ್ಲಿ ಅದು ರುಜುವಾಗಿದೆ ಎಂದು ನಿಮಗೆ ಗೊತ್ತಾ? ಆ ಉದಯದಲ್ಲಿ ಎದ್ದಿದೆ ಅಂತ ನಿಮಗೆ ಗೊತ್ತಾ? ಅದೇನಾಗಿದೆಯೋ ನಿಮಗೆ ಗೊತ್ತು. ಅದೆಷ್ಟು ದೊಡ್ಡದು. 120 ಮಂದಿ ಆ ಮಧ್ಯೆ ಅಲ್ಲಿಯ ಮದ್ದನ್ನು ತೆಗೆದುಕೊಳ್ಳಬೇಕೆಂದು ಆಸೆ ಪಟ್ಟರು. ಆ ಮದ್ದು ಔಷಧಿ 120 ಮಂದಿ ತೆಗೆದುಕೊಳ್ಬೇಕಂತ ಆಸೆ ಪಟ್ಟರು. ಈಗ ಶೋಧನೆಗಳ ಮಧ್ಯದಲ್ಲಿ ಆತನು ಕಾಪಾಡುವನೆಂದು ನಿಜವಾಗೂ ತಿಳಿದ 120 ಮಂದಿ, ಶೋಧನೆ ಮಧ್ಯದಲ್ಲಿ ನಮ್ಮನ್ನು ಕಾಪಾಡ್ತಾರೆ ತಿಳ್ಕೊಂಡಂತ ಆ ಒಂದು 120 ಮಂದಿ ಆ ಔಷಧಿಯನ್ನು ಬಯಸಿದರು. ಅದಕ್ಕಾಗಿ ಇರುವಲ್ಲಿಯೇ ಆತನ ಪರಿಶೋಧನೆ ಶಾಲೆಗೆ ಹೋಗಿ ಸ್ವಲ್ಪ ಪರಿಶೋಧನೆಯನ್ನು ಮಾಡಿದ ನಂತರ ಆತನು ಈಗಂದ ಪರಿಶೋಧನೆ ಶಾಲೆ ಅಂದ್ರೆ ಎಲ್ಲ ಪ್ರಯೋಗಾಲಯ, ಅವ್ರು ಹೊಡೆದದ್ದು ಬಡದದ್ದು ಅಲ್ಲಿ ಹಾಕಿದ್ದೆಲ್ಲ ಪ್ರಯೋಗ, ಅದು ಪ್ರಯೋಗಾಲಯ, ಪರಿಶೋಧನೆ ಶಾಲೆ. ಅದಾಗಂದ್ರೆ ಪರಿಶೋಧನೆ ಶಾಲೆಗೆ ಹೋಗಿ ಸ್ವಲ್ಪ ಪರಿಶೋಧನೆಗೆ ಒಳಗಾಗಿ ನಂತರ ಏನಂದ, ನಾನು ಅದನ್ನು ನಿನಗಾಗಿ ನಿಮಗಾಗಿ ತರುವವರೆಗೆ ನೀವೇನ್ ಮಾಡ್ರಿ, ಹೋಗಿ ಎರಿಸಿನಲ್ಲಿ ಕಾದುಕೊಂಡಿದ್ರಿ. ಔಷಧಿ ಹೋಗಿ ತರೋವರೆಗೂ ನೀವೇನ್ ಮಾಡ್ರಿ, ಎಸ್ಡೆಮ್ನಲ್ಲಿ ಕಾದುಕೊಂಡಿದ್ರಿ. ಅಲ್ಲೆಲ್ಲೂಯಾ. ಎಲ್ಲಾ ಸೂತ್ರಗಳು ಮುಗಿದ ನಂತರ, ಎಲ್ಲಾ ಸೂತ್ರಗಳು, ಎಲ್ಲಾ ಚೆಕ್ಕಿಂಗು, ಎಲ್ಲ ಔಷಧಿ ತಯಾರಾದ್ಮೇಲೆ ಅಲ್ಲೆಲ್ಲೂಯಾ, ಎಲ್ಲ ಅಲ್ಲಿರ್ತಕ್ಕಂಥದ್ದೆಲ್ಲ ಟೆಸ್ಟ್ ಮುಗಿದ ನಂತರ ಅಲ್ಲೆಲ್ಲೂಯಾ ಅದನ್ನು ನಿಮಗೆ ಕಳಿಸ್ತೇನೆ. ಅದಕ್ಕೆ ನೀವು ಮೇಲಂತಸ್ತಿನಲ್ಲಿ ಕಾದುಕೊಂಡಿದ್ರಿ. ಅಲ್ಲೆಲ್ಲೂಯಾ. ಕ್ರೈಸ್ತ ಸಭೆಗಳು ಹೇಗೆ ನಡೆಯಬೇಕು, ಯಾವ ರೀತಿ ಔಷಧಿಯನ್ನು ನಾವು ತೆಗೆದುಕೊಳ್ಳಬೇಕು, ಯಾವ ಯಾವ ಔಷಧಿ ನಾವು ಹೊಂದಿಕೊಳ್ಳಬೇಕು, ಅದನ್ನು ಅವರು ಹೇಗೆ ಮಾಡಬೇಕು, ತೆಗೆದುಕೊಂಡ ಮೇಲೆ ಏನು ನಡೀತದೆ. ಅಲ್ಲೆಲ್ಲೂಯಾ. PhD DD ಓದುವುದಕ್ಕೆ, PhD DD ಮತ್ತೆ BH ಓದುವುದಕ್ಕೆ ಅವೆಲ್ಲವೂ ಖಚಿತವಾಗಿ ಹೋಗಬೇಕಾದದೈತಾ? ಇಲ್ಲ. ತನ್ನ ಕೈಯಲ್ಲಿ ಶೋಕೇಸ್ ರೊಟ್ಟಿಯನ್ನು ಹಿಡ್ಕೊಂಡು, ಅಲ್ಲೆಲ್ಲೂಯಾ, ಕೋರೇಶ್ ರೊಟ್ಟಿಯನ್ನು ಹಿಡ್ಕೊಂಡು, ಕೋರೇಶ್ ರೊಟ್ಟಿನ ಹಿಡ್ಕೊಂಡು ಒಂದು ರೌಂಡ್ ಬಿಲ್ಲಿ ದ್ರಾಕ್ಷರಸ ಕರ್ತನ ರಾತ್ರಿ ಭೋಜನ ಕೊಡುವುದಕ್ಕೆ ಆ ದಾರಿಯಲ್ಲಿ ಕೆಲವರು ಯಾಜಕರು ಖಚಿತವಾಗಿ ಬರಬೇಕಾಗುತ್ತೇನ? ಅಲ್ಲೂಯಾ. ಔಷಧಿ ಅದರ ಮಾರ್ಗದಲ್ಲಿ ಇಳಿಯುತ್ತದೆ. ಅದು ಆಗ ವೇಗವಾಗಿ ಬೀಸುವ ಬಲವಾದ ಗಾಳಿ ಅಂತ ಒಂದು ಧ್ವನಿ ಆಕಾಶದಿಂದ ಅಕಸ್ಮಾತ್ ಆಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಅಗ್ನಿ ಜ್ವಾಲೆಗಳಂತ ನಾಲಿಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿಕೊಂಡನು. ಅಲ್ಲೂಯಾ.
ಅವರಲ್ಲಿ ಒಬ್ಬೊಬ್ಬರ ಮೇಲೆ 120 ಮಂದಿ ಮೇಲೆ ಕೂತುಕೊಂಡಾಗ ಎಲ್ಲರೂ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವರಾಗಿ ಆಗ ಆತ್ಮ ಅವರಿಗೆ ಶಕ್ತಿ ಕೊಡೋ ಪ್ರಕಾರ ಅನ್ಯ ಭಾಷೆ ಮಾತಾಡಿದರು. ಆತ್ಮ ಶಕ್ತಿ ಕೊಡೋ ಪ್ರಕಾರ ಅನ್ಯ ಭಾಷೆ ಮಾಡಿದ್ರು, ಮಾತಾಡಿದ್ರು. ಹಳೆಯ ದೇವಾಲಯದ ಚಿತ್ರವನ್ನು ನೀವಿಂದಾದ್ರೂ ನೋಡಿದ್ದೀರಾ? ಮೇಲೆ ಹೋಗುವುದಕ್ಕೆ ಪಕ್ಕದಲ್ಲಿ ಸಣ್ಣ ದಾರಿ ಇತ್ತು. ಮೆಟ್ಟಲು ಮೇಲಿನಿಂದ ಮೇಲಕ್ಕೆ ಹೋಗುವುದಕ್ಕೆ ಅಲೆಲುಯ, ಮೆಟ್ಟಲ ಮೇಲಿಂದ ಮೇಲಕ್ಕೆ ಹೋಗುವುದಕ್ಕೆ ಅಲೆಲುಯ, ಮೇಲಂತಸ್ತಿಗೆ ಹತ್ತಿ ಹೋಗುವುದಕ್ಕೆ ಅದು ಇದ್ದಿತು. ಸಭಾ ಸಂಸ್ಥೆಗಳಿಗೆ ಅವರು ಭಯಪಡುವುದಕ್ಕೆ ಮೇಲೆ ಹೋಗಿ ಬಾಗಿಲು ಹಾಕಿಕೊಂಡ್ರು. ಅಲೆಲುಯ, ಸಭಾ ಸಂಸ್ಥೆಗೆ ಎದುರು ಏನ್ ಮಾಡಿದ್ರು? ಮೇಲೆ ಹೋಗಿ ಬಾಲ ಹಾಕಿಕೊಂಡ್ರು ಅಂತ ಹೇಳಿ. ಅಲೆಲುಯ. ಪ್ರಾಯದ ಓರಿಯನ್ನು ಯಾವ ರೀತಿ ನಿಯಂತ್ರಿಸೋದಕ್ಕೆ ಕಷ್ಟವೋ, ಪ್ರಾಯದ ಓರಿಯನ್ನು ನಿಯಂತ್ರಿಸಲಿಕ್ಕೆ ಕಷ್ಟ ಆಗುತ್ತೆ. ಅಂದರೆ ಮತ್ತೆ ಹಾಗೆಯೇ ಔಷಧಿಯನ್ನು ಹೊಂದಿದವರನ್ನು ನಿಯಂತ್ರಿಸುವುದು ಕೂಡ ಕಷ್ಟನೇ. ಈ ಕ್ರಿಸ್ತನ್ನು ಹೊಂದಿಕೊಂಡವ್ರನ್ನ, ಈ ಔಷಧಿ ತೆಗೆದುಕೊಂಡವ್ರನ್ನ ನಿಯಂತ್ರಿಸೋದು ಕಷ್ಟ. ಪ್ರಾಯದ ಓರಿಯನ್ನ ಯಾವ ರೀತಿ ನಿಯಂತ್ರಿಸೋದು ಕಷ್ಟನೋ ಅದೇ ರೀತಿ ಈ ಔಷಧಿಯನ್ನು ತೆಗೆದುಕೊಂಡವ್ರನ್ನು ಕೂಡ ನಿಯಂತ್ರಿಸೋದು ಕಷ್ಟ. ಆತನು ಆ ರೂಮಿನಲ್ಲಿಂದ ಧೈರ್ಯವಾಗಿ ಹೊರಗೆ ಬಂದು ಬೀದಿಯಲ್ಲಿ ಹೋದರು. ಔಷಧಿ ತೆಗೆದುಕೊಂಡ ಮೇಲೆ ಭಯದಿಂದ, ಯೋಧರ ಭಯದಿಂದ, ಸಭಾ ಸಂಸ್ಥೆಗಳ ಭಯದಿಂದ ಒಳಗೆ ಸೇರಿಕೊಂಡಿದ್ರು. ಔಷಧಿ ಬಂದ ಕೂಡಲೇ ಹೊರಗಡೆ ಬೀದಿಗೆ ಬಂದು, ಕಾರಣ ಆತನ ಔಷಧಿ ಇನ್ನು ಹೊಂದಿಕೊಂಡಿದ್ದಾನೆ. ಅಲ್ಲೆಲುಯ. ಮರಣ, ಪಾತಾಳವು, ಶ್ರಮೆ, ಅವಹೇಳನ, ಅಪಾಯಸಗಳು ಆತನನ್ನು ಏನು ಕದಲಿಸಲಾರವು. ಯಾಕೆಂದ್ರೆ ಆತನು ಆ ಔಷಧಿಯನ್ನು ಹೊಂದಿಕೊಂಡಿದ್ದಾನೆ. ಆಮೇಲೆ ಔಷಧಿ ನಿಮ್ಮಲ್ಲಿದೆ, ಹೊಂದಿಕೊಂಡು ಅಲ್ಲಿ ನಿಂತುಕೊಂಡು ಹೇಳುವುದನ್ನು ಕೇಳ್ರಿ. ಅವರು ಹೀಗೆ ಹೇಳುವುದಕ್ಕೆ ಮುಂದಾದ್ರು. ಅಲ್ಲಿ ನಿಂತ್ಕೊಂಡ್ರು, ಹೇಳಿದ್ರು. ಏನ್ ಹೇಳಿದ್ರು? ಗಿಲ್ಯಾದಿನಲ್ಲಿ ಮತ್ಯಾವ್ದು ಔಷಧಿ ಇಲ್ವಾ? ಗಿಲ್ಯಾದಿನಲ್ಲಿ ಇನ್ನು ಮತ್ಯಾವ್ದು ಔಷಧಿ ಇಲ್ವಾ? ಅಲ್ಲಿ ಮತ್ಯಾವ ವೈದ್ಯನಿಲ್ವಾ? ಹೌದು, ಗಿಲ್ಯಾದಿನಲ್ಲಿ ಸರಿ ಹೋಗುವಂತ ಸಮೃದ್ಧಿ ಔಷಧಿ ಇದೆ. ಬೇಕಾದಷ್ಟು ಮಂದಿ ವೈದ್ಯರು ಇದ್ದಾರೆ ಗಿಲ್ಯಾದಿನಲ್ಲಿ. ಅಲ್ಲೆಲುಯ್ಯ. ಅದಕ್ಕೆ ಸೀಮನ್ ಪೇತ್ರ ಹೇಳಿದ್ರು, ಆತನೊಬ್ಬ ವೈದ್ಯ. ಸೀಮನ್ ಪೇತ್ರ ವೈದ್ಯ. ಆತನ ಅಂದನು, ನಾನು ಔಷಧಿ ನಿಮಗೆ ಕೊಡ್ತೇನೆ, ನಾನು ನಿಮಗೆ ಹೇಳ್ತೇನೆ, ನಾನು ಬರ್ಕೊಡುವ ಈ ಔಷಧಿಯನ್ನು ನಿತ್ಯವಾದದ್ದು, ಎಲ್ಲಾ ಕಾಲದಲ್ಲಿ ಕೆಲಸ ಮಾಡ್ತದೆ ಅಂತ ಪೇತ್ರ ಹೇಳಿದ್ರು. ಯಾಕೆಂದ್ರೆ ಅದು ನಿಮಗೆ, ನಿಮ್ಮ ಮಕ್ಕಳಿಗೂ, ಅಂತೂ ದೂರವಾದವರೆಲ್ಲರಿಗೂ ಅವಶ್ಯವಾಗಿದೆ. ಖಚಿತವಾಗಿ ಹೇಳಬೇಕಾದ್ರೆ ಕರ್ತನಾದ ನಮ್ಮ ದೇವರ ಕಡೆಗೆ ಕರೆಯುವರೆಲ್ಲರಿಗೂ ಅವಶ್ಯವಾಗಿದೆ ಈ ಔಷಧಿ. ಅದಕ್ಕಾಗಿ ಯೇಸು ಕ್ರಿಸ್ತನ ತೆಗೆದುಕೊಳ್ಬೇಕು. ಅದನ್ನು ನಾನು ನಿಮಗೆ ಕೊಡಲು ಹೋಗುತ್ತೇನೆ. ಅವರು ಕೇಳಿದಂತೆ ಈ ಔಷಧಿ ಹೊಂದಿಕೊಳ್ಳಬೇಕಾದ್ರೆ ನಾವೇನು ಮಾಡಬೇಕು? ಪೇತ್ರನ ಪ್ರಸಂಗ ಮಾಡ್ಬೇಕಾದ್ರೆ ಕೇಳಿದ್ರಲ್ಲ, ನಾವೇನು ಮಾಡ್ಬೇಕಂತ. ಈ ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೆ ನಾವೇನು ಮಾಡಬೇಕು? ಅಲ್ಲಲ್ಯ. ಅದಕ್ಕೆ ಆದ್ರೆ ಏನು, ನಿಮಗೆ ಅವಶ್ಯವಾದ ಔಷಧಿ ಬರೀತಿದ್ದೇನೆ. ಅಲ್ಲಲ್ಯ. ಅದೇನೆಂದ್ರೆ, ನೀವು ಮಾನಸಾಂತರ ಹೊಂದ್ರಿ, ಪಾಪ ಕ್ಷಮಾಪಣೆ ನಿಮಿತ್ತ ನಿಮ್ಮಲ್ಲಿ ಪ್ರತಿಯೊಬ್ಬರು ಯೇಸು ಕ್ರಿಸ್ತನ ಹೆಸರು ದೀಕ್ಷೆಯನ್ನು ಮಾಡಿಸ್ಕೊಳ್ರಿ. ಆಗ ಪವಿತ್ರಾತ್ಮ ಎಂಬ ವರ ನೀವು ಹೊಂದಿಕೊಳ್ತೀರಿ. ಮತ್ತು ಈ ಮದ್ದು, ಈ ಔಷಧಿ ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ, ದೂರವಾಗಿ ಎಲ್ಲರಿಗೂ, ಅಂದ್ರೆ ಕರ್ತನಾದ ದೇವರು ತನ್ನ ಕಡೆಗೆ ಕರೆಯುವ ವಾಗ್ದಾನ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರು. ಇದೇ ಔಷಧಿ. ಒಂದು ರೋಗವನ್ನು ವಾಸಿ ಮಾಡೋದಕ್ಕೆ ವೈದ್ಯನು ಒಂದು ಮದ್ದನ್ನು ಕಂಡುಕೊಂಡ್ರೆ ಅದನ್ನು ಔಷಧಿ ಚೀಟಿ ಮೇಲೆ ಬರೆದು, ಅದು ಯಾವ ಔಷಧಿ ಅಂಗಡಿಯಲ್ಲಿ ಸಿಕ್ಕುತ್ತದೆ ಎಂದು ಅಲ್ಲಿಗೆ ಕಳಿಸ್ತಾನೆ. ಆದರೆ ಆ ಔಷಧಿ ಅಂಗಡಿಯವರು ಅದನ್ನು ಕೊಡದೆ ಬೇರೆ ಯಾವುದೋ ಕೊಡೋದಾದ್ರೆ, ಅಲ್ಲಿ ಔಷಧಿ ಯಾರು ಏನು ಬರೆದಿರ್ತಾರೆ ಅದನ್ನು ಕೊಡೋದು ಬೇರೆ ಕೊಡೋದಾದ್ರೆ ಆ ರೋಗಿಗೆ ಅದು ಸರಿ ಹೊಂದಬಹುದು ಅಥವಾ ಹೊಂದದೆ ಹೋಗ್ಬೋದು. ಅವಶ್ಯವಾದ್ರೆ ಅದು ಅಲರ್ಜಿಯಾಗಿ ಪ್ರಾಣವನ್ನು ತೆಗಿಬಹುದು. ಆ ಔಷಧಿ ಅಲ್ಲಲ್ಯ, ಔಷಧ ಪ್ರಾಣ ತೆಗಿಬಹುದು. ವೈದ್ಯನು ತನ್ನ ಔಷಧಿ ಚೀಟಿ ಮೇಲೆ ಒಳ್ಳೆಯ ಔಷಧಿಯಿಂದ ಬರೆದಿರ್ತಾರೆ. ಆದರೆ ಔಷಧಿ ಅಂಗಡಿಯವನ್ನು ಮಾಡಿದ ಕಪಟತನದಿಂದ ಅಪಾಯ ಸಂಭವಿಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಡಾಕ್ಟರ್ ಕೆಲಸ ಹೇಳ್ತಾರೆ, ಔಷಧಿ ತಂದು ತೋರಿಸ್ಕಂತ. ಅದಕ್ಕೆ ಅದೇ ದೇವರು ಕೊಟ್ಟು ಒಳ್ಳೆ ಔಷಧಿ ಐತಿ, ಆದ್ರೆ ಈ ಪಾಸ್ಟರ್ಗಳು ಅದನ್ನು ಕೊಡ್ಲಿಲ್ಲ ಅಂದ್ರೆ ಬೇರೆ ಕೊಟ್ಟರು ಅಂದ್ರೆ ಜನ ಸತ್ತ ಅಂತ ಅರ್ಥ. ಅಲ್ಲಲ್ಯ. ಅಪಾಯ ಸಂಭವಿಸ್ತಾ ಔಷಧಿ ಅಂಗಡಿಯವನ ಹತ್ರ ಡೇಂಜರ್ ಇದೆ. ಔಷಧಿ ಅಂಗಡಿ ಅಂದ್ರೆ ಪಾಸ್ಟರ್ಗಳು. ಅಲ್ಲಲ್ಯ. ಈ ಸೆಮಿನಾರಿಗಳು, ಔಷಧಿ ಅಂಗಡಿಗಳು ಕೂಡ ಹೀಗೆ ಇವೆ. ಔಷಧಿ ಚೀಟಿಯಲ್ಲಿ ಬರೆದದ್ದನ್ನು ತೆಗೆದುಹಾಕಿ ಅದಕ್ಕೆ ಬದಲಾಗಿ ಬೇರೆ ಸ್ವಂತ ಅಭಿಲಾಷ, ಅಪೇಕ್ಷೆ ಚೀಟಿ ಇಲ್ಲದ ಔಷಧಿಯನ್ನು ಮಾರ್ತಾರೆ ಅಂತವರೆಲ್ಲ. ದೇವರು ಬರೆದ ಔಷಧಿ ಬಿಟ್ಟು ಬೇರೆ ಔಷಧಿ ಮಾರಕ್ ಕೊಡ್ತಾರಂತ ಔಷಧಿ. ಯಾರು? ಪಾಸ್ಟರ್ಗಳು, ರೆವರೆಂಡ್ಗಳು. ಅಲ್ಲೆಲ್ಲ
ಇದರಿಂದಾಗಿ ಜನರು ಗುಂಪು ಗುಂಪಾಗಿ ರೋಗದಲ್ಲಿ ಬಿದ್ದು ಆಮೆನ್. ಅಸ್ವಸ್ಥತೆಯಲ್ಲಿ ಪಾಲಾಗಿ ಮರಣಾವಸ್ಥೆಯಲ್ಲಿ ಹೋಗ್ತಾರೆ. ಹಲ್ಲೆಲೂಯಾ. ಆಮೆನ್. ಔಷಧಿ ಚೀಟಿಯಲ್ಲಿ ಯಾವ ಬದಲಾವಣೆ ಇಲ್ಲ. ಸಮರದವರು ಅದನ್ನು ತೆಗೆದುಕೊಂಡಾಗ ಔಷಧಿ ಕೆಲಸ ಮಾಡ್ತು, ಸಮರದಲ್ಲಿ ತೆಗೆದುಕೊಂಡ್ರಲ್ಲ ಔಷಧಿ ಕೆಲಸ ಮಾಡ್ತು. ಯೆರೂಸಲೇಮಲ್ಲಿ ಅವರು ಅದೆಷ್ಟೋ ಚೆನ್ನಾಗಿ ಕೆಲಸ ಮಾಡಿತೋ, ಈಗ ಸಮರದಲ್ಲಿ ಎಲ್ಲರಿಗೂ ಕೂಡ ಅದೇ ಔಷಧಿ ಚೆನ್ನಾಗಿ ಕೆಲಸ ಮಾಡ್ತು. ಅಪೊಸ್ತಲಕಾರ್ಯ 19 ಸ್ವಲ್ಪ ಮಂದಿ ಪೌಲನ ಭೇಟಿಯಾದರು, ಅವರು ಕೂಡ ಔಷಧಿ ತೆಗೆದುಕೊಂಡು ಚೆನ್ನಾಗಾದ್ರು. ಅವರಲ್ಲಿ ಎಲ್ಲರೂ ಅಲ್ಲ, ಕೆಲವರು ಇದ್ದಾರೆ ಅವರು ಈಗ ಅಂದ್ರು ಅದು ಕೆಲಸ ಮಾಡಲ್ಲ ಅಂತ. ಎಲ್ಲರೂ ಅಲ್ಲ, ಕೆಲವರು ವಿರೋಧಗಳಿರ್ತಾವಲ್ಲ, ಅದನ್ನು ಕೊಡುವುದಾದ್ರೆ ಇಲ್ಲಿರುವವರೆಲ್ಲರೂ ಸಾಯ್ತಾರಂತ ಹೇಳಿದ್ರು. ಅದಕ್ಕೆ ಆತನವರಿಗೆ ಕೆಲವರಿಗೆ ಔಷಧಿ ಬರೆದು ಕೊಟ್ಟನು, ಹೇಗೆ ಹೊಂದಿಕೊಳ್ಳಬೇಕು ಅವರಿಗೆ ಹೇಳಿದನು. ಎಲ್ಲರೂ ಹೊಂದಿಕೊಂಡ ರೀತಿಯಲ್ಲಿ ಅವರು ಕೂಡ ಪವಿತ್ರಾತ್ಮನ ಹೊಂದಿಕೊಂಡ್ರು. ಇಂದು ಕೂಡ ಸಂಗತಿ ಅದೇ ಆಗಿದೆ. ಗಿಲ್ಯಾದ್ನಲ್ಲಿ ಎಷ್ಟು ಸಮೃದ್ಧಿಯಾದ ಮತ್ತು ಔಷಧಿ ಇದೆ. ಅನೇಕ ಮಂದಿ ವೈದ್ಯರು ಕೂಡ ಹತ್ತಿರದಲ್ಲಿದ್ದಾರೆ. ಆದರೆ ಜನರು ಆ ಔಷಧಿಯನ್ನು ನೋಡಿ ಭಯಪಡುತ್ತಾರೆ, ತೆಗೆದುಕೊಳ್ಳಕ್ ಮುಂದೆ ಬರ್ತಾ ಇಲ್ಲ. ದೇವರ ಬಗ್ಗೆ ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮುಂಟಾಗಲಿ. ಗಿಲ್ಯಾದ್ನಲ್ಲಿ ಯಾವ ಔಷಧಿ ಇಲ್ಲವೇ? ಪರಿಶುದ್ಧಾತ್ಮ ಶಕ್ತಿ ಅಲ್ಲಿ ಇಲ್ಲವೇ? ಈಗ ಅಲ್ಲಿ ಇದೆಯಾ? ಹಲ್ಲೆಲೂಯಾ. ಈ ಔಷಧಿ ಎಲ್ಲರಿಗೂ ಕೆಲಸ ಮಾಡ್ತದ? ಗಮನಿಸ್ರಿ, ಅದು ಯಹೂದ್ಯರಿಗೆ ಕೆಲಸ ಮಾಡ್ತು, ಸಮರದವರಿಗೆ ಕೆಲಸ ಮಾಡ್ತು, ಅನ್ಯರಿಗೆ ಕೆಲಸ ಮಾಡುತ್ತದೆ. ಯಹೂದ್ಯರಿಗೆ ಕೆಲಸ ಮಾಡಿದೆ, ಸಮರದವರಿಗೆ ಕೆಲಸ ಮಾಡಿದೆ, ಅನ್ಯರಿಗೂ ಕೆಲಸ ಮಾಡಿದೆ. ಅದು ಪ್ರತಿಯೊಬ್ಬರಿಗೂ ಒಂದೇ ರೀತಿ ಕೆಲಸ ಮಾಡಿದೆ. ಔಷಧಿ. ಹಲ್ಲೆಲೂಯಾ. ಔಷಧಿ ತಗೊಂಡ್ರೆ ಒಬ್ಬ ಮಿಷನರಿ, ನಾನೊಂದು ದೇಶಕ್ಕೆ ಹೋದೆನು. ಹಲ್ಲೆಲೂಯಾ. ಅಲ್ಲಿ ಜನರು ಅನಾಗರಿಕರಾಗಿದ್ದರು. ಎಡಬಲಕ್ಕೆ ವ್ಯತ್ಯಾಸ ತಿಳಿದಂತ ಜನ. ಮಿಷನರಿ ಒಂದು ದೇಶಕ್ಕೆ ಹೋದಾಗ ಜನಕ್ಕೆ ಎಡಬಲ ಗೊತ್ತಿಲ್ಲ ಜನಕ್ಕೆ. ಅಲ್ಲಿದ್ದು ಅಂತ ಜನ ನಿಮ್ಮಂತೆ ಪರಿಶುದ್ಧಾತ್ಮ ಹೊಂದಿಕೊಂಡಾಗ ಅವ್ರೇನ್ ಮಾಡಿದ್ರು ಗೊತ್ತಾ? ನೀವೇನ್ ಮಾಡಿದ್ರು ಅವ್ರು ಅದನ್ನೇ ಮಾಡಿದ್ರು. ಅಲ್ಲಲ್ಲಿ ಪರಿಶುದ್ಧಾತ್ಮ ಹೊಂದಿಕೊಂಡಾಗ ಪೇತ್ರಪ್ಪ ಅವ್ರು ಏನ್ ಮಾಡಿದ್ರು, ಅವರು ಅದನ್ನೇ ಮಾಡಿದ್ರು. ಅದೇ ಅದು ಆರಂಭದಲ್ಲಿ ಯಾವುದನ್ನು ಸಭೆ ಮಾಡಿತೋ ಮತ್ತೀಗ ಕೂಡ ಅದೇ ಕಾರ್ಯವನ್ನು ಅದು ಮಾಡುತ್ತದೆ. ಯೇಸು ನಿಜವಾದ ದ್ರಾಕ್ಷಿ ಬಳ್ಳಿ, ನಾವು ಅದರ ಕೊಂಬೆಗಳು. ದ್ರಾಕ್ಷಿ ಬಳ್ಳಿಯಲ್ಲಿರುವ ಜೀವದಿಂದ ನಾವು ಈ ಔಷಧಿಯನ್ನು ಹೊಂದಿಕೊಂಡಿದ್ದೇವೆ. ಯೇಸು ದ್ರಾಕ್ಷಿ ಬಳ್ಳಿ, ನಾವು ಅದನ್ನ ದ್ರಾಕ್ಷಿ ಗಿಡ, ನಾವು ಅದನ್ನ ಬಳ್ಳಿಗಳು. ಅಲ್ಲಿಗೆ ಆ ದ್ರಾಕ್ಷಿಯಿಂದ ಏನು ಜೀವ ಇರ್ತದೆ ಅದು ನಮ್ಮಲ್ಲಿದೆ. ಅಲ್ಲಿಗೆ ಔಷಧಿ ಹೊಂದಿಕೊಂಡಿದ್ದೇವೆ. ಔಷಧಿ ಹೊಂದಿಕೊಂಡು ಹೊರಗೆ ಹೋಗಿ ಸಭೆ ಒಂದು ಅಪೊಸ್ತಲ ಗ್ರಂಥವನ್ನು ಅಪೊಸ್ತಲ ಕೃತ್ಯಗಳ ಗ್ರಂಥವನ್ನು ಬರೀತು. ಅಲ್ಲಿ ಔಷಧಿ ಹೊಂದಿಕೊಂಡು ಹೋಗಿ ಒಂದು ದೇವರು ಅವರಲ್ಲಿ ವಿಷಯಗಳು ಏನ್ ಮಾಡಿದ್ರು, ಒಂದು ಅಪೊಸ್ತಲ ಗ್ರಂಥವನ್ನೇ ಬರೆದ್ರು. ಎಂತ ಕೆಲಸ ಮಾಡ್ತದ ಅಂತ. ಅಲ್ಲಿ ಈಗ ನಾವು ಕೆಲವು ಪ್ರಾಕೃತಿಕವಾದವನ್ನು ಹೊಂದಿಕೊಂಡಿದ್ದೇವೆ, ನಾವು ಕೆಲವು ಕಸಿ ಕಟ್ಟಲ್ಪಟ್ಟ ಫಲ, ಮಿಶ್ರ ಫಲವನ್ನು ಹೊಂದಿಕೊಂಡಿದ್ದೇವೆ. ಈಗ ಸಭೆಗಳಲ್ಲಿ ಮಿಶ್ರ ಆಗಿದ್ದಾವೆ. ಅವು ಬಳ್ಳಿಯಿಂದ ಕೊಯ್ಯಲ್ಪಟ್ಟ ನಂತರ ತಿರುಗಿ ಫಲಿಸುವುದಕ್ಕೆ ಬರುವುದಿಲ್ಲ. ಅದು ಹೌದು, ನಿಜ. ಸ್ವಲ್ಪ ಕಾಲದ ನಂತರ ನಾನು ಪ್ಯಾನಿಕ್ನಲ್ಲಿ ಇರುವ ನನ್ನ ಮಿತ್ರನಾದ ಜಾನ್ ಶೆರಿಯಾಟ್ ಹತ್ತಿರ ಇದ್ದನು. ಆತನಿಗೆ ಒಂದು ಕಮಲದ ಗಿಡ ಇತ್ತು. ಕಮಲದ ಗಿಡ ಅಲ್ಲೆಲ್ಲೂ ಯಾವುದಕ್ಕೆ, ಆದರೆ ಅದೊಂದು ಪ್ರತ್ಯೇಕವಾದ ಗಿಡ ಆಗಿತ್ತು. ಯಾಕಂದ್ರೆ ಆ ಗಿಡದಲ್ಲಿ 5 ರೀತಿ ಫಲಗಳು ಬರ್ತಿದ್ವು. ಒಂದೇ ಕಮಲದ ಗಿಡದಲ್ಲಿ 5 ರೀತಿ ಹೂವುಗಳು. ಅದರಲ್ಲಿ ನಾನು ನೋಡಿದನು, ಅಂಥದ್ದನ್ನು ನಾನಿಂದು ನೋಡಿರ್ಲಿಲ್ಲ ಅಂದೆನು. ಅದಕ್ಕೆ ಅಂದನು, ಅವು ಕಸಿ ಕಟ್ಟಲ್ಪಟ್ಟಿವೆ. ಒಂದೇ ಕಮಲದ ಗಿಡಗ ಬೇರೆ ಬೇರೆ ಹೂವುಗಳಿದ್ದಾವೆ. ನಾನು ಕೇಳಿದೆ, ನಿಜವಾಗ್ಲೂ ಅದು ಗಿಡನ? ಆದ್ರೂ ಹೇಳಿದ್ನು, ಅದು ಕಮಲದ ಗಿಡ ಅಂತ. ಒಳ್ಳೆಯದು. ಅದಕ್ಕೆ ನಿಂಬೆ, ನೇರಳೆ, ಕಿತ್ತಳೆ, ದ್ರಾಕ್ಷಿ, ಇನ್ನೂ ಏನೇನೋ ಫಲಗಳು ಅದರಲ್ಲಿ ಬಿಟ್ಟಿದ್ವು ಅಂತ ಆ ಕಮಲದ ಗಿಡದಲ್ಲಿ. ಅದು ಒಂದು ಮರದಲ್ಲಿಯೇ ಇವೆಲ್ಲ ಫಲಗಳು ಫಲಿಸಿದ್ವು ಎಂದು ನಾನು ಅದನ್ನು ಕೇಳಿದೆನು. ಹೌದು, ಒಂದರಲ್ಲಿನೇ ಇವೆಲ್ಲ ಫಲ ಬಂದಿದೆ ಅಂತ. ಅಲ್ಲೂಯ. ಈ ರೀತಿ ಮಿಶ್ರ ಆಗ್ಬಿಟ್ಟಿದೆ ಸಭೆ. ಏನೇನೋ ಫಲ ತಮಗೆ ಇಷ್ಟಾನುಸಾರ ಕ್ರಿಸ್ತನ್ನು ಬರ್ಕೊಟ್ಟು ಔಷಧಿ ಬಿಟ್ಟು ಬೇರೆ ಬೇರೆ ಔಷಧಿನ ಉಪಯೋಗ ಮಾಡ್ತಾ ವಿಚಿತ್ರವಾಗಿ ಹೋಗ್ತಾರೆ ಸಭೆಗಳು. ಬಹು ವಿಚಿತ್ರವಾಗಿದೆ. ಈ ವರ್ಷ ಈ ತರ ಫಲಿಸಿದೆ, ಪ್ರತಿ ವರ್ಷವೂ ಹೀಗೆ ಫಲಿಸ್ತದೆ ಅಂತ ಕೇಳಿದ್ರು ಪ್ರಭಾವಿ. ಇಲ್ಲ, ಇದರ ದೊಡ್ಡ ಕೊಂಬೆಗೆ ಯಾವ ಕಸಿ ಕಟ್ಟುತ್ತೀರ ಆದ್ರೆ ಫಲ ಬರುತ್ತೆ. ಮತ್ತೆ ಈ ವರ್ಷ ಈ ಫಲ, ಮತ್ತೆ ನೆಕ್ಸ್ಟ್ ಯಾವ ಕಸಿ ಕಟ್ಟಿ ಗಿಡ ಅಲ್ಲಿ ಕಸಿ ಮಾಡ್ತಾರೆ ಆ ಫಲ ಬರ್ಬೇಕು ಅಂತ ಹೇಳಿದ್ರು. ಅಲ್ಲದೆ ವರ್ಷ ಚೇಂಜ್.
ಅಲ್ಲರಿಯ ಅದಕ್ಕೆ ನಾನು ಕೇಳಿದನು, ಅದರ ಅರ್ಥ ಆ ಮರದ ಕಿತ್ತಳೆಯಿಂದ ಮತ್ತು ಯಾವುದಕ್ಕಾದರೂ ಬದಲಾಗುತ್ತದೋ. ಅಲ್ಲರಿಯ ಆ ಮರದ ಕಿತ್ತಳೆ ಏನೈತಲ್ಲ ಮರ, ಆ ಮರದಿಂದ ಬೇರೆ ಏನಾದ್ರು ಚೇಂಜ್ ಆಗುತ್ತಾ? ಅದು ಕಿತ್ತಳೆಯಿಂದ ಬರುವಂಥದ್ದು ಬೇರೆ ಏನಾದ್ರು ಇರುತ್ತಾವಲ್ಲ ಅಂತ ಕೇಳಿ, ಇಲ್ಲ ಇಲ್ಲ ಇಲ್ಲ. ಮತ್ತೊಂದು ಕೊಂಬೆ ಕಸಿ ಕಟ್ಟಿದ್ರೆ ಕಸಿ ಕಟ್ಟಲ್ಪಟ್ಟ ಫಲವೇ ಬರುತ್ತದೆ ಹೊರತು ಆ ಮೂಲ ಇದರಿಂದ ಏನು ಮಾಡೋದು ಆ ಫಲ ಬರಲ್ಲ. ಕಿತ್ತಳೆ ಗಿಡಕ್ಕೆ ಬೇರೆ ಏನಾದ್ರು ಕಸಿ ಕಟ್ಟಿದ್ರೆ ಕಿತ್ತಳೆಯಿಂದ ಬರಲ್ಲ. ಅದೇನು ಕಸಿ ಕಟ್ಟಿದ್ದು ಯಾವ ಗಿಡದ ಕಸಿ ಕಟ್ಟಿರ್ತೀಯಲ್ಲ ಆ ಗಿಡದ ಫಲ ಅದರಲ್ಲಿ ಬರುತ್ತೆ. ಅಲ್ಲರಿಯ ಆಮೇಲೆ ನೋಡ್ರಿ ಸಹೋದರೇ, ಸಭಾಕಾಲ ಒಂದಾದ ನಂತರ ಒಂದು ಈ ರೀತಿ ಕಸಿ ಕಟ್ಟಲ್ಪಟ್ಟು ತಮ್ಮ ತಾವು ಕ್ರೈಸ್ತರನ್ನು ಹೇಳಿಕೊಳ್ಳುತ್ತವೆ. ಆ ಮರದಲ್ಲಿರುವ ಜೀವವನ್ನು ತನ್ನೊಳಗೆ ಮತ್ತೊಂದು ಕೊಂಬೆಗೆ ತೆಗೆದುಕೊಂಡು ಬರುವುದಾದ್ರೆ ಅದರಿಂದ ಅದರ ಫಲ ಕೊಡಬಹುದು. ಬೇರೆ ಬೇರೆ ಫಲ ಕೊಡ್ತದೆ. ಸಭಾಕಾಲದಲ್ಲಿ ನೋಡ್ತೇವೆ, ಅನೇಕ ಸಭೆಗಳು ಬಂದು ಹೋಗಿದ್ದಾವೆ, ಅಲ್ಲರಿಯ ಈಗಲೂ ಇದ್ದಾವೆ. ಯಾವ ಫಲನ ಆ ಫಲ ಕೊಡ್ತಾವೆ. ಕ್ರಿಸ್ತನ್ ಫಲ ಇದ್ರೆ ಕ್ರಿಸ್ತನ್ ಫಲ ಕೊಡ್ತವೆ, ಬೇರೆ ಫಲ ಇದ್ರೆ ಬೇರೆ ಫಲ ಕೊಡ್ತವೆ. ಅಲ್ಲರಿಯ ಬೇರೆ ಫಲ ಬರುವುದಿಲ್ಲ. ಕ್ರಿಸ್ತನ್ ಫಲ ಇದ್ರೆ ನಿಜವಾದ ಮರ ತನ್ನಲ್ಲಿರುವ ಜೀವದಿಂದ ತನ್ನ ಫಲವನ್ನು ಫಲಿಸುವಂತೆ ನಿಜ ಕ್ರೈಸ್ತನು ಕೂಡ ನಿಜವಾದ ವಾಕ್ಯದ ಜೀವವನ್ನು ಹೊಂದಿಕೊಂಡಿದ್ರೆ ಆತನು ಅಪೊಸ್ತಲರ ಕೃತ್ಯ ಪುಸ್ತಕದಲ್ಲಿ ಬರೆದಂತೆ ಜೀವಿಸ್ತಾನೆ. ಯಾಕಂದ್ರೆ ಆತನು ನಿನ್ನೆ ಇಂದು ನಿರಂತರ ಏಕರೀತಿಯಾಗಿರುವಂಥ ದೇವರಾಗಿದ್ದಾನೆ. ಅವರಿಗೆ ಈ ಲೋಕವನ್ನು ಕುರಿತು ಅದರ ಅಲ್ಲಲಿಯ ಸಿರಿ ಸಂಪಾದನೆ ಕುರಿತು ಎಷ್ಟು ಮಾತ್ರವೂ ಹಿಡಿಸುವುದಿಲ್ಲ. ಸಭಾ ಸಂಸ್ಥೆಗಳ ದೃಷ್ಟಿಕೋನದಲ್ಲಿ ಸತ್ಯವೇದ ಓದಿದ್ರೆ, ಸತ್ಯವೇದ ಓದಿದ್ರೆ ಇದರಲ್ಲಿಂದ ಹೆಚ್ಚು ನೀನು ಹೊಂದಲ್ಲ, ಏನು ಸಿಗಲ್ಲ. ಆ ಸಭಾ ಸಂಸ್ಥೆ ಏನು ಓದ್ತಾವಲ್ಲ ಆ ರೀತಿ ನೀನು ಓದಿದ್ರೆ, ಇದ್ದದ್ದು ಇದ್ದಾಗೆ ಓದಿದ್ರೆ, ಓದಿದ್ದಕ್ಕೆ ಒಳಗಾದ್ರೆ ನಿನ್ನಲ್ಲಿ ಒಂದು ವ್ಯತ್ಯಾಸ ಕಂಡು ಬರುತ್ತದೆ. ಅದಕ್ಕೆ ಅಲ್ಲಿ ಹೇಗೆ ಇದೆಯೋ ಅದನ್ನು ಹಾಗೇ ಓದಬೇಕು, ಓದಿದ್ದಕ್ಕೆ ಪೂರ್ತಿಯಾಗಿ ಒಳಗಾಗಬೇಕು, ಆಗ ಬದಲಾವಣೆ ಅಲ್ಲಿ ಬರ್ತದೆ. ನೀನು ಸಮಸ್ಯೆ ಟೈಪ್ ಓದಿದ್ರೆ ಏನು ಫಲ ಹೊಂದಕ್ಕೆ ಸಾಧ್ಯ ಇಲ್ಲ. ಆದರೆ ನೀನು ಅದೇನು ಬರ್ತಿದೆ ಅದನ್ನು ಕರೆಕ್ಟಾಗಿ ಓದಿ ಅದನ್ನು ಮತ್ತೆ ಅದನ್ನು ಏನು ಮಾಡಬೇಕು, ನೀನು ಪೂರ್ತಿಯಾಗಿ ಒಳಗೆ ತೆಗೆದುಕೊಳ್ಳಬೇಕು, ಆಗ ಬದಲಾವಣೆ ನಿನ್ನಲ್ಲಿ ಬರುತ್ತದೆ. ಸ್ವಲ್ಪ ಕಾಲದ ನಂತರ ನಾನು ಅಲ್ಲಿಯ ಇಂಡಿಯಾ ಟ್ರಿಪ್ ಮುಗಿಸಿ ಬಂದನು. ಇಲ್ಲಿರುವ ಒಬ್ಬ ಸ್ತ್ರೀ ಕುರಿತು ನಾನು ಕೇಳಿದನು. ಆಕೆ ಕಠಿಣ ಬಡತನದಲ್ಲಿ ನಲುಗುತ್ತಿದ್ಲಂತ. ಒಬ್ಬ ಸ್ತ್ರೀ ಅಲ್ಲಿಯ ವೈದ್ಯ ವಿದ್ಯಾಭ್ಯಾಸ ನಿಮಿತ್ತ ಆಕೆಯ ಮಗನು ಇಂಡಿಯಾಕ್ಕೆ ಹೋಗಿದ್ದನು. ಅಲ್ಲಿಯ ಇಂಡಿಯಾಕ್ಕೆ ಬಂದಿದ್ದ. ಅಲ್ಲಿ ಹೋದ ನಂತರ ವೈದ್ಯ ವೃತ್ತಿ ಬಿಟ್ಟು ಬೇರೊಂದು ಕೆಲಸ ಇಟ್ಕೊಂಡಂತ ವ್ಯಕ್ತಿ ಅಮೆರಿಕದಿಂದ ಬಂದು ಇಂಡಿಯಾಕ್ಕೆ ಬಂದು ಕೆಲಸ ಮಾಡೋದಕ್ಕೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಅಂಥದ್ದು ಒಂದು. ನಾನು ಅಂದುಕೊಂಡೆನು ಈಕೆ ದಿನ ದಿನ ದರಿದ್ರತೆಯಿಂದ ಬದುಕನ್ನು ಸಾಗಿಸ್ತಾ ಇದ್ರು. ಅಲ್ಲಲ್ಲಿಯ ಅದಕ್ಕೆ ಆಕೆ ಪರಿಸ್ಥಿತಿ ಬಹು ಕೆಳಮಟ್ಟಕ್ಕೆ ಹೋಗಿತ್ತು. ಮಗನ ವಿದ್ಯಾಭ್ಯಾಸ ಮಾಡಿದ್ರು, ಬೇರೆ ದೇಶಕ್ಕೆ ಕಳಿಸ್ಕೊಟ್ಟು ಆಕೆ ಇದನ್ನು ಕೇಳಿದ್ರೆ ಮೊದಲು ಕೂಡ ಇದನ್ನ ಒಂದು ಉದಾಹರಣೆ. ಆದ್ರೆ ಅವನು ಈಕೆ ಮರ್ತು ಬಿಟ್ನು ಅಂತ ಪ್ರವಾದಿ ಅಂದ್ಕೊಂಡ್ರು. ಅಲ್ಲಲ್ಲಿ ಆದ್ರೆ ಪರಿಸ್ಥಿತಿ ಬಹಳ ಕೆಳಮಟ್ಟಕ್ಕೆ ಹೋತು. ಆಕೆ ಏನು ಇಲ್ಲ ಸ್ಥಿತಿಗೆ ಬಂದು ಅದಕ್ಕೆ ಒಂದು ಅನಾಥಾಶ್ರಮದವರು ಆಕೆಯನ್ನು ಸೇರಿಸಿಕೊಳ್ಳಲು ಮುಂದಾದರು. ಅಲ್ಲಲ್ಲಿಯ ಅವರು ಆಕೆಯನ್ನು ಕುರಿತು ವಿಚಾರಣೆ ಮಾಡಿದ್ರು ಅನಾಥಾಶ್ರಮದವರು. ಆ ವಿಚಾರಣೆಗೆ ಆಕೆ ಒಂದು ಆಧಾರ ಇದೆ ಎಂದು ತಿಳಿದು ಬಂತು. ಆ ಆಧಾರ ಆಕೆ ಮಗ ಎಂದು ಹೇಳಿದ್ರು. ಮಗ ಅದಕ್ಕೆ ಯಾರಿಲ್ಲ ಸೇರಿಸಿ ಅಂತ ಅನಾಥಾಶ್ರಮದವರು. ಮಗ ಇದ್ರೆ ಸೇರಿಸಿನಲ್ಲ. ಅಲ್ಲಲ್ಲಿಯ ಮಗ ಅದಂತೆ ವಿಚಾರಣೆ ಮಾಡ್ಬೇಕಾದ್ರೆ ಮಗ ಅದಂತೆ ಗೊತ್ತಾಗ್ತದೆ. ಅವರು ಆಕೆಯನ್ನು ಕುರಿತು ವಿಚಾರಣೆ ಮಾಡಿದ್ರು. ಆ ವಿಚಾರಣೆಗೆ ಆಕೆ ಒಂದು ಆಧಾರ ಇದೆ, ಮಗ ಇದರಂತೆ ಗೊತ್ತಾಗ್ತದೆ. ಈಗ ಆತನು ಇಂಡಿಯಾದಲ್ಲಿ ದೊಡ್ಡ ಶ್ರೀಮಂತರಾಗಿದ್ದಾನೆಂದು ಅವರಿಗೆ ತಿಳಿದು ಬಂತು. ಆಗ ಅವರು ಆಕೆಯನ್ನು ಹೀಗೆ ಕೇಳಿದರು, ನೀನು ನಿನ್ನ ಮಗನಿಂದ ನೀನು ಸಹಾಯ ಯಾಕೆ ತೆಗೆದುಕೊಳ್ಳಬಾರದು ಅಂತ. ಅಲ್ಲವೇ ಓ ನಾನು ಆತನನ್ನು ಕೇಳಲಾರೆ ಅಂತ ಆ ಬಡ ಹೆಣ್ಣುಮಗಳು ಹೇಳಿದೆ. ನಾನು ಆತನ ತಾಯಿ ಬಾಯಿ ತೆರೆದು ನನ್ನ ಮಗನನ್ನು ಕೇಳುವುದಕ್ಕಿಂತ ಆಶ್ರಮ ಸೇರುವುದೇ ಒಳ್ಳೆಯದು ಎಂದು ನನಗೆ ಅನಿಸುತ್ತದೆ ಅಂತ ಹೇಳಿದ್ರು ಎಂದು ಆಕೆ ಅಂದರು. ಅವರು ಹೇಳಿದ್ರು, ಆತನಿಗೆ ಮತ್ತು ನಿಮಗೆ ಮತ್ತೆ ಯಾವುದಾದ್ರೂ ರಾಯಭಾರ ಪತ್ರ ವ್ಯವಹಾರ ನಡೆದಿದೆಯಾ ಅಂತ ಕೇಳಿದ್ರು. ಏನಾದ್ರು ಫೋನ್ ಏನಾದ್ರು ಮಾತ್ರ ಮಾಡ್ತಾರ, ಪತ್ರ ಏನಾದ್ರು ಬರ್ದೆ ಬರೀತಾರ ಅಂತ ಕೇಳಿದ್ರು. ಇಲ್ಲದೆ ಇರುವಂಥದ್ದೇನು, ತಿಂಗಳಿಗೆ ಒಂದೆರಡು ಬಾರಿ ನಾವಿಬ್ಬರು ಫೋನ್ನಲ್ಲಿ ಮಾತಾಡುತ್ತೇವೆ ಅಷ್ಟೇ. ತಿಂಗಳು ಒಂದೆರಡು ಸಾರಿ ಫೋನ್ನಲ್ಲಿ ಮಾತಾಡ್ತೇವೆ ಅಷ್ಟೇ. ನೀವು ಒಂದು ಓದದಂತ ಮಧುರವಾದ ಪತ್ರವನ್ನು ಆತನು ನನಗೆ ಬರೆಯುತ್ತಾರೆ. ಮತ್ತೆ ನೀವು ಯಾರು ಓದಂತ ಒಂದು ಪತ್ರ ಬರೀತಾನೆ.
ಅಂತ ಹೇಳಿದ್ರು. ಅದಕ್ಕೆ ಅವರು ಒಳ್ಳೆಯದು, ತನ್ನ ತಾಯಿ ಅದನ್ನ ಪ್ರೀತಿಸುವಾದ್ರೆ ಆತನಿಗೆ ಸಾಕಷ್ಟು ಹಣ ಇರುವುದಾದ್ರೆ ಮತ್ತು ತಾಯಿಯನ್ನು ಒಟ್ಟಿಯಾಗಿ ಬಿಟ್ಟು ಅನಾಥಾಶ್ರಮಕ್ಕೆ ಯಾಕೆ ಕಳಿಸ್ತಾನೆ, ಈ ರೀತಿಯ ಒಳ್ಳೆ ಉದ್ಯೋಗ ಇಟ್ಕೊಂಡು ಒಳ್ಳೆ ಶ್ರೀಮಂತ ಆಗಿದ್ದು ಅನಾಥಾಶ್ರಮಕ್ಕೆ ಯಾಕೆ ಕಳಿಸ್ತಾನೆ ಅಂತ ಅವರಿಗೂ ಅನುಮಾನ ಆತ. ಅಲ್ಲೆಲ್ಲೂಯ್ಯ. ಸಾಕಷ್ಟು ಹಣ ತಾಯಿಯನ್ನು ಒಂಟಿಯಾಗಿ ಬಿಟ್ಟು ಅನಾಥಾಶ್ರಮಕ್ಕೆ ಯಾಕೆ ಕಳಿಸ್ತಾನೆ, ತಾನೇ ಪೂರ್ಣವಾಗಿ ಆಕೆ ಬಾಧ್ಯತೆ ತೆಗೆದುಕೊಂಡು ಆಕೆ ಪಾಲನೆ ಪೋಷಣೆ ಮಾಡಬಹುದಲ್ಲ ಅಂದ್ರು. ಅದಕ್ಕಾಕೆ ಒಳ್ಳೇದು ನಾನು ಹೀಗೆ ಇದೆ ಎಂದು ಒಂದು ವೇಳೆ ಆತನಿಗೆ ತಿಳಿಯುವುದಾದ್ರೆ, ನಾನು ಈ ತರ ಬರ್ತನದಿಂದ ಆಕೆ ಆತನಿಗೆ ತಿಳಿಯೋದಾದ್ರೆ ಆತನ ತಪ್ಪದೆ ನನ್ನ ಅವಶ್ಯಕತೆ ತೀರಿಸಬಹುದು. ನಾನು ಹೇಳಿರುವ ನನ್ನ ಸ್ಥಿತಿ ಹಿಂಗಿತ್ತಂತ, ಆದ್ರೆ ನಾನು ನನ್ನ ಸ್ಥಿತಿಯನ್ನು ಅವನಿಗೆ ತಿಳಿಯಪಡಿಸಿಲ್ಲ. ನನ್ನ ಸಂಗತಿ ಕೇಳಿದ್ರೆ ಅವನು ಕಳವಳ ಪಡ್ತಾನೇನೋ, ಭಯಪಡ್ತಾನೇನೋ. ಅದಕ್ಕೆ ನನ್ನ ಪರಿಸ್ಥಿತಿ ಹೇಳಿ ಆತನನ್ನು ಬಾಧಿಸುವುದು ನನಗೆ ಇಷ್ಟ ಇಲ್ಲ ಅಂತ ಹೇಳಿಬಿಡ್ತಾರೆ. ನನ್ನ ಪರಿಸ್ಥಿತಿ ಹೇಳಿ ಆತನಿಗೆ ತೊಂದರೆ ಕೊಡೋದು ಇಷ್ಟ ಇಲ್ಲ ನನಗೆ ಅಂತ. ಆತನ ಬಳಿಯಿಂದ ನಿನಗಿನ್ನೂ ಆ ಮೊದಲ ಪತ್ರಗಳು ಇವೆ ಅಂತ ಹೇಳಿದಲ್ಲ, ಆ ಪತ್ರಗಳು ಎಲ್ಲಿ ಅಂತ ಕೇಳಿದಂತವ್. ಓ ಯಾಕೆ ಬರುವುದಿಲ್ಲ? ಆತನು ಬರೆದ ಮಧುರವಾದ ಪತ್ರಗಳು ಮತ್ತು ಅವುಗಳೊಂದಿಗೆ ನೀವು ಇಷ್ಟರವರೆಗೆ ನೋಡಿದ ಒಳ್ಳೆ ಫೋಟೋಗಳು ನಿಮಗಿರ್ಲೇ ನಿಮ್ಮಲ್ಲಿ ತೋರಿಸಿ ಅಂತ ಕೇಳಿದಂತ ಆಕೆ ಹೇಳಿದ್ರು. ಒಳ್ಳೆ ಫೋಟೋಗಳು ಯಾವ ತೋರಿಸಿ ಅಂತ ಆಕೆ ಆ ಒಂದು ಯಾವ ಅನಾಥಾಶ್ರಮದವರು ಕೇಳಿದ್ರು. ಒಳ್ಳೆ ಫೋಟೋಗಳಿದ್ದಾವೆ, ನನ್ನ ಮಗ ಕಳಿಸಿದ್ದು ಚೆನ್ನಾಗಿದ್ದಾವ ಅಂತ. ಆಕೆ ಅದನ್ನು ಬೈಬಲ್ ತೆರೆದು ಅದರಲ್ಲಿದ್ದ ಕೆಲವೊಂದು ಹೊರ ತೆಗೆದು ತೋರಿಸಿದರು. ಆದ್ರೆ ಅವು ಏನೆಂದು ನಿಮಗೆ ಗೊತ್ತಾ? ಬ್ಯಾಂಕ್ ಚೆಕ್ಗಳಾಗಿದ್ದವು. ಅದರಲ್ಲಿ ಇಂಡಿಯಾ ರೂಪಾಯಿದಲ್ಲಿ ತಿಳಿಸುವ ಡ್ರಾಪ್. ನೀವು ನೋಡ್ರಿ, ಅವು ಬಹು ಅಂದವಾಗಿವೆ. ಆ ಇಂಡಿಯಾ ರೂಪಾಯಿಗಳನ್ನು ಡಾಲರ್ ಆಗಿ ಬದಲಾಯಿಸಿದ್ರೆ ಸಾವಿರಾರು ಡಾಲರ್ ಆಗ್ಬೋದು. ಅದರಲ್ಲಿ ಅಂತವುಗಳು ಆಕೆ ಬಹಳ ಹತ್ತಿರ ಬಹಳ ಇದ್ದು ಆಕೆ ತನ್ನ ಸ್ವತ್ತನ್ನೆಲ್ಲ ಬೈಬಲ್ನಲ್ಲಿಯೇ ಬಚ್ಚಿಟ್ಟಿದ್ಲು. ಆದರೆ ಅದು ಸ್ವತ್ತೆಂಬ ಸಂಗತಿ ಆಕೆಗೆ ತಿಳಿದಿರಲಿಲ್ಲ. ಇಂಡಿಯಾದ ನೋಟುಗಳನ್ನು ಅಂದವಾಗಿ ಗೊಂಬೆಗಳನ್ನು ತಿಳ್ಕೊಂಡಿದ್ಲು. ಇಂಡಿಯಾದ ನೋಟುಗಳು ಅಂದವಾದ ಗೊಂಬೆಗಳನ್ನು ತಿಳ್ಕೊಂಡಿದ್ಲ. ನಂತರ ಅವು ಹಣ ಎಂಬ ಸಂಗತಿ ಆಕೆಗೆ ತಿಳಿದಿರಲಿಲ್ಲ. ಅವು ಎಷ್ಟು ಉಪಯುಕ್ತವಾಗಿ ಆಕೆ ಇದ್ದು ಅಂದ್ರೆ ಅಷ್ಟು ಉಪಯುಕ್ತವಾಗಿದ್ದು ಆಕೆಗೆ ಗೊತ್ತಿಲ್ಲ ಅದರ ಬಗ್ಗೆ. ಸಹೋದರನೇ, ನೀನು ಸಹೋದರಿ ನೀನು ಕೂಡ ಪೆಂತೆಕೋಸ್ಟ್ ಅಗ್ನಿಯನ್ನು ತಿಳಿಯುವ ಚಿತ್ರೀಕರಿಸಲ್ಪಟ್ಟ ಸಂಗತಿ ನೀನು ತಿಳಿದುಕೊಳ್ಳಲು ಪ್ರಯತ್ನಿಸಿದಾಗ ಯಾರೋ ನಿನ್ನ ಹತ್ತಿರ ಬಂದು ಆ ಪರಿಶುದ್ಧಾತ್ಮ ಹೊಂದುವುದು ಎಂಬ ಆ ದಿನಕ್ಕೆ ಸಂಭವಿಸಿದ್ದಾಗಿದೆ. ಈ ದಿನ ಅದು ಇಲ್ಲವೆಂದು ಹೇಳಿದ್ರೆ, ಅದ್ಭುತ ನಡೆಯುವ ದಿನಗಳು ಮುಗಿದೋಗಿವೆ ಎಂದು ಹೇಳಿದ್ರೆ, ಈ ದಿನದಲ್ಲಿ ಅವುಗಳನ್ನು ನಂಬುವುದು ವಂಚನೆ ಎಂದು ಹೇಳಿದ್ರೆ, ಅಲ್ಲೂಯ ಯೇಸು ಕ್ರಿಸ್ತ ನಿನ್ನೆ ಇಂದು ನಿರಂತರ ಏಕರೀತಿಯಾಗಿ ಇದ್ದಾನೆ ಎಂಬುದು ವ್ಯಕ್ತವೆಂದು ಹೇಳುವುದಕ್ಕೆ ಪ್ರಯತ್ನಿಸುವರು. ಇವತ್ತು ಕೂಡ ಅವು ನಡೀತವೆ. ಅವು ಚಿತ್ರೀಕರಣಗಳು ಅಲ್ಲರಿ, ಅವು ವಾಸ್ತವ. ಸರ್ವಶಕ್ತಿಯುಳ್ಳ ದೇವರು ಆ ಒಂದು ಸಂದೇಶವನ್ನು ಕಳಿಸಿದ್ದಾನೆ. ಬೈಬಲ್ ಸರ್ವಶಕ್ತಿ ದೇವರು ಕಳಿಸಿದ ಸಂದೇಶ ಅದು. ಬರೀ ಚಿತ್ರಗಳಲ್ಲ, ಅದು ಬರೀ ಅಕ್ಷರಗಳಲ್ಲ. ಅದು ನಿನಗಾಗಿ, ನಿನ್ನ ಮಕ್ಕಳಿಗಾಗಿ, ದೂರವಾಗಿರೋ ಎಲ್ಲರಿಗೂ ಕಳಿಸಲ್ಪಟ್ಟಿದೆ. ಅದು ದೇವರು ಯೇಸು ಕ್ರಿಸ್ತ ನಿನ್ನೆ ಇಂದು ನಿರಂತರ ಏಕ ರೀತಿಯಾಗಿದ್ದಾನೆ. ಅಲ್ಲೂಯಾ. ನಾಶವಾದವನ್ನು ರಕ್ಷಿಸಲು ಆತನು ಈ ರಾತ್ರಿಯಲ್ಲಿ ಇದ್ದಾನೆ. ರೋಗಿಗಳನ್ನು ಸ್ವಸ್ಥಪಡಿಸಲು ಪರಿಶುದ್ಧಾತ್ಮದಿಂದ ತುಂಬಿಸಲ್ಪಡಬೇಕೆಂದು ಯಾರ್ಯಾರು ಆಸೆಯಿಂದ ಇದ್ದಾರೋ ಅವರನ್ನು ತುಂಬಿಸುವುದಕ್ಕೆ ಆತನು ಇಲ್ಲಿದ್ದಾನೆ. ಅದನ್ನು ನೀವು ನಂಬುತ್ತೀರಾ? ಹೌದ್ರಿ. ನೀವು ನಂಬಿದರೆ ಇಲ್ಲಿ ವಾಕ್ಯದಲ್ಲಿರುವ ಆ ವಾಗ್ದಾನ ನೀವು ನೋಡುವಿ. ನೀವು ಅದರ ಹತ್ತಿರ ಬಂದು ಅದರಲ್ಲಿರುವ ಪ್ರತಿ ವಾಗ್ದಾನವನ್ನು ನೀನು ನೋಡುವಿ. ಅದರಲ್ಲಿ ಕಂಡುಕೊಳ್ಳಬಲ್ಲಿ ಆ ವಾಗ್ದಾನ ನಿನಗೆ ಸೇರಿದೆ. ಪೇತ್ರನು ಹೇಳ್ತಾನೆ, ಈ ವಾಗ್ದಾನ ನಿನಗೂ ನಿಮ್ಮ ಮಕ್ಕಳಿಗೂ ದೂರವಾದ ಎಲ್ಲರಿಗೂ ಸೇರಿದೆ. ಅದನ್ನು ನಿನಗೆ ಬದಲಾಯಿಸಿಕೊಳ್ಬೇಕೆಂದು ಭಯಪಡಬೇಡ. ಅದರ ಹತ್ರ ಬಾ, ಕರ್ತನೆ ಕೇಳು. ಅದು ಪರಲೋಕದ ಬ್ಯಾಂಕ್ ನಗದದು. ಸತ್ಯವಿದ್ಯಾಲಯ ಪರಲೋಕದ ಬ್ಯಾಂಕ್ ನಗದದು. ಅದನ್ನು ನೀನು ಹೊಂದಿಕೊಂಡಾಗ ಹೌದು, ಅದು ನಿಜ. ಯೇಸು ಕ್ರಿಸ್ತ ನಿನ್ನೆ ಇಂದು ನಿರಂತರ ಏಕರೀತಿಯಾಗಿದ್ದಾನೆ. ಈ ರಾತ್ರಿ ಆತನು ಇಲ್ಲಿ ನಿಂತುಕೊಂಡು ರೋಗದಿಂದಿರುವ ಸ್ತ್ರೀಯರನ್ನು ನೋಡ್ತಿದ್ದಾನೆ. ಆಕೆ ಬಹು ಬಲಹೀನರಾಗಿ ಕೂತ್ಕೊಂಡಿದ್ದಾಳೆ. ಎಳವತನದಿಂದ ಇದ್ದಾಳೆ. ಅಲ್ಲಿಯ ಬಹುಶಃ ಪಾರ್ಶ್ವ ಅಥವಾ ಅಂತಹದ್ದಿರಬಹುದೇನೋ. ಇಬ್ಬರು ಸ್ತ್ರೀಯರು, ಒಬ್ಬ ಕಪ್ಪು ಸ್ತ್ರೀ, ಇನ್ನೊಬ್ಬ ಕಪ್ಪು ಸಹೋದರರು ಇದ್ದಾರೆ.
ಆಮೆನ್. ಸಣ್ಣ ಮಕ್ಕಳೊಂದಿಗೆ ಅವರು ಕಂಡು ಬರ್ತಿದ್ದಾರೆ. ಅಲ್ಲಿ ಪ್ರವಾದಿ ವಾಕ್ಯ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯ ಆತನ ರಾತ್ರಿಯಲ್ಲಿ ಒಬ್ಬ ವೈದ್ಯನು ಸ್ವಸ್ಥ ಮಾಡುವನಾಗಿ ಇರುವುದಾದರೆ ನೀನು ಏನು ಮಾಡುತ್ತಿ? ಅವರನ್ನು ಆತನ ಚೆನ್ನಾಗಿ ಮಾತನಾಡುವುದನ್ನು ನೀನು ಅಂದುಕೊಳ್ಳುತ್ತೀಯ? ಆತನ ಅವರನ್ನು ಇದುವರೆಗೂ ಮಾಡಿ ಮುಗಿಸಿದ್ದಾನೆ. ಗಮನಿಸಿದ್ದೀರಾ? ಆತನ ಕಲ್ವಾರಿ ಹತ್ತಿರ ಸತ್ತು ಹೋದಾಗಲೇ ಆತನು ಮಾಡಿದ ಆ ಕಾರ್ಯವನ್ನು, ಔಷಧಿ ಕಾರ್ಯವನ್ನು ಏನು ಮಾಡಿದನು? ಸಿದ್ಧ ಮಾಡಿ ತಯಾರು ಮಾಡಿಟ್ಟಿದ್ದಾನೆ. ಅನಾರೋಗ್ಯದಿಂದ ಇರುವ ನೀನು ಅದನ್ನು ನಂಬುತ್ತೀಯ? ಅದು ನಿಜವಾಗಲೂ ನೀನು ನಂಬುತ್ತೀಯ? ಸಣ್ಣ ಮಕ್ಕಳೊಂದಿಗೆ ಇರುವ ಆ ಕಪ್ಪ ಬಣ್ಣದ ಸ್ತ್ರೀ ಯೇಸು ಕ್ರಿಸ್ತನ ಕಲ್ವಾರಿ ಹತ್ತಿರ ಸತ್ತು ಹೋಗಿದ್ದಾನೆಂದು ಆತನನ್ನು ನಂಬುತ್ತೀರಾ ಅಂತ ಕೇಳಿದ್ರು. ಆತನು ನಿನ್ನ ಮಗನನ್ನು ಸ್ವಸ್ಥತೆಗಾಗಿ ಬೆಲೆ ಕೊಟ್ಟಿದ್ದಾನೆ. ಅಲ್ಲಿ ಮಂಚದ ಮೇಲೆ ಇದ್ದ ನೀನು ಬಹು ಬಲಹೀನಾಗಿ ಕಂಡು ಬರ್ತಿ. ನೀನು ಪಾರ್ಶ್ವ ಬಂದಿದೆ, ಲೋಕ ಅಂಥದ್ದೇನೋ ಬಂದಿದೆ, ನಿನ್ನ ರೋಗದಿಂದ ನಿನ್ನನ್ನು ರಕ್ಷಿಸೋದಕ್ಕೆ ಯೇಸು ಕ್ರಿಸ್ತನ ಕಲ್ವಾರಿ ಹತ್ತಿರ ಸತ್ತು ಹೋಗಿದ್ದಾನೆಂದು ನೀನು ನಂಬುತ್ತೀಯ? ಅಲ್ಲಿಯ ರಾತ್ರಿ ಏನು ಹೇಳಿದ್ದಾನೋ ಅದು ನಿಜವೆಂದು ನೀನು ನಂಬುತ್ತೀಯ? ಔಷಧಿ ವಾಸ್ತವೆಂದು ನಂಬುತ್ತೀಯ? ಈ ರಾತ್ರಿ ಆತನಲ್ಲಿ ನಿಂತಿದ್ದಾನೆ, ನೀನು ಈ ರಾತ್ರಿ ಇಲ್ಲಿ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಅಲ್ಲಿಯ ನೀನು ಅದನ್ನು ಹೀಗೆ ಕೇಳಬಹುದು, ನನ್ನ ಮಗಳನ್ನು ಸ್ವಸ್ಥ ಮಾಡು, ನನ್ನನ್ನು ಸ್ವಸ್ಥ ಮಾಡುವಿಯಾ? ಅಲ್ಲಿಯ ಆಗ ಆತನು ಹೀಗೆ ಅನ್ನುವನು, ಅದನ್ನು ನಾನು ಇದುವರೆಗೂ ಮಾಡಿ ಮುಗಿಸಿದ್ದೇನೆ ಮಗನೇ, ನೀನು ಕೇವಲ ನಂಬು ಅಷ್ಟೇ. ಅದನ್ನು ತಗೋ. ಅಯ್ಯ, ನಾನು ಎಳವನು, ನಾನು ನಡೆಯಲಾರೆ, ಸತ್ತು ಹೋಗೋದೊಂದೇ ಬಾಕಿ, ನನ್ನ ರಕ್ಷಿಸ್ತೀಯ ಅಂತ ಕೇಳುದಾದ್ರೆ ಆತನು ಹೀಗೆ ಹೇಳ್ತಾನೆ, ಅದನ್ನು ಎಂದೋ ನಾನು ಮಾಡಿ ಮುಗಿಸಿದ್ದೇನೆ, ನೀವು ತಗೊಳ್ರಿ. ಆತನ ಸ್ವರವಾಗಿದೆ. ನೀನು ಹೇಗೆ ಆತನ ಸ್ವರವನ್ನು ನೀನು ಹೇಗೆ ಕೇಳಿಸಿಕೊಳ್ಳುತ್ತಿ? ಇದುವರೆಗೂ ಆತನು ಯಾವುದನ್ನು ಮಾಡಿದ್ದಾನೋ ಅವುಗಳನ್ನು ಎಲ್ಲವನ್ನು ಆತನು ಮಾಡಿದ್ದಾನೆ. ಅಷ್ಟೇ ಅಲ್ಲ, ಆತನು ನಿನ್ನನ್ನು ಕುರಿತು, ನಿನ್ನ ಅವಶ್ಯಕತೆ ಕುರಿತು, ನಿನ್ನ ಸಮಸ್ಯೆಗಳನ್ನು ಕುರಿತು ತಿಳಿಸಬಲ್ಲನು. ಅಲ್ಲಿಯ ಯಾಕೆಂದ್ರೆ ಈ ದಿನ ಆತನು ಅದನ್ನು ಮಾಡಿದ್ದಾನೆ, ಈ ದಿನ ಆತನು ಅದನ್ನು ಮಾಡಬಲ್ಲನು, ನಾಳೆನೂ ಮಾಡಬಲ್ಲನು. ಅದಕ್ಕಾಗಿ ಅದು ಆತನ ಸ್ವರವೆಂದು ನೀನು ತಿಳ್ಕೊಳ್ಳಬಲ್ಲೆ. ಆದರೆ ಸ್ವಸ್ಥತೆ ವಿಷಯಕ್ಕೆ ಬಂದ್ರೆ ಸ್ವತಃ ನೀನು ಅದನ್ನು ಒಪ್ಪಿಕೊಳ್ಳಬೇಕು. ನಿನ್ನ ದೋಷಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು, ಆತನು ಹೊಂದಿದ ಬಾಸುಂಡೆಗಳಿಂದ ನಿನಗೆ ಸ್ವಸ್ಥತೆ ಹೊಂದಿದನು. ನಂಬುತ್ತೀಯಾ? ನೀನು ಯಾಕೆ ಅಲ್ಲಿ ಬಿದ್ದಿದ್ದೀಯೋ, ನಿನ್ನ ಸಮಸ್ಯೆ ಏನೋ ಎಂಬುದು ಆತನು ಈ ರಾತ್ರಿ ತಿಳಿದವನಾಗಿದ್ದಾನೆ. ನೀನು ನಂಬ್ತೀಯಾ? ಬಲ್ಲವನಾಗಿದ್ದಾನಂತ ಹೇಳಿದ್ದನ್ನು ಅಂಗೀಕರಿಸಿ ಆತನ ಪ್ರವಾದಿಯಾದ ನನ್ನನ್ನು ನೀವು ನಂಬ್ತೀರಾ? ಆಕೆ ಪಕ್ಕದಲ್ಲಿದ್ದು ಮಗುವಿನ ಮೇಲೆ ಕೈ ಇಟ್ಟು, ಅಮ್ಮ ಏನ್ ನಿನ್ನ ಸಂಗತಿ, ನೀನು ನಂಬುತ್ತೀಯಾ ಅಂತ ಕೇಳಿದ್ರು. ಅಲ್ಲಲ್ಯಾ ಎಷ್ಟು ಜನ ನಂಬುತ್ತೀರಿ? ಸಭೆ ಆನಂದಿಸ್ತಾ ಅಮೇನ್ ಅಂತ ಹೇಳ್ತಂತೆ. ಅಲ್ಲಲ್ಯಾ ಈ ಪರಮ ತಂದೆ, ನಾನು ನಿನ್ನ ಸೇವಕನು, ಇಲ್ಲಿವರೆಗೂ ನಿನ್ನ ವಾಕ್ಯವನ್ನು ಬೋಧಿಸುವ ಬಾಧ್ಯತೆ ನನಗೆ ಇಲ್ಲಿವರೆಗೂ ಮಾಡಿದೆ. ಈಗ ಇದು ಅಸಾಧಾರಣವೆಂದು ನಾನು ತಿಳಿದಿದ್ದೇನೆ, ಇದು ಸತ್ಯವೆಂದು ಪ್ರಜೆಗಳು ತಿಳಿದುಕೊಂಡಂತೆ ಈ ರಾತ್ರಿ ಇದನ್ನು ಅನುಮತಿಸು ಎಂದು ಪ್ರಾರ್ಥಿಸ್ತೇನೆ. ದೇವರ ವಾಕ್ಯಗಳನ್ನು ಆಶೀರ್ವದಿಸಿ. ಹಲ್ಲೆಲೂಯಾ. ನಿನ್ನ ಮಗುಗೆ ಹಲ್ಲೆಲೂಯಾ. ಈ ರೀತಿ ಇವತ್ತು ಕೂಡ ಸ್ವಸ್ಥತೆ ಇವತ್ತು ಕೂಡ ಹರಿತಾ ಇದೆ, ಇವತ್ತು ಕೂಡ ಇದೆ. ಅದು ಕಲ್ವಾರಿ ಶಿಲುಬೆಯಲ್ಲಿ ಸಿದ್ಧ ಮಾಡಿರುವಂಥದ್ದು. ಹಲ್ಲೆಲೂಯಾ. ನೀನು ಒಪ್ಪಿಕೊಂಡು ಸ್ವೀಕಾರ ಮಾಡಿ, ಪಾಪಾರಿಕೆ ಮಾಡಿ, ನೀನು ದೇವರ ಮುಂದೆ ಪ್ರಾರ್ಥನೆ ಮಾಡುವಾಗ ನಿನಗೂ ಕೂಡ ಅದು ಸಿದ್ಧವಾಗಿದೆ. ನೀನು ಕೂಡ ಅದನ್ನು ತಗೋಬಹುದು, ನೀನು ಕೂಡ ಅದನ್ನು ಆಶೀರ್ವಾದ ಹೊಂದಿಕೊಳ್ಳಬಹುದು. ಹಲ್ಲೆಲೂಯಾ. ಇಲ್ಲಿಗೆ ಸಂದೇಶ ಮುಕ್ತಾಯ ಆಯಿತು. ದೇವರಿಗೆ ಸ್ತೋತ್ರ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಮತ್ತೊಂದು ಸರಿ ಈ ಸಂದೇಶವನ್ನು ಕೇಳ್ರಿ, ಬಹಳ ಚೆನ್ನಾಗಿದೆ, ಅದ್ಭುತವಾದ ಸಂದೇಶ. ಔಷಧಿ ಯಾವ ರೀತಿ ಸಿದ್ಧ ಆಯಿತು, ಪರೀಕ್ಷಾಲಯದಲ್ಲಿ ಪರೀಕ್ಷೆ ಮಾಡಲ್ಪಟ್ಟು ಯಾವ ರೀತಿ ಕಲ್ವಾರಿಯಲ್ಲಿ ಸಿಲಿಬಿ ಹೊಡೆದು ಅದನ್ನು ಶೋಧಿಸಿ ಪರೀಕ್ಷೆಯಲ್ಲಿ ಅದೆಲ್ಲ ಪೂರ್ಣವಾಗಿ ಪರಿಶೋಧಿಸಲ್ಪಟ್ಟು ಜಜ್ಜಲ್ಪಟ್ಟು ಅದು ಹಿಂಡಿದಂಥ ರಕ್ತದ ಮೂಲಕ ಬಂದಂಥ ಔಷಧಿ ಅದು. ಅದಕ್ಕೆ ಸರಿಸಮಾನಂತ ಔಷಧಿ ಮತ್ತೊಂದು ಲೋಕದಾಗಿಲ್ಲ. ತೆಗೆದುಕೊಂಡ್ರಿ, ಕರ್ತನನ್ನು ಪ್ರಾರ್ಥಿಸಿ, ಎಡೆಬಿಡದ ಪ್ರಾರ್ಥಿಸಿ, ದೇವರನ್ನು ಆಶೀರ್ವಾದ ಮಾಡಿ ಕೊಡ್ತಾನೆ. ನಿಮಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಒಂದು ಹಾಡನ್ನು ಹಾಡಿಕೊಂಡು ವಾಕ್ಯ ಭಾಗವನ್ನು ಮುಕ್ತಾಯ ಮಾಡೋಣ. ಪ್ರಾರ್ಥನೆ ಮುಕ್ತಾಯ. ಹಲ್ಲೆಲೂಯಾ. ನನ್ನನ್ನು ರೂಪಿಸಿದ ಶಿಲ್ಪಗಾರನೇ, ನನಗೆ ಜೀವ ಕೊಟ್ಟಿರುವ ಜೀವದಾತನೇ,
ಮಧ್ಯದಲ್ಲಿ ಬೇರೆ ನಿಮಗೆ ಸ್ತೋತ್ರ ಮಾಡ್ತೇವೆ. ಈ ಸಮಯದಲ್ಲಿ ಕರ್ತನೆ, ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ನಮ್ಮನ್ನ ನಿನ್ನ ಸನ್ನಿಧಾನದಲ್ಲಿ ನಡೆಸಿಕೊಂಡು ಅದ್ಭುತವಾದಂತಹ ಔಷಧಿ ಬಗ್ಗೆ ನಮಗೆ ಕರ್ತನೆ ಪರಿಚಯ ಮಾಡಿಕೊಡೋದಕ್ಕಾಗಿ ಸ್ತೋತ್ರ. ನಿನ್ನ ಔಷಧ ಅದ್ಭುತವಾದ ಸ್ವಾಮಿ. ಅಪೋಸ್ತಲರು ತೆಗೆದುಕೊಂಡು ವಾಸಿಯಾದರು, ಸಮಯದಲ್ಲಿ ತೆಗೆದುಕೊಂಡು ವಾಸಿಯಾದರು, ಅನ್ಯ ತೆಗೆದುಕೊಂಡು ವಾಸಿಯಾದರು, ಯಹೂದ್ಯರು ತೆಗೆದುಕೊಂಡು ವಾಸಿಯಾದರು, ಎಲ್ಲರೂ ವಾಸಿಯಾದರು ಕರ್ತನೆ. ಆದರೆ ನಮ್ಮ ಸಂಗತಿ ಏನು ದೇವಾ? ನಾವು ಕರ್ತನೆಯನ್ನು ತೆಗೆದುಕೊಳ್ಬೇಕು, ಸಹಾಯ ಮಾಡು. ಅದರ ಮಾರ್ಗವನ್ನು ತಿಳಿಯಪಡಿಸು ದೇವರೇ. ನಾವು ನಿನ್ನ ಸನ್ನಿಧಾನ ಕೂತ್ಕೊಂಡು ಅಪಾ ತಂದೆ ಎಂಬುದಾಗಿ ನಮ್ಮ ಪಾಪಗಳೆಲ್ಲ ಅರಿಕೆ ಮಾಡಿ ದೇವರೇ ಅವರನ್ನು ಕೊಂಡುಕೊಳ್ಳಿಕ್ಕೆ ಸಹಾಯ ಮಾಡಲು ಪ್ರಾರ್ಥಿಸ್ತಾ ಇದ್ದಾರೆ. ಅಲ್ಲೇ ನೋಡಿದಂತ ಪ್ರತಿಯೊಬ್ಬರನ್ನು ಇಲ್ಲಿ ಕೂತು ಕೇಳುತ್ತ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ. ಯಾವಾಗಲೂ ಕೈ ಬಿಡೋದು ನಡೆಸು, ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಕೈ ಬಿಡೋದು ನಡೆಸು, ಮೈ ಮೇಲೆ ನಡೆಸು, ಅವ್ರ ಕೊರತೆಗಳನ್ನು ನೀಗಿಸು, ಅವ್ರ ಶರೀರದ ಬಾಧೆಗಳನ್ನು ನೀಗಿಸು, ತೊಂದರೆಗಳನ್ನು ನೀಗಿಸು. ಯೇಸುವೆ ಹೆಸರಲ್ಲಿ ಎಲ್ಲವೂ ನೀಗಿ ಹೋಗುವುದುಂಟು. ದೇವಾನಿಗೆ ಸ್ತೋತ್ರ. ಅದ್ಭುತದಲ್ಲಿ ಆಶೀರ್ವದಿಸು, ಮಹಿಮಾಜಿತಲ್ಲಿ ಆಶೀರ್ವದಿಸು. ಇವತ್ತು ನಮಗೆ ಬೇಕಾಗಿದ್ದು ಭೂಲೋಕವನ್ನು ತಲೆಕೆಳಗೆ ಮಾಡುವಂತ ಸಭೆ ಜನ ಬೇಕಾಗಿದೆ. ಅಲ್ಲೆಲ್ಲೂಯ್ಯ. ಯೇಸುವೆ ಆತನ ಶಕ್ತಿಯನ್ನು ಹೊಂದಿಕೊಂಡು ಲೋಕದ ಬಾಯನ್ನು ಮುಚ್ಚಿಸುವಂತ ಜನ ಇವತ್ತು ಬೇಕಾಗಿದೆ ಎಂಬುದಾಗಿ ಪ್ರವಾದಿ ಹೇಳುವಂತಾಗಿದ್ದಾರೆ. ಅಲ್ಲೆಲ್ಲೂಯ್ಯ. ದೇವಾನಿಗೆ ಹೆಸರಲ್ಲಿ ಅಂತ ಒಂದು ಅದ್ಭುತವಾದಂಥ ಸಂಗತಿಯನ್ನು ಎಬ್ಬಿಸುವಂತ ಅದ್ಭುತವಾದಂಥ ಸಂಗತಿಯನ್ನು ಒಬ್ಬೊಬ್ಬ ವಿಶ್ವಾಸಿಗಳಲ್ಲಿ ಮಾಡು. ಓ ದೇವರೇ, ಅಂತ್ಯಕಾಲದ ಸಂದೇಶದಲ್ಲಿ ಅಂತ ಒಂದು ಅದ್ಭುತ ಕಾರ್ಯಗಳನ್ನು ಮಾಡಿ ಇವತ್ತು ಕೂಡ ಮಾಡದೇವೆ ಆಶೀರ್ವಾದ ಮಾಡು. ನಿಮಗಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ. ನಮ್ಮನ್ನೆಲ್ಲ ಕಲ್ಪಿಸಿಕೊಡ್ತೀನಿ. ನೀನು ಮೈಮಂದು ಪಾತಾಳ ಲೋಕದ ಬಲ ಎಲ್ಲವೂ ಎದ್ದು ಬಂದರೂ ಕೂಡ ನಿಮ್ಮ ಮಕ್ಕಳನ್ನ ಏನು ಮಾಡ್ಲಿಕ್ಕೆ ಸಾಧ್ಯ? ಅಷ್ಟು ಅದ್ಭುತವಾದ ಬಲವನ್ನು ಕೊಟ್ಟಿದ್ದಿ, ಶಕ್ತಿಯನ್ನು ಕೊಟ್ಟಿದ್ದಿ. ನಿಮಗೆ ಸ್ತೋತ್ರ ಮಾಡ್ತಾರೆ. ನಿಮ್ಮ ಮೈಮನ ಜೊತೆಗೆ ಅದ್ಭುತ ಮಾಡು. ನಂಬಿಕೆಯನ್ನು ಅನುಗ್ರಹಿಸಿ ಆಶೀರ್ವದಿಸು. ನಂಬಿಕೆ ಹುಟ್ಟಿಸುವನ್ನು ಪೂರೈಸು. ನೀನೇ ಆಗಿದ್ದಿ ಸ್ವಾಮಿ. ನೀನೇ ನಂಬಿಕೆಯನ್ನು ಹುಟ್ಟಿಸಿ ನಮಗೆ ಆಶೀರ್ವಾದ ಮಾಡಿ ಶಕ್ತಿ ಬಲವನ್ನು ತುಂಬಿಸಿ ಮಹಿಮೆಪಡಿಸಬೇಕಾಗಿ ರಾತ್ರಿ ವೇಳೆ ಕರ್ತನೆ ಆನ್ಲೈನ್ ಕೇಳಿದಲ್ಲಿ ಕೂತು ಕೇಳಿದ ಪ್ರತಿಯೊಬ್ಬರನ್ನು ಕೈಯಲ್ಲಿ ಒಪ್ಪಿಸಿಕೊಡ್ತೇನೆ. ಕನ್ನಡ ಮಾತಾಡೋದು ಎಲ್ಲೆಲ್ಲಿದೆಯೋ ಇದೆಲ್ಲ ಸಂಗತಿ ಅವರಿಗೂ ಕೂಡ ಅರ್ಥ ಆಗುತ್ತೆ. ಅವ್ರಿಗೂ ಕೂಡ ಹುಡುಕಿ ಸಂದೇಶವನ್ನು ಅವರಿಗೆ ಮುಟ್ಟಿಸು, ಆಶೀರ್ವದಿಸು, ಅದ್ಭುತಗಳನ್ನು ಮಾಡಿ ನಡೆಸಬೇಕಾಗಿ ನಮ್ಮ ರಕ್ಷಕರು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಆಮೆನ್.